ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸನ್ನಿಧಿಯ ಶ್ರೀಕೃಷ್ಣನಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ ಅವನ ನಿರಂತರ ಅನುಗ್ರಹವನ್ನು ಆಶಿಸ್ತಾ, ನೆರೆದಿರುವ ಎಲ್ಲ ಹಿರಿಕಿರಿಯ ಭಕ್ತರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಾವು ತಲವಕಾರ ಉಪನಿಷತ್ತಿನ ಭಾಗವಾಗಿ ಮಾತಾಡ್ತಾ ಮೂರನೆಯ ದಿನಕ್ಕೆ ಬಂದಿದ್ದೇವೆ. ಇನ್ನು 2 ದಿನಗಳಲ್ಲಿ ಆ ಉಪನಿಷತ್ತಿನ ಸಾರಾಂಶವನ್ನು ತಿಳಿಯಬೇಕಾದ ಒಂದು ಅಗತ್ಯ ನಮಗಿದೆ. ಆದರೆ ನಾವಿನ್ನೂ ಕೂಡ ಒಂದು ಮಂತ್ರವನ್ನು ಮುಗಿಸಿದ್ದೇವೆ. 35ರಲ್ಲಿ ಮುಗಿಸಿದ್ದೇವೆ ಅನ್ನೋದು ಕೂಡ ಆರಂಭಿಸಿದ್ದೇವೆ ಅಂತ ಹೇಳಿದ ಹಾಗೆಯೇ. ಏಕೆಂದರೆ ಅದು ಏನಾದರೂ ಅದರ ಒಳಗೆ ಒಂದು ವಿಶೇಷ ಸಾರಗಳನ್ನು ಒಳಗೊಳಿಸಿಕೊಂಡು ನಮಗೆ ತೆರೆದುಕೊಳ್ಳುವ ಮಂತ್ರ, ನಾವು ಅದರ ಅಲ್ಪ ಭಾಗವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನಗನ್ನಿಸೋದಿಲ್ಲ. ಯಾಕೆಂದರೆ ನೀವು ಒಂದು ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅನ್ನುವ ಒಂದು ವಾಕ್ಯವನ್ನೇ ಎಷ್ಟು ಸುದೀರ್ಘವಾಗಿ ವಿವರಿಸ್ತಾ ಹೋಗ್ಬೋದು ಸಂಸ್ಕೃತ ಬಲ್ಲವರು, ಅಥವಾ ಅದರಲ್ಲಿ ಒಂದು ತನ್ಮಯವಾಗಿ ಭಗವದ್ವಾಚಕವಾಗಿ ಅಕ್ಷರಗಳನ್ನೆಲ್ಲ ಒಡೆಯುವ ಒಂದು ಪ್ರಾವೀಣ್ಯವನ್ನುಳ್ಳ ನಮ್ಮ ಅಪ್ಪನಂಥವರು ಹೇಗೆ ಮುಳುಗ್ತಾರೆ, ಅದು ಹೇಗೆ ಒಂದು ಸಮುದ್ರವಾಗಿ ಆ ಬಳಿಕ ತೆರೆದುಕೊಳ್ಳುತ್ತದೆ ಅನ್ನೋದನ್ನು ನೀವು ಸ್ವಲ್ಪ ಅವರ ಉಪನ್ಯಾಸಗಳನ್ನು ಕೇಳಿದ್ರೇ ಗೊತ್ತಾಗುತ್ತೆ. ಅದರಿಂದ ನಾನು ಏನು ಮಾಡಿದರೂ ಕೂಡ ಒಂದು ಸಣ್ಣ ಅನಾವರಣ ಮಾತ್ರ, ಹೀಗೊಂದು ಪರದೆ ತೆಗೆದಿದ್ದೀವಿ, ಹೀಗೊಂದು ಕಾಣಿಸ್ತಿದೆ ಅಷ್ಟೇ. ಇನ್ನು ಒಳಗೆ ಏನೇನಿದೆ, ಅದು ಎಷ್ಟೆಷ್ಟು ಒಳಗೆ ಹೋಗಲಿಕ್ಕಿದೆ ಅದು ಹೋದವರಿಗೆ ಗೊತ್ತು, ಹೋಗಿ ಅನುಭವಿಸಿ ಅದನ್ನು ದಾಟಿದವರಿಗೆ ಗೊತ್ತು. ಇಂಥ ಒಂದು ಅದ್ಭುತವಾದ ಸಮುದ್ರವನ್ನು ಅದರ ಸಾರಾಂಶದ ಭಾಗವಾಗಿ ಕೆಲವು ಮಾತುಗಳನ್ನು ಹೇಳುವ ಒಂದು ಪ್ರಕ್ರಿಯೆ ಇದೆ. ಭಗವಂತನನ್ನಾಗಲಿ ಉಪನಿಷತ್ತುಗಳನ್ನಾಗಲಿ ದರ್ಶನವನ್ನು ಕಂಡ ಋಷಿಗಳ ಆ ತಥ್ಯವನ್ನಾಗಲಿ ನಾವು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆ ಸಮುದ್ರವು ಒಂದು ಬಹಳ ಅನಂತ ಅಪರಂಪಾರ. ಅದರಲ್ಲಿ ಒಂದು ಬಿಂದುವನ್ನು ನಾವು ಪಡೆಯುವ ಪ್ರಯತ್ನ ಮಾಡ್ತೇವೆ. ಹೇಗೆ ಅಂದರೆ ನಮ್ಮ ಅಳತೆ ಎಷ್ಟೋ ಅಷ್ಟು ನಮಗೆ ತಗೊಂಡು ಬರೋಕ್ಕೆ ಸಾಧ್ಯ ಅಂತ. ಈಗ ಒಂದು ಸಮುದ್ರ ನೋಡಿದ ಕೂಡಲೇ ನಾವು ಹೋಗುವಾಗಲೇ ನಮ್ಮ ಕೈಲೊಂದು ದೊಡ್ಡ ತಂಬಿಗೆ ತೊಗೊಂಡು ಹೋಗಿದ್ದೇವೆ ಅಂತ ಇಟ್ಕೊಳ್ಳೋಣ. ನಾವು ಆ ತಂಬಿಗೆ ತುಂಬ ಸಮುದ್ರದ ಉಪ್ಪು ನೀರು ತೊಗೊಂಬರ್ತೀವಿ. ಇನ್ಯಾರೋ ಒಬ್ಬರು ಇಲ್ಲ ನಾನು ಹಂಡೇಲಿ ತೊಗೊಂಬರ್ತೀನಿ ಅಂದರೆ ಹಂಡೇಲಿ ತೊಗೊಂಬರ್ತಾನೆ. ಅಥವಾ ಬೇಡ ನನಗೆ ಅದಕ್ಕಿಂತ ದೊಡ್ಡ ಪಾತ್ರೆ ಬೇಕು ಅಂತ ಅವನೊಬ್ಬ ಇನ್ನೊಂದು ದೊಡ್ಡ ಚರಿಗೆ ತಗೊಂಡು ಅವನು ಆ ಚರಿಗೆ ತುಂಬ ತುಂಬ್ಕೊಂಬರ್ತಾನೆ. ಆದರೆ ಪ್ರತಿಯೊಬ್ಬರಿಗೂ ಸಿಕ್ಕದ್ದು ಏನು ಅಂದರೆ ಆ ಸಮುದ್ರದ ಒಂದು ನೀರಿನ ಅಂಶ. ಹಾಗಾದರೆ ನನಗೆ ಸಮುದ್ರ ಸಿಕ್ಕಿತು ಅಂತ ಹೇಳೋಣ, ಅದು ಹಾಗೇ ಇದೆ. ಅಲ್ಲಿ ನಮ್ಮ ಚರಿಗೆಗೆ ಬಂದ ನೀರು ಸಮುದ್ರವನ್ನು ಕಡಿಮೆ ಮಾಡಲೇ ಇಲ್ಲ. ಹೀಗಾಗಿ ಒಂದು ಅನಂತ ಸಾಗರದ ಈ ಮಹಾ ತತ್ವವನ್ನು ನಾವು ಎಲ್ಲಿಯಾದರೂ ಪಡಿತೇವೆ, ಕೇಳ್ತೇವೆ, ತಿಳಿತೇವೆ ಅನ್ನೋದು ನಮಗೆ ಇರುವ ಒಂದು ಸವಾಲು ಮಾತ್ರ. ನಾವು ತಿಳಿಯೋಕ್ಕೆ ಸಾಧ್ಯ ಇಲ್ಲ ಅನ್ನುವ
ಪ್ರಥಮ ತಿಳುವಳಿಕೆಯಲ್ಲಿಯೇ ಇದನ್ನು ನಾವು ಪ್ರವೇಶ ಮಾಡಬೇಕು. ಹಾಗಾಗಿಯೇ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಮನುಷ್ಯನಿಗೆ ಅದು ಇದು ಪ್ರಶ್ನೆಗಳು ಬರೋದು ದೊಡ್ಡ ವಿಷಯ ಅಲ್ಲ. ಅದು ಇದು ಪ್ರಶ್ನೆಗಳನ್ನು ಬರುವುದಕ್ಕೆ ನಾವು ಲೌಕಿಕದ ಸಾಮಾನ್ಯ ತಿಳುವಳಿಕೆಯಲ್ಲಿ ಮುಳುಗಿದವರಿಗೆಲ್ಲ ಬರುವ ಪ್ರಶ್ನೆ ಅದು ಅಂತ. ಆದರೆ ನಿಜವಾಗಿಯೂ ಅಂತರಂಗದ ಒಂದು ಆಳಕ್ಕೆ ಇಳಿದವನಿಗೆ, ಅವನಿಗೆ ಹೀಗೆ ಸುಮ್ಮನೆ, ನಾನು ಅದಕ್ಕೆ ಹೇಳಿದೆ, ಇದೊಂದು ಗುರು ಶಿಷ್ಯ ಸಂವಾದ ಅಂತ ಹೇಳುವಾಗ ಶಿವ ಮತ್ತು ಬ್ರಹ್ಮನ ಸಂವಾದ ಅಂತ ಅಷ್ಟೇ ಮುಗಿಸಿಬಿಟ್ರೆ ಅದಾಗಿ ಹೋದ ಕಥೆ ಆಗ್ಬೋದು. ಅಥವಾ ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ಹೀಗೆ ಕೂತು ಹೇಳಿದ ಅಂತಂದಾಗಲೂ ಕೂಡ ಹಾಗಾದರೆ ಗುರು ಯಾರು, ಶಿಷ್ಯ ಯಾರು ಅವರಿಗೆ ಅರ್ಹತೆಗಳು ಅಂತೆಲ್ಲ ಯೋಚನೆ ಮಾಡುವ ಒಂದು ಸಂದರ್ಭ. ಇಲ್ಲದೊಂದು ಮೂರನೇದೊಂದಿದೆ ಆಯಾಮ. ಸುಮ್ಮನೆ ನಮ್ಮಷ್ಟಕ್ಕೆ ಕೂತು ನಮ್ಮೊಳಗೆ ಈ ಪ್ರಶ್ನೆ ಹುಟ್ಟಬಹುದಲ್ವಾ? ಈಗ ನಮ್ಮ ಒಳಗೆ ಕೂತು ನಮಗೆ ಗುರು ಇರೋದಿಲ್ಲ ಅಂತ ಇಟ್ಕೊಳ್ಳೋಣ, ನಾವಿನ್ನು ಗುರು ನಮಗೆ ಸಿಕ್ಕಿರೋದಿಲ್ಲ, ನಾವು ಶಿಷ್ಯರು ಅನ್ನೋ ಅರ್ಹತೆಯನ್ನು ಪಡೆದಿರೋದಿಲ್ಲ. ಅಂಥ ಹೊತ್ತಿನಲ್ಲೂ ಈ ಪ್ರಶ್ನೆ ಹುಟ್ಟಬಹುದು. ಯಾರಿಗೆ ಒಳಗೊಂದು ನಿರಂತರ ಹಸಿವಿದೆ ಅವನಿಗೆ ಅನಿಸ್ಬೋದು, ಒಳಗೆ ಕೂತ್ಕೊಂಡಲ್ಲೇ ಕಣ್ಣು ಮುಚ್ಚಿದಾಗ ಅನಿಸ್ಬೋದು, ಇದು ಕಣ್ಣು ಹೆಂಗೆ ಕೆಲಸ ಮಾಡುತ್ತೆ, ಈ ಕಣ್ಣಿಂದ ನಾನು ನೋಡ್ತಾ ಇದ್ದೇನಲ್ಲ, ಹೆಂಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ, ಯಾರು ಇಲ್ಲಿ ಕೇಳ್ತಾ ಇರೋನು, ಈ ಕಿವಿಗೆ ಯಾವ ಶಬ್ದ ಕೇಳ್ತದೆ, ಅಥವಾ ಪ್ರತಿಯೊಂದು ಕೂಡ ನನ್ನ ಚಟುವಟಿಕೆಗಳನ್ನು ನಡೆಸೋರು ಯಾರು ಅಂತ ಒಬ್ಬ ಮನುಷ್ಯನಿಗೆ ತನ್ನಷ್ಟಕ್ಕೆ ತಾನು ಸ್ವಗತದಲ್ಲಿ ತನ್ನನ್ನು ತಾನೇ ಧ್ಯಾನಿಸ್ತಿರುವಾಗ ಅನಿಸ್ಬೋದಲ್ಲ? ಯಾಕೆ ಅನ್ನಿಸ್ಬಾರ್ದು? ಈ ಪ್ರಶ್ನೆಯನ್ನು ಕೂಡ ಅದಕ್ಕೇ ನಾನು ಹೇಳೋದು, ಈ ಪ್ರಶ್ನೆಯನ್ನು ಶಿವ ಕೇಳಿದ, ಬ್ರಹ್ಮ ಉತ್ತರಿಸಿದ ಅನ್ನೋದೊಂದು ಭಾಗ. ಈಗ ಇತ್ತೀಚಿನ ದಿನಗಳಲ್ಲಿ ನಾವೇ ಇದನ್ನು ಮಾಡಬಹುದು, ನಮಗೊಬ್ಬ ಗುರು ಸಿಕ್ಕರೆ ಅನ್ನೋದು ಎರಡನೆಯ ಭಾಗ. ಇದು ಯಾವುದೂ ಅಲ್ಲದ ಮೂರನೇದೊಂದು ಸಾಧ್ಯತೆ ಏನು ಅಂದರೆ, ನಾನು ನನ್ನಷ್ಟಕ್ಕೆ ಕೂತು ಹೇಳುವುದನ್ನು ನನ್ನ ಒಳಗಿನ ಗುರು ಉತ್ತರಿಸಬಹುದು. ಚಿತ್ತ, ನಮ್ಮ ಒಳಗೊಬ್ಬ ಗುರು ಇದ್ದಾನೆ, ಅಂತರಾತ್ಮ ಅಂತ. ಈ ಮೂರನೆಯ ಸಾಧ್ಯತೆಯನ್ನು ಕೂಡ ನಾನು ಅಲ್ಲಗಳೆಯುವುದಿಲ್ಲ. ಯಾಕೆಂದರೆ ನಾವು ನಿರಂತರವಾಗಿ ಒಂದು ಹಸಿವನ್ನು, ಜಿಜ್ಞಾಸೆಯನ್ನು ನಮ್ಮೊಳಗೆ ಅಭೀಪ್ಸೆಯಾಗಿ ನನಗೆ ಇದು ತಿಳಿಬೇಕು ಅಂತ ನಿರಂತರವಾಗಿ ಹಂಬಲಿಸಿದರೆ ಬಹಳ ಸಹಜವಾಗಿ ನಮಗೆ ಉತ್ತರ ಸಿಗಬಹುದು. ನನ್ನ ಅಪ್ಪನಿಗೆ ಬಹಳ ಪ್ರಶ್ನೆಗಳು ಬಂದಾಗ ಅವರು ಪ್ರಶ್ನೆ ಕೇಳಿ ನಮ್ಮ ಅಪ್ಪ ತನ್ನ ತಂದೆಗೆ ಕೇಳಿದಾಗ ನಮ್ಮ ತಂದೆಗೆ ಅವರ ಅಪ್ಪ ಉತ್ತರ ಕೊಡ್ತಿದ್ರಂತೆ. ನಮ್ಮ ಅಜ್ಜ, ಪ್ರಶ್ನೆ ಎಲ್ಲಿ ಹುಟ್ಟಿದೆ ಅಲ್ಲೇ ಹುಡುಕು, ಉತ್ತರ ಇದೆ ಅಂತ. ಅಲ್ಲಿಂದ ತಾನು ಪ್ರಶ್ನೆ ಕೇಳುವುದು ಬಿಟ್ಟೆ ಅಂದರು ನಮ್ಮಪ್ಪ. ನೀವು ಅದನ್ನು ಇದಕ್ಕೆ ಅನ್ವಯ ಮಾಡಿದರೆ, ಈ ಪ್ರಶ್ನೆಯನ್ನು ಕೇಳಿದವ ಹೊರಗಿನ ಗುರುವನ್ನೇ ಕೇಳಿದ ಅಂತ ಭಾವಿಸಬೇಕಾಗಿಲ್ಲ. ಕೇಳಿದ್ದು ಬುದ್ಧಿ ಅಂತ ನಮ್ಮ ಒಳಗಿನ ಬುದ್ಧಿ ಕೇಳಿತು, ಅದಕ್ಕೆ ಉತ್ತರ ಕೊಡುವುದು ಚಿತ್ತದಲ್ಲಿ ಕುಳಿತಂತಹ ಸ್ಫುರಣೆ ಆಗುವ ಅಂತರಾತ್ಮನ ಭಾಗವಾದ ಕ್ಷೇತ್ರಜ್ಞ. ಈ ಸಾಧ್ಯತೆಯನ್ನು ಅಲ್ಲಗಳಿಲಿಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಎಷ್ಟೋ ಸಾರಿ ನಮಗೆ ಬಹಳ ಗಹನವಾದ ಪ್ರಶ್ನೆ ಉತ್ತರವೇ ಸಿಕ್ಕಿರೋದಿಲ್ಲ. ಇಡೀ ರಾತ್ರಿ ಬೆಳಗ್ಗೆ ತನಕ ಅದನ್ನೇ ಯೋಚನೆ ಮಾಡ್ತಿರ್ತೀವಿ, ಯಾಕೋ ನನಗೆ ಹೇಗೆ ಸಾಲ್ವ್ ಮಾಡಬೇಕಂತ ಗೊತ್ತಾಗ್ತಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ದೇವರೇ ಅಂತ ನಾವು ಹಂಬಲಿಸ್ತಾ ಹೋದರೆ ಮರುದಿವಸ ಉತ್ತರ ಸಿಗ್ತದೆ. ಹಾಗಾಗಿ ಉಪನಿಷತ್ ಆಗಿ ಹೋದ ಯಾವುದೋ ಕಾಲವಲ್ಲ ಒಂದು. ಎರಡನೆಯದು, ಗುರು ಸಿಕ್ಕರೇ ಸಂಭವಿಸುವುದು ಅನ್ನುವ ಭ್ರಮೆಯೂ ಬೇಡ. ಅಂದರೆ ಅದು ಒಂದು ಪಾಸಿಬಿಲಿಟಿ. ಗುರುವಿಲ್ಲದೆ ಮನುಷ್ಯ ತನ್ನ ಪಾಡಿಗೆ ತಾನು ಆತ್ಮಜಿಜ್ಞಾಸೆಯ ಒಂದು ಹಸಿವಿಗೆ ಬಿದ್ದರೆ, ಯಾಕೆಂದರೆ ನೋಡಿ, ಶ್ರೀಕೃಷ್ಣನನ್ನು ಉದ್ಧವ ಗೀತೆಯಲ್ಲಿ ಆರಂಭ ಮಾಡುವಾಗ ಉದ್ಧವ ಬಹಳ ಪರಿಪರಿಯಾಗಿ ಕೇಳಿಕೊಳ್ತಾನೆ, ನಾನು ನಿನ್ನನ್ನೇ ನನ್ನ ಗುರು ಅಂತ ಭಾವಿಸಿದ್ದೇನೆ, ನನಗೆ ನೀನೇ ಎಲ್ಲವನ್ನು ಹೇಳಿಕೊಡಬೇಕು, ನಾನು ನೀನಿಲ್ಲದೆ ಒಂದರೆ ಕ್ಷಣ ಇರಲಾರೆ, ನನಗೆ ನಿನ್ನ ಬಗ್ಗೆ ತಿಳಿಯುವ ಹಸಿವಿದೆ, ದಯವಿಟ್ಟು ನನಗೆ ತಿಳಿ ಹೇಳು ಅಂತ ಗೋಗರೆದಾಗ ಕೃಷ್ಣ ಹೇಳುವ ಮಾತು, ಗುರು ಅನ್ನುವವನು ಹೊರಗಿಲ್ಲಪ್ಪ, ಗುರು ಅವನು ನಿನ್ನೊಳಗೆ ಇದ್ದಾನೆ, ಅಂತರಾತ್ಮ. ನೀನು ಇಷ್ಟು ಹೇಳಿದ್ದೆ, ಆದ್ದರಿಂದ ನಾನು ನಿನಗೆ ಹೇಳ್ತೇನೆ. ಆದರೆ ನಾನು ಹೇಳುವುದು ನನ್ನ ವಂಶದ ಒಬ್ಬ ಹಿರಿಯ ತನ್ನ ಗುರುವಿಗೆ ಕೇಳಿದ ಪ್ರಶ್ನೋತ್ತರಗಳ ರೂಪದಲ್ಲಿರುವ ಒಂದು ಸಂಗತಿಯನ್ನು ಹೇಳ್ತೇನೆ ಅಂತ ಅವಧೂತ ಗೀತೆ ಅಥವಾ ಪ್ರಕೃತಿ ಗೀತೆಯನ್ನು ಹೇಳಿದ. ನಿಮಗೆ ಗೊತ್ತು. ಅದೆಲ್ಲದರ ಒಟ್ಟು ತಾತ್ಪರ್ಯ ಏನು ಅಂದರೆ, ಪ್ರಶ್ನೆಗಳು ಇಲ್ಲಿ ಒಬ್ಬ ಶಿಷ್ಯ ಕೇಳಿದ್ದಾನೆ, ಅದಕ್ಕೊಬ್ಬ ಎದುರು ಗುರು ಕೂತಿದ್ದಾನೆ, ಎದುರಾಂಬದ್ರು ಮಾತುಕತೆ ಆಯಿತು ಅಂತಲೇ ಭಾವಿಸಬೇಕಾಗಿಲ್ಲ. ನಮ್ಮ ನಿತ್ಯದ ಜೀವನದಲ್ಲಿ ನಮಗೆ ನಿಜವಾಗಿಯೂ ಒಂದು ಭಗವಂತನನ್ನು ಕಾಣುವ ಹಸಿವಿದ್ದರೆ ಆ ಅಭೀಪ್ಸೆಗೆ ಅನುಗುಣವಾಗಿ ಹಗಲೂ ರಾತ್ರಿ ಅವನನ್ನು ಕೇಳಿದರೆ ಉತ್ತರ ಸಿಗುತ್ತೆ. ದೊಡ್ಡಸ್ತಿಕೆ ಹೇಳೋದಂತಲ್ಲ, ಕೆಲವು ಉದಾಹರಣೆಗಳನ್ನು ಕೊಟ್ಟರೆ ದಾಖಲಾಗ್ತದೆ ಅನ್ನುವ ಕಾರಣಕ್ಕೆ ಹೇಳೋದು. ನಾನು SSLCಯಲ್ಲಿದ್ದೆ. SSLCಯಲ್ಲಿ ನನ್ನ ಅಕ್ಕ ಮತ್ತು ನಾನು ಒಂದೇ ತರಗತಿ. ಅವಳು 1 ವರ್ಷ ಯಾವುದೋ ಕಾರಣಕ್ಕೆ ಫೇಲ್ ಆಗಿ ನಾನು ಅವಳು ಒಟ್ಟಾಗಿಬಿಟ್ಟಿದ್ವಿ.
ನಾನು ಓದ್ತಾನೇ ಇರಲಿಲ್ಲ. ಪರೀಕ್ಷೆಗಳನ್ನು ಬರೆದ ನಂತರ, ಪರೀಕ್ಷೆ ಬರೀಲಿಕ್ಕೆ ಹೋಗುವಾಗಲೂ ಭಗವಂತನನ್ನು ಪ್ರಾರ್ಥನೆ ಮಾಡೋದು ಹೋಗೋದು, ಪರೀಕ್ಷೆ ಬರೆದು ಬಂದ ನಂತರವೂ ಪರೀಕ್ಷೆಯ ರಿಸಲ್ಟನ್ನು ಅವನಿಗೆ ಕೇಳೋದು, ದೇವರೇ ಪಾಸ್ ಮಾಡು ಮಾರಾಯ ಅಂತ. ಹಾಗೆ ಇದ್ದವಳು ನಾನು. ಆದರೆ ಲೋಕಕ್ಕೆಲ್ಲ ಹೇಗೆ ಅಂದರೆ ಭಾರಿ ಹುಷಾರು, ಭಾರಿ ಧೈರ್ಯ, ಯಾರಿಗೂ ಹೆದರೋದಿಲ್ಲ ಅಂತ. ನನಗೆ ಗೊತ್ತಿತ್ತು ನಾನೊಂದು ಟೊಳ್ಳು ಅಂತ, ನನ್ನಲ್ಲಿ ಏನೂ ಇಲ್ಲ ಅಂತ ನನಗೆ ಗೊತ್ತಿತ್ತು. ನಾನು ಇವರು ತಿಳಿದಷ್ಟು ಹುಷಾರಲ್ಲ, ನನಗೆ ಮಹಾ ಹೆದರು ಪುಕ್ಕಿ ಅಂತ ಎಲ್ಲ ನನಗೆ ಗೊತ್ತಿತ್ತು. ನಾನು ಯಾರ ಹತ್ರ ಹೇಳಬೇಕು? ನಾನು ಯಾರ ಹತ್ರವೂ ಹೇಳ್ತಿರಲಿಲ್ಲ. ನನಗೆ ಜೀವನದಲ್ಲಿ ಎಲ್ಲರ ಜೊತೆಗೂ ನಾನು ಪ್ರೀತಿಯಿಂದ ಇರ್ತಿದ್ದೆ, ಆದರೆ ನನ್ನ ಒಳಗಿನದ್ದನ್ನೆಲ್ಲ ಹೇಳ್ಕೊಳ್ತಿದ್ದದ್ದು ರಾಯರ ಹತ್ರ. ನನಗೆ ಅತ್ಯಂತ ನಿಕಟ ಸ್ನೇಹಿತರು, ನನ್ನ ಅತ್ಯಂತ ಬಂಧುವೋ, ನನ್ನನ್ನು ಕಾಯುವ ಅಪ್ಪನೋ ಹಾಗೆ ಇದ್ದದ್ದು ನಾನು ರಾಯರ ಜೊತೆಗೆ ಕೂತ್ಕೊಂಡು ಎಲ್ಲ ಹೇಳೋದು. ನನಗೊಂದು ನಂಬಿಕೆ ಅವ್ರು ಕೇಳ್ತಾರೆ ಅಂತ. ಮತ್ತು ನೆನ್ಪಿಟ್ಕೊಳ್ಳಿ, ಆ ನಂಬಿಕೆಯನ್ನು ನನ್ನಲ್ಲಿ ಹುಟ್ಟಿಸಿದ್ದು ಕಾನ್ವೆಂಟನ್ನು ಬೈತೇವೆ ನಾವು, ತುಂಬ ಜನ ಬೈತಾರೆ. ಕಾನ್ವೆಂಟ್ ಅಂದರೆ ಅದೇನೋ ಕೇಡು ಮಾಡಲಿಕ್ಕೆ ಇರೋದು ಅಂತ. ಹಾಗೆ ಇರಲಿಲ್ಲ. ನಾವು ಒಂದು ಕಾನ್ವೆಂಟಲ್ಲಿ ಕಲಿತಾಗ ನಮಗೆ ಯಾವ ಮಟ್ಟದ ಶ್ರದ್ಧೆಯನ್ನು ಅವರು ಕೊಟ್ಟಿದ್ದರು ಅಂದರೆ, ಅವರ ಅಸೆಂಬ್ಲಿಗಳಲ್ಲೆಲ್ಲ ಹೇಳ್ತಿದ್ರು, ಬಂದ ದಿವಸ ಬೆಳಗ್ಗೆ ಒಂದು ದಿವಸ ಈ ಥರ ಮಳೆಗಾಲ ಇದ್ದರೆ ಅವರು ಆ ದಿವಸ ಹೆಡ್ ಮಿಸ್ಸಸ್ ಬಂದು ಕೇಳ್ತಿದ್ರು, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್ ದೋಸ್ ಹೂ ಹ್ಯಾವ್ ಹ್ಯಾಡ್ ರೈನ್ ಎಸ್ಟರ್ಡೇ ಅಂತ. ನಾವು ಕೆಲವರ ಊರಲ್ಲಿ ಮಳೆ ಆಗಿರ್ತಿತ್ತು, ಕೆಲವರ ಊರಲ್ಲಿ ಮಳೆ ಆಗ್ತಿರಲಿಲ್ಲ, ಕೆಲವರು ಕೈ ಎತ್ತಿದ್ವಿ, ಕೆಲವರು ಕೈ ಎತ್ತುತ್ತಿರಲಿಲ್ಲ. ಕೆಲವು ಊರಿನಲ್ಲಿ ಮಳೆ ಆಗಿ ಕೆಲವು ಊರಿನಲ್ಲಿ ಮಳೆ ಆಗದೇ ಇರುವವರು, ಕೈ ಎತ್ತದೇ ಇರುವವರಿಗೆ ನಮ್ಮ ಹೆಡ್ ಮಿಸ್ಸಸ್ ಹೇಳ್ತಿದ್ರು, ನೀವು ಮಳೆಗಾಗಿ ಪ್ರಾರ್ಥಿಸಿಲ್ಲ, ನೀವು ಗಟ್ಟಿಯಾಗಿ ನನಗೆ ಮಳೆ ಬರಲೇಬೇಕು ದೇವರೇ ಅಂತ ಪ್ರಾರ್ಥಿಸಿದರೆ ನಾಳೆ ಮಳೆ ಆಗ್ತದೆ, ನೀವು ಇವತ್ತು ರಾತ್ರಿ ಮಾಡಿ ನೋಡಿ ಅಂತ. ಇಂಥ ಚಾಲೆಂಜುಗಳನ್ನೆಲ್ಲ ಕೊಡ್ತಿದ್ರು ನಮಗೆ ಅವರು. ನಾನು 6ನೇ ತರಗತಿಯಲ್ಲಿ ನನಗೆ ಅವುಗಳೆಲ್ಲ ಮೂಡ್ತಿತ್ತು. ಓಹೋ, ದೇವರ ಹತ್ರ ಸ್ಟ್ರಾಂಗಾಗಿ ಏನಾದರೂ ಹೇಳಿದರೆ ಅದಾಗುತ್ತೆ ನಾಳೆ ಬೆಳಿಗ್ಗೆ ಒಳಗೆ. ಎಷ್ಟು ತಪ್ಪುಗಳನ್ನು ಮಾಡಿದರೆ ಹೋಗಿ ರಾತ್ರಿ ಕೂತ್ಕೊಂಡು ದೇವರಿಗೆ ಹೇಳಿ. ಅವರದ್ದು ಬೆಳಿಗ್ಗಿನ ಆರಂಭ ಹೇಗೆ ಅಂದರೆ, ದೇವರೇ ನನಗೆ ಈ ದಿನವನ್ನು ಕೊಟ್ಟಿದ್ದೀಯಾ, ನಾನು ಅದನ್ನು ಚೆನ್ನಾಗಿ ನಡೆಸುವಂತೆ ನನಗೆ ಅನುಗ್ರಹಿಸುವಂಥ ಅಸೆಂಬ್ಲಿಯಲ್ಲಿ ಪ್ರಾರ್ಥನೆ ಇರುತ್ತೆ, ಅದಕ್ಕೊಂದು ಹಾಡು. ಸಂಜೆ ಹೇಗೆ ಅಂದರೆ, ನೀನು ಕೊಟ್ಟ ದಿನವನ್ನು ವ್ಯರ್ಥ ಮಾಡಿದ್ದೇನಾ ನೋಡುವಂತ ನಾನು ನನ್ನ ಲೆಕ್ಕಗಳನ್ನು ಕೊಡಬೇಕು ಸಂಜೆ ದೇವರಿಗೆ. ನಾನು ನೋಡಿ ಇವತ್ತಿಷ್ಟು ಕೆಲಸ ಮಾಡಿದ್ದೀನಿ, ಇದರಲ್ಲಿ ಇಷ್ಟು ತಪ್ಪು ಮಾಡಿದ್ದೇನೆ ಅಂತ ದೇವರ ಮುಂದೆ ಕನ್ಫೆಸ್ ಮಾಡಬೇಕು. ಇವು ಎಲ್ಲ ಪ್ರಾಕ್ಟೀಸ್ ಆಗಿ ನನಗೆ ದೇವರೊಟ್ಟಿಗೆ ಒಂದು ಸಂವಹನ ಸಾಧ್ಯ ಆಗಿತ್ತು. ಆದರೆ ಅವರು ದೇವರು ಅನ್ನೋದಕ್ಕೆ ಆಕಾರ ಇದೆ ಅಂತ ಯಾವತ್ತೂ ಹೇಳಲಿಲ್ಲ. ಯೇಸುವನ್ನು ನೆನೆಯಿರಿ ಅಂತ ಹೇಳಿರಲಿಲ್ಲ, ದೇವರು ಅಂತ ಹೇಳ್ತಿದ್ರು. ಹೀಗಾಗಿ ನಾನು ಬಾಲ್ಯದಿಂದ ನೋಡಿದ ದೇವರು ರಾಘವೇಂದ್ರ ಸ್ವಾಮೀಜಿ. ನಾನು ದೇವರು ಅಂದಾಗ ನಾನು ಕೂತ್ಕೊಂಡೆಲ್ಲ ಅವರಿಗೆ ಹೇಳ್ತಿದ್ದೆ, ರಾಯರೇ ಇವತ್ತು ನಾನು ಯಾರಿಗೋ ಹೊಡೆದೆ, ಇವತ್ತು ನಾನು ಯಾರಿಗೋ ಕೆಟ್ಟದಾಗಿ ಮಾತಾಡಿದೆ, ಇವತ್ತು ನನಗೆ ಮನಸ್ಸಿನಲ್ಲಿ ಇಂಥದ್ದೊಂದು ವಂಚನೆಯ ಭಾವ ಬಂತು, ಇದೆಲ್ಲ ನಾನು ರಾಯರ ಹತ್ರ ಕನ್ವರ್ಸ್ ಮಾಡ್ತಿದ್ದೆ. ಹೀಗಾಗಿ ನನಗೊಂದು ಸ್ಪಂದನದ ರೀತಿಯಲ್ಲಿ ರಾಯರು ನನ್ನ ಜೊತೆಗೆ ಇದ್ದದ್ದು ನನಗೆ ಗೊತ್ತಾಗ್ತಿತ್ತು. ಈ ಥರದ ಬೆಳವಣಿಗೆಯಲ್ಲಿದ್ದಾಗ SSLC ನಾಳೆ ರಿಸಲ್ಟ್ ಅಂತ ಪೇಪರಲ್ಲಿ ಬಂತು. ಎಲ್ಲರೂ ನಮ್ಮ ಮನೆಯಲ್ಲಿ ತೀರ್ಮಾನ ಮಾಡಿದರು, ಶುಭ ಬಹಳ ಹುಷಾರಿನ ಹುಡುಗಿಯೇನು ಅಲ್ಲ, ವೀಣಾ ಹುಷಾರು, ಆದ್ದರಿಂದ ವೀಣಾ ಹೋಗಿ ರಿಸಲ್ಟ್ ನೋಡಿ ಬರ್ತಾಳೆ. ನನಗೆ ಪುಕ್ಕು ನಾಳೆ ನಾನು ಫೇಲ್ ಆದರೆ ಏನು ಕತೆ ಅಂತ. ನನಗೆ ಗ್ಯಾರಂಟಿ ಇತ್ತು, ನಾನು ಬಹಳ ಏನೋ ಹುಷಾರಲ್ಲ, ನಾನು ಫೇಲ್ ಆಗುವ ಎಲ್ಲ ಚಾನ್ಸ್ ಉಂಟು. ಫೇಲ್ ಆದರೆ ಮನೆಗೆ ಬರುವುದು ಹೇಗೆ? ಇವರೆಲ್ಲ ಏನೇನೋ ಎಣಿಸಿದ್ದಾರಲ್ಲ ನನ್ನ ಬಗ್ಗೆ, ಎಂಥೆಂಥದ್ದು ಸೌಧ ಕಟ್ಕೊಂಡಿದ್ದಾರಲ್ಲ, ನಾನು ಕುಸಿದು ಹೋದರೆ ಅಂತೆಲ್ಲ ನನಗೆ ಭಯ. ನೀವು ನಂಬ್ತಿದ್ರೆ ನಾನು ರಾತ್ರಿ, ಆದರೆ ಮನೆಯಲ್ಲಿ ತೀರ್ಮಾನ ಆಗಿದೆ, ನಾಳೆ ಬೆಳಿಗ್ಗೆ ನಾನು ಶಾಲೆಗೆ ಹೋಗಿ ನೋಡಿಕೊಂಡು ಬರ್ತೇನೆ ರಿಸಲ್ಟ್ ಅಂತ. ನಾನು ಅಲ್ಲ ಹೇಳಿಕ್ಕೆ ನನಗೆ ಹೊರಲೋಕಕ್ಕೆ ತೋರಿದ ವೀಣಾ ಸುಳ್ಳಾಗುವುದು ಕೂಡ ನನಗೆ ಬೇಡವಾಗಿತ್ತು. ನನಗೆ ಹೊರಗೊಂದು ಜನ ಎಲ್ಲ ಎಣಿಸಿದ್ರಲ್ಲ, ಇವಳಿಗೆ ಭಾರಿ ಧೈರ್ಯ, ಅದನ್ನು ಕಾಯ್ಕೊಳ್ಬೇಕಿತ್ತು. ನಾನು ರಾತ್ರಿ ನನ್ನ ಹಾಸಿಗೆಯಲ್ಲಿ ಕೂತು, ಆಗ ಇದ್ದ ಹ್ಯಾಬಿಟ್ 108 ಲಕ್ಷ್ಮೀ ನರಸಿಂಹ ಹೇಳ್ತಿದ್ದೆ. ನಾನು ಕಣ್ಮುಚ್ಚಿ ಲಕ್ಷ್ಮೀ ನರಸಿಂಹ ಹೇಳುವಾಗ ನನ್ನ ಕಣ್ಣ ಒಳಗೆಲ್ಲ ಕಾಣ್ತಿದ್ದದ್ದು ಪ್ರಹ್ಲಾದ, ಅವನಿಗೆ ಆಗ್ತಿದ್ದ ಶಿಕ್ಷೆ. ಆಗ ಅದನ್ನು ಕೊನೆಯಲ್ಲಿ ಪರಿಹರಿಸಲಿಕ್ಕೆ ನರಸಿಂಹ ಕಂಬ ಒಡೆದು ಬರೋದು, ಅವನು ಆ ಹಿರಣ್ಯಕಶಿಪುವನ್ನು ಬಗೆಯುವುದು, ಆ ಕೊರಳನ್ನು ಮಾಲೆ ಮಾಡಿಕೊಳ್ಳುವುದು, ಆ ಕರುಳನ್ನು ತೆಗೆದು, ಇವೆಲ್ಲ ನನ್ನ ಕಣ್ಮುಂದೆ ಬರ್ತಿತ್ತು. ಇದು ನಿತ್ಯ ನನ್ನ ಸಂಜೆ ರಾತ್ರಿಯ ಮಲಗುವ ಹೊತ್ತಿನ ಅನುಭವ. ನಾನು ಅವುಗಳನ್ನು ಮಾಡಿಯೇ ಮಲಗ್ತಿದ್ದಿದ್ದು. ಆವತ್ತು ಕೂಡ ನಾನು ಅಷ್ಟು ಮಾಡಿ ಕೊನೆಯಲ್ಲೊಂದು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಮಾಡುವಂಥದ್ದು 108 ಹೇಳಿ ಆದಮೇಲೆ. ಈ 108 ಹೇಳುವಾಗ ಈ ನರಸಿಂಹನ ಅವತಾರದ ಇಡೀ ಚಿತ್ರಣ, ಯಾಕೆಂದರೆ ಅಮರ ಚಿತ್ರಕಥೆ ಓದಿದ್ವಿ ನಾವು, ಒಳ್ಳೆ ಕಣ್ಮುಂದೆ ಬರ್ತಿತ್ತದು. 108 ಆಯ್ತಪ್ಪ. ಆಮೇಲೆ ರಾಯರಿಗೆ ನಾನೊಂದು ಆ ದಿವಸದ
ಅಹವಾಲನ್ನು ಹೇಳಿದೆ. ರಾಯರೇ, ನಾಳೆ ನನ್ನ ರಿಸಲ್ಟ್, ನನಗೆ ನಾಳೆ ನಾನು ರಿಸಲ್ಟ್ ನೋಡಿ ಬರ್ತೇನೆ ಅಂತ ಮನೆಯವರೆಲ್ಲ ನನ್ನನ್ನು ನಿಯೋಜಿಸಿ ಬಿಟ್ಟಿದ್ದಾರೆ. ನನಗೆ ದೇವರಾಣೆಗೂ ಗೊತ್ತಿಲ್ಲ ರಾಯರೇ ನಾನು ಪಾಸ್ ಆಗ್ತೇನಾ ಇಲ್ವಾ ಅಂತ. ನಾನು ಒಂದು ವೇಳೆ ಹೋಗಿ ಫೇಲ್ ಆದರೆ ಮನೆಗೆ ಹೇಗೆ ಬರೋದು? ಆದ್ದರಿಂದ ನಾನಿದು ರಾಯರ ಹತ್ರ ಹೇಳ್ಕೊಂಡದ್ದು, ರಾಯರೇ ನಾನು ಪಾಸ್ ಆಗ್ತೇನೆ ಅಂತ ನೀವು ಹೇಳಿದರೆ ಮಾತ್ರ ನಾನು ಹೋಗ್ತೇನೆ, ಇಲ್ಲಾದರೆ ನಾನು ಹೋಗಲ್ಲ ಅಂತ ಆ ರಾತ್ರಿ ಹೇಳಿ ನಾನು ಮಲಗಿದ್ದೇನೆ. ಇದು ನಾನು ನಿಮಗೆ ಹೇಳೋದು ಒಂದು ಜೆನ್ವಿನ್ ಕಾಲ್ ನನ್ನದು, ನನ್ನ ಡೂ ಆರ್ ಡೈಯ ಸ್ಥಿತಿ ಅದು. ನಾನು ಹಾಗೆ ಹೇಳಿ ಮಲಗಿದ್ದೇನೆ. ಬೆಳಿಗ್ಗೆ ಇನ್ನು 5-5:30 ಅವಧಿ. ನನಗೆ ಎಚ್ಚರ ಆದಮೇಲೆ ಗೊತ್ತು ಅದು 5:30 ಆಗಿದೆ ಅಂತ. ಬಟ್ ನನಗೆ ಗೊತ್ತಿಲ್ಲ 5 ಗಂಟೆ ಇರಬೇಕದು ನಿದ್ದೆಯ ಅವಧಿ. ಆಗ ನಾನು ಎದ್ದು ಬಂದು ನಮ್ಮ ಮನೆ ಹೀಗೆ ರಾಯರ ವೃಂದಾವನದ ಆ ಹೊಸ್ತಿಲಿನ ಈ ಭಾಗದಲ್ಲಿ ಕೂತಿದ್ದೇನೆ. ಕೂತು ಒಂದು ಥರ ಹೆದರಿ ಅಳ್ತಾ ಇದ್ದೇನೆ. ವೃಂದಾವನದಲ್ಲಿ ನೀವು ಯಾರಾದರೂ ಅಮಲ್ಪಾಡಿ ನೋಡಿದವರಿಗಿದ್ದೀರಿ ಗೊತ್ತಿರ್ತದೆ, ತುಂಬ ಸುಂದರವಾದ ರಾಯರ ಮೂರ್ತಿ ಕೆತ್ತನೆ ಇದೆ ನಮ್ಮಲ್ಲಿ. ಹೀಗೆ ಕಣ್ಣು ಅಥವಾ ಬರೀ ಮೂಗು ಕಣ್ಣು ಅವಯವ ಮಾತ್ರ ಅಲ್ಲ, ಪೂರ್ತಿ ಕೂತು ಆಕಾರವೇ ಇದೆ. ನಮ್ಮ ವೃಂದಾವನ ತುಂಬ ಸುಂದರವಾಗಿದೆ. ನಾನು ಅಲ್ಲಿ ನೋಡ್ತಾ ಅಳ್ತಿದ್ದರೆ ರಾಯರು ಅಲ್ಲಿಂದ ಎದ್ದು ಬಂದರು. ಅವರ ಕಾವಿಯ ಬಣ್ಣದ ಆ ಬಟ್ಟೆಯಲ್ಲಿ ಅವರು ಎದ್ದು ಬಂದು ನನ್ನ ಮುಂದೆ ಕೂತಿದ್ದಾರೆ. ಹೊಸ್ತಿಲು ನಮ್ಮಿಬ್ಬರ ಮಧ್ಯೆ ಇದೆ. ಅವರವರ ಬಲಗೈಯನ್ನು ನನ್ನ ತೊಡೆಯ ಮೇಲೆ ಇಟ್ಟರು. ನಾನು ಹೀಗೆ ಮಾಡಿ, ರಾಯರು ನೀವು ಅಂತ ಹೇಳುವುದು ಅಷ್ಟು ಹೇಳುವಾಗ ಅವರು, ಹೌದು ನಾನೇ, ಅನುಮಾನ ಬೇಡ, ನಿನಗೆ ಭಯ ಅಲ್ವಾ, ನಾಳೆ ಪಾಸ್ ಆಗ್ತೀಯಾ ಇಲ್ವಾ ಅಂತ, ನೀನು ಪಾಸ್ ಆಗ್ತಿ ಹೋಗು. ನಾನು ಕಣ್ಣಲ್ಲಿ ಗಳ ನೀರು ಹಾಕಿಕೊಂಡು ಎಚ್ಚರ ಆಗಿದ್ದೇನೆ. ಗಂಟೆ ನೋಡಿದರೆ 5:30. ನನಗೆ ಆವತ್ತು ಎಷ್ಟು ಧೈರ್ಯ ಅಂದರೆ, ರಾಯರು ನಾನು ಪಾಸಾಗುವುದನ್ನು ಹೇಳಿದ್ದಾರೆ ಅಂದ್ಕೊಂಡು ಎದ್ದಿದ್ದೇನೆ. ಸ್ನಾನ ಮಾಡಿ ನನ್ನ ರಿಸಲ್ಟ್ ನೋಡಲಿಕ್ಕೆ ಹೋಗಿದ್ದೇನೆ. ಯಥಾ ಪ್ರಕಾರ ನಾನು ಪಾಸಾಗಿದ್ದೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನಮ್ಮ ಒಳಗೆ ಒಂದು ಗಾಢವಾದ ವೇದನೆಯೋ, ಗಾಢವಾದ ಯಾವುದೋ ತಿಳಿಯಲೇಬೇಕು ಅನ್ನುವ ಜಿಜ್ಞಾಸೆಯೋ, ಉತ್ತರ ಕೊಟ್ಟೇ ಕೊಡಪ್ಪ ಅನ್ನುವ ನಿರಂತರವಾದ ಆ ಕೂಗೋ ಇದ್ದರೆ ಅವನಷ್ಟು ಕರುಣಾಮಯಿ ಯಾರೂ ಇಲ್ಲ. ಅವನು ಅಂತರ್ಯಾಮಿಯಾಗಿ ಒಳಗಿದ್ದಾನೆ. ಆದ್ದರಿಂದ ನಮಗೆ ಬೊಬ್ಬೆ ಹೊಡೆದು ಹೇಳೋ ಅವಶ್ಯಕತೆ ಇಲ್ಲ. ಕಣ್ಮುಚ್ಚಿ ಒಳಗೆ ಹೇಳಿದರೆ ಅವನಿಗೆ ಕೇಳ್ತದೆ, ನನಗೆ ನೀನು ಉತ್ತರ ಕೊಡು ಅಂತ. ಇದು ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ. ಈ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಈ ಪ್ರಾಣ ಹೇಗೆ ಉಸಿರಾಡುತ್ತೆ, ಈ ಕಣ್ಣು ಈ ಕಿವಿ ಎಲ್ಲ ಏನು ಹೇಗೆ ಕೆಲಸ ಮಾಡುವುದು, ಯಾವ ದೇವರ ಮುಖಾಂತರ? ಕವು ದೇವೋ ಯುನಕ್ತಿ. ಯಾರು ಇದನ್ನೆಲ್ಲ ಮಾಡಿಸ್ತಾ ಇರೋದು? ನಾನು ನೋಡಿದೆ ಅನ್ನೋದು ಎಷ್ಟು ಮೂರ್ಖತನ. ನಾನು ತಿಳಿದಿದ್ದೇನೆ, ನನಗೆ ಗೊತ್ತಾಯಿತು, ನನಗೆ ಕೇಳುತ್ತದೆ ಅನ್ನೋದು ಎಂಥ ಮೋಸ. ನಾವು ಮಾತಾಡ್ತೇವೆ ಅನ್ನೋದು ಎಷ್ಟು ದೊಡ್ಡ ಬ್ಲಂಡರ್. ನಾಲಿಗೆ ನನಗೆ ಇದೆ, ಪ್ರಾಣಿಗೆ ಇದೆ. ಪಾಪ ಪ್ರಾಣಿಗೆ ಮಾತಾಡೋಕ್ಕಾಗಲ್ವಲ್ಲ. ಆದರೆ ಈ ನಾಲಿಗೆಗೆ ಪರಿಶುದ್ಧವಾದ ಒಂದು ಸ್ಫುಟ ಭಾಷೆಯನ್ನು ಕೊಟ್ಟು, ಮಾತಾಡುವ ಸೌಕರ್ಯ ಕೊಟ್ಟು, ಅದಕ್ಕೊಂದು ಸಂವಹನ ಕೊಟ್ಟು, ಅದನ್ನು ಕೇಳುವ ಶ್ರೋತೃವನ್ನು ಕೊಟ್ಟು, ಎಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡುವ ಇದ್ದಾನೆ ಅಂದಾಗ ನಾನು ಏನು ಮಾತಾಡೋದು? ತುಂಬ ತಿಳಿದವನೊಬ್ಬ ಇರಬಹುದು, ಅವನು ತನ್ನ ಪಾಡಿಗೆ ಬೀದಿಯಲ್ಲಿ ಮಾತಾಡ್ತಾ ಹೋದರೆ ಯಾರು ಕೇಳ್ತಾರೆ? ಆದರೆ ಅದಕ್ಕೊಂದು ಇಲ್ಲ, ಇದು ಕೇಳುವ ಮಾತು, ಇದನ್ನೊಂದು ಹೇಳುವವನಿದ್ದಾನೆ, ಇಲ್ಲಿ ಬಂದು ಇದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂತೆಲ್ಲ ಆಗಿ ಹೀಗೊಂದು ವ್ಯವಸ್ಥೆಯ ಒಳಗೆ ಕೇಳುವ ಸೌಕರ್ಯ ಒದಗ್ತದಾದರೆ ಮಾತಾಡಿದವಳು ಎಲ್ಲಿ, ಯಾರು? ಎಂಥ ದೊಡ್ಡ ಸುಳ್ಳು. ನಾನು ತಿಳಿದಿದ್ದೇನೆ, ನಾನು ಓದಿದ್ದೇನೆ, ನಾನು ಹೇಳ್ತೇನೆ ಅನ್ನುವ ಎಷ್ಟು ದೊಡ್ಡ ಭ್ರಮೆಗಳು. ನಮಗೆಲ್ಲ ಗೊತ್ತಿದೆ ಅನ್ನುವುದಾಗಲಿ, ನಾವೇ ನೋಡ್ತೇವೆ ಅನ್ನೋದೇ ನೋಡಿ. ನಮಗೆ ಎಷ್ಟೋ ಸಾರಿ ನಾವು ಹೀಗೆ ನೋಡ್ತಾ ಇರ್ತೇವೆ, ಏನು ರಿಜಿಸ್ಟ್ರ್ ಆಗಲ್ಲ. ನೋಡಿದ್ದು ಹೌದು, ಹೀಗೆ ನೋಡ್ತಾ ಇದ್ದದ್ದು ಹೌದು, ಗೊತ್ತೇ ಇಲ್ಲ ಎದುರು ಯಾರು ಬಂದು ಹೋದರು. ಯಾಕೆ? ಆ ಮನಸ್ಸು ಅಲ್ಲಿ ಇಲ್ಲದಿದ್ದರೆ ನಾವು ಹೀಗೆ ನೋಡಿದರೂ ಕೂಡ ಮನಸ್ಸು ಇನ್ನೆಲ್ಲೋ ಇದ್ದರೆ ಇದು ಮೂಡೋದೇ ಇಲ್ಲ. ಆ ಮನಸ್ಸನ್ನು ಅತ್ಲಾಗ ತೊಗೊಂಡು ಹೋದವ ಯಾರು?
ಕಣ್ಣಿನ ಮುಂದೆ ಟ್ರಾನ್ಸ್ಪರೆಂಟಾಗಿ ಕಾಣುವ ಹಾಗೆ ಮಾಡುವಂಥ ಒಂದು ಶಕ್ತಿ ಇದ್ದಾಗಲೂ ಕೂಡ ಅದು ಇಲ್ಲಿ ರಿಜಿಸ್ಟರ್ ಆಗದ ಹಾಗೆ ಆಗುವ ಒಂದು ಯಾವುದೋ ಉಂಟಲ್ಲ, ಯಾವುದದು? ಈ ಪ್ರಶ್ನೆ ಯಾರಿಗಾದರೂ ಬರಲೇಬೇಕಾದದ್ದಲ್ಲ. ಬಹುಶಃ ಇಷ್ಟು ಪ್ರಶ್ನೆ ನಮಗೆ ಬಂದರೆ ನಮ್ಮ ದಾರಿ ಮುಂದೆ ಸುಗಮವಾಗಿ ತೆರೀತದೆ ಅಂತಲೇ ಉಪನಿಷತ್ತು ಈ ಪ್ರಶ್ನೆಯನ್ನು ಕೇಳ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ನಮಗೆ ಈ ಪ್ರಶ್ನೆ ಬರಲೇ ಇಲ್ಲ. ನಮಗೆಲ್ಲ ನಾನು ಮಾಡಿದೆ, ನಾನು ನೋಡಿದೆ, ನಾನು ಹೇಳಿದೆ, ನಾನು ಕೇಳಿದೆ, ಈ ನಾನು ಹೇಳಿದೆ, ನಾನು ಕೇಳಿದೆ, ನಾನು ನೋಡಿದೆ, ನಾನು ಮಾಡಿದೆ ಅನ್ನೋದರಲ್ಲಿ ಅವನು ಮರೆತು ಹೋಗಿ ಬಿಟ್ಟಿದ್ದಾನಲ್ಲ, ಆ ಅವನನ್ನು ಎಚ್ಚರಿಸುವ ಕೆಲಸಕ್ಕಾಗಿ ಈ ಪ್ರಶ್ನೆ ಕೇಳಿಕೊಳ್ಬೇಕು ನಾವೆಲ್ಲ. ನಾನು ಮಾಡಲಿಲ್ಲ ಅನ್ನೋದು ಗೊತ್ತಾಗದೇ ಇದ್ದರೂ ತೊಂದರೆ ಇಲ್ಲ, ಮಾಡಿದ್ದು ಯಾರು ಅಂತ ಕೇಳುವ ಒಂದು ಸಾಮಾನ್ಯ ಜಾಗೃತಿ ಬಂದರೆ ಯಾವಾಗಲೂ ಕೂಡ ಅಧ್ಯಾತ್ಮ ಅಂದರೆ ಒಂದು ಅವೇರ್ನೆಸ್ ಹುಟ್ಟುವುದು ಮೊದಲು, ತಿಳಿಯುವುದಲ್ಲ. ನಮಗೇನು ತಿಳಿಯುವುದಲ್ಲ, ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ಒಂದು ಅಡಿಗೆ ಗೊತ್ತುಂಟು ಅಂತ ಮಹಾ ಅಹಂಕಾರ ಮಾಡಿ 4 ಮನೆ ಅಡಿಗೆ ಊಟ ಮಾಡೋ ಗೊತ್ತಾಗತ್ತೆ, ನಂಗೆ ಅಡಿಗೆಯೇ ಗೊತ್ತಿಲ್ಲ ಅಂತ. ಸಾಮಾನ್ಯ ವಿಷಯಗಳೇ ನಮಗೆ ಗೊತ್ತಿಲ್ಲ, ಎಂಥದ್ದು ಗೊತ್ತಿರುವುದು? ಗೊತ್ತಿರುವುದು ಅನ್ನುವುದೇ ಇಲ್ಲ ಅನ್ನುವ ಪ್ರಪಂಚದಲ್ಲಿ ಗೊತ್ತಿದೆ ಅನ್ನುವ ಸಂಗತಿಯೇ ಇಲ್ಲ. ನಿಜಕ್ಕೂ ಗೊತ್ತಿಲ್ಲದ್ದೇ ಇರುವುದು ನಮಗೆ. ಯಾವುದು ಗೊತ್ತಿದೆ ಹೇಳಿ? ನಾವು ಗೊತ್ತುಂಟಾ? ಗೊತ್ತಿಲ್ಲ. ನಮ್ಮ ಬಗ್ಗೆ ಗೊತ್ತುಂಟಾ? ಗೊತ್ತಿಲ್ಲ. ನಾವೇ ನಮ್ಗೆ ಅರ್ಥ ಆಗಲ್ಲ. ನಿನ್ನೆ ಹಾಗೆ ಯಾಕೆ ಮಾತಾಡಿದೆ, ಇವತ್ತು ಅದನ್ನು ಹೇಳಬಾರ್ದಿತ್ತಲ್ಲ ಅಂತ ಇವತ್ತು ಯೋಚನೆ ಮಾಡ್ತೀವಿ. ನಮಗೆ ನಮ್ಮ ಮಾತು ಗೊತ್ತಿಲ್ಲ, ನಮ್ಮ ಯೋಚನಾ ಕ್ರಮ ನಮ್ಮ ಅಳತೆಯಲ್ಲಿಲ್ಲ. ನಾವು ನಿನ್ನೆ ಯಾಕೆ ಅವರನ್ನು ಅಷ್ಟು ಪ್ರೀತಿಸಿದ್ದೀವಿ, ಇವತ್ತು ಯಾಕೆ ಅವರು ಸಿಟ್ಟು ಬರ್ತದೆ ಅವ್ರ ಮೇಲೆ ಗೊತ್ತಾಗಲ್ಲ. ಯಾವುದು ಗೊತ್ತಿದೆ ಅಂತ ನಾವು ಅಹಂಕಾರ ಮಾಡೋದು. ಹೀಗೆ ನಮಗೆ ಏನೂ ಗೊತ್ತಿಲ್ಲ ಅನ್ನುವುದು ಗೊತ್ತಾಗಬೇಕಲ್ಲ, ಅದಕ್ಕೆ ಹುಟ್ಟಬೇಕಾದ ಪ್ರಪ್ರಥಮ ಜಾಗೃತಿ ಯಾವುದು ಅಂದರೆ ಇದು ಯಾವುದು ಅನ್ನುವ ಪ್ರಶ್ನೆ ಹುಟ್ಟುವುದು. ಇದು ಯಾವುದು ಅಂತ ಈ ಪ್ರಶ್ನೆ ಹುಟ್ಟುವ ಆತ್ಮಜಿಜ್ಞಾಸೆಯ ಪೂರ್ವಾವಸ್ಥೆಯಲ್ಲಿ ಒಬ್ಬ ಬಹಳ ದೀನನಾಗಿ ಭಗವಂತನನ್ನು ಕೇಳ್ತಿದ್ದಾನೆ. ಏನಪ್ಪ ಇದು? ಇದೆಲ್ಲ ಯಾವ ಕಡೆಯಿಂದ ನಡೆಸ್ತಾ ಇದ್ದೀನಿ ನೀನು? ಯಾರು ನೀನು? ಎಲ್ಲಿದ್ದಿ? ನನಗೆ ಯಾಕೆ ಕಾಣಿಸಲ್ಲ? ಸೂತ್ರಧಾರನ ಹಾಗೆ ಎಲ್ಲ ಮಾಡಿಸ್ತಿ, ನೋಡುವ ಹಾಗೆ ಮಾಡ್ತಿ, ಕೇಳುವ ಹಾಗೆ ಮಾಡ್ತಿ, ಮಾತಾಡುವ ಹಾಗೆ ಮಾಡ್ತಿ, ಉಸಿರಾಡುವ ಹಾಗೆ ಮಾಡ್ತಿ. ಪ್ರಾಣವೇ ನಿನ್ನ ಕೈಯಲ್ಲಿದ್ದೂ ಕೂಡ ಎಂಥ ದೊಡ್ಡವನವನು, ತಾನು ಕಾಣಿಸೋದೇ ಇಲ್ವಲ್ಲ, ಮಾಡಿದ್ದೇ ಗೊತ್ತಾಗದ ಹಾಗೆ ಇದ್ದಾನಲ್ಲ. ಅವನ ನೋಡಿ ಆದರೂ ನಮ್ಗೆ ತಿಳಿಬೇಕಲ್ಲ ನಾನು ಮಾಡುವವನೇ ಅಲ್ಲ ಅಂತ. ಯಾಕೆ ತಿಳಿಯಲ್ಲ? ಯಾಕೆ ಅದನ್ನೆಲ್ಲ ತಿಳಿಯದ ಹಾಗೆ ನನಗೆ ನಾನೇ ಮಾಡಿದೆ ಅನ್ನುವ ಭ್ರಮೆ ಹುಟ್ಟುವ ಹಾಗೆ ಯಾಕೆ ಮಾಡಿಸ್ತೀಯಪ್ಪ ಅನ್ನುವ ಒಂದು ಬಹಳ ವಿಶೇಷವಾದ ಎಚ್ಚರ ಹುಟ್ಟಿದ ಜೀವವೊಂದು ಇಲ್ಲಿ ಮಿಡುಕ್ತಿದೆ. ಒಳಗೆ ಕೂತ ಆ ದೇಹದ ಒಳಗಿರುವ ಅಂತರಾತ್ಮನನ್ನು ಬಹಳ ಬಹಳ ಆರ್ತವಾಗಿ ಆಲ್ಪರಿತಿದೆ. ನೋಡಿ, ಆರ್ತವಾಗಿ ಆಲ್ಪರಿದರೆ ಕೃಷ್ಣ ಹೇಳ್ತಾನೆ, ಜಿಜ್ಞಾಸುಹು ಆರ್ತಃ ಅರ್ಥಾರ್ಥಿ, ಇವರಿಗೆಲ್ಲ ನಾನು ತಕ್ಷಣ ಬರ್ತೇನೆ ಅಂತ ಭಗವದ್ಗೀತೆಯಲ್ಲಿ ಕೊಟ್ಟಿರುವ ಅಶ್ಯೂರೆನ್ಸ್ ಅದು. ಕೃಷ್ಣ ಹೇಳ್ತಾನೆ, ನೀವು ಆರ್ತರಾಗಿ ಕೂಗಿದರೆ ನಾನು ಬರ್ತೇನೆ. ಅದಕ್ಕೆ ಬೇರೆ ಉದಾಹರಣೆ ಇಲ್ಲ. ದ್ರೌಪದಿ ಏನು ಮಾಡಿದ್ಲು? ಅವಳು ಏನೂ ಮಾಡಲಿಲ್ಲ. ಅವಳೇನೋ ದೊಡ್ಡ ಮೂರ್ತಿ ಮಾಡಿ ದೊಡ್ಡ ಮಠ ಕಟ್ಟಿ ದೇವ್ರ ಪೂಜೆ ಮಾಡ್ತೀನಿ ಅಂತೇನು ಕೂತ್ಕೊಂಡಿಲ್ಲ ಅವಳು. ಅಂದರೆ ಆರ್ತತೆಗೆ ಆಕಾರವನ್ನು ನೆನೆಯುವಾಗ ಆಕಾರವೇ ಇಲ್ಲದೆ ಇರುವ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದ ಎಷ್ಟೋ ದೂರದಲ್ಲಿರ್ಬೋದು ಕೃಷ್ಣ, ಗೊತ್ತಿಲ್ಲ ಅವಳಿಗೆ. ಆದರೆ ಶ್ರದ್ಧೆ ಉಂಟಲ್ಲ, ಈ ಆರ್ತ ಕೂಗು ನನ್ನ ಒಳಗಿನ ಅವನನ್ನಲ್ಲದೆ ಇನ್ಯಾರನ್ನು ಮುಟ್ಟುತ್ತೆ ಅನ್ನೋ ಆರ್ತ ಕೂಗು ಉಂಟಲ್ಲ, ಅದಕ್ಕೆ ಅವನು ಬಂದೇ ಬರ್ತಾನೆ ಅನ್ನೋದಕ್ಕೆ ನಮಗೊಂದು ಎವಿಡೆನ್ಸ್ ದ್ರೌಪದಿ. ಅದಕ್ಕೆ ನೋಡಿ ಎಷ್ಟು ಆಶ್ಚರ್ಯಕಾರಕ ವಿಷಯ ಅದು. ದ್ರೌಪದಿಗೆ ಅದನ್ನು ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ, ಅವಳು ಹಾಗೊಂದು ಆರ್ತವಾಗಿ ಕೂಗಿದಾಗ ಇಡೀ ಸಭಾಂಗಣದ ಸಕಲ ಹಿರಿಯರನ್ನು ಕೂಗಿ ಕೂಗಿ ಕೇಳಿದ್ದಾಳವಳು, ನಿಮಗಿದು ಸರಿ ಕಾಣುತ್ತಾ, ನಿಮಗಿದು ಸರಿ ಕಾಣುತ್ತಾ, ನನಗೆ ಮಾಡಿದ್ದು ಸರಿ. ಯಾರೂ ಉತ್ತರ ಕೊಡದೇ ಇದ್ದಾಗ ಅವಳಿಗೆ ಒಂದು ತೀವ್ರವಾಗಿ ಅನ್ನಿಸಿದೆ, ನನಗೆ ಕೃಷ್ಣನಲ್ಲದೆ ಇನ್ಯಾರೂ ಗತಿ ಇಲ್ಲ ಅಂತ. ಹಾಗೆ ಅಷ್ಟು ಆರ್ತವಾಗಿ ಕೂಗಿದಾಗ ವೇದವ್ಯಾಸರು ಹೇಳ್ತಾರೆ, ಕೃಷ್ಣನಿಗೆ ಕೂಗು ಕೇಳಿಸಿತು. ಎಂಥ ಚೆನ್ನಾಗಿದೆ ಆ ವಿವರಣೆ ಅಂದರೆ, ವೇದವ್ಯಾಸರು ಹೇಳ್ತಾರೆ, ಇಡೀ ಸಭಾಂಗಣದಲ್ಲಿ ಕೃಷ್ಣ ಬಂದು ನಿಂತದ್ದನ್ನು ದ್ರೌಪದಿ ಮಾತ್ರ ಕಂಡಳು, ಉಳಿದವರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಈ ಕೂಗಿದ ಆರ್ತ ಜೀವಕ್ಕಲ್ಲದೆ ಇನ್ಯಾರಿಗೆ ಗೊತ್ತಾಗಕ್ಕೆ ಸಾಧ್ಯ? ಹಾಗೆ ನಮಗೆ ನಮ್ಮ ಒಳಗೆ ಯಾರಪ್ಪ ನೀನು? ಯಾರು ನನ್ನೊಳಗೆ ಕೂತು ಹಾಡಿಸುವವ? ಯಾರು ನನ್ನೊಳಗೆ ಕೂತು ನುಡಿಸುವವ? ಯಾರು ನನ್ನೊಳಗೆ ಕೂತು ಇದೆಲ್ಲವನ್ನು ಕೇಳಿಸುವವ? ನೋಡಿ, ಎಷ್ಟೋ ಸಾರಿ
ತುಂಬ ಚೆನ್ನಾಗಿ ಹಾಡ್ತಾ ಇರೋರಿಗೆ ಒಂದಿನ ಕಿವಿ ಕೇಳೋದಿಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಹಾಡೋಕ್ಕಾಗಲ್ಲ. ತಾನು ಹಾಡುವುದನ್ನು ಒಳಗೆ ಕೂತು ತಾನು ಕೇಳಿ ಅವನು ಹಾಡಿಸ್ತಾನೆ. ಒಂದು ದಿನ ಅವನು ಡಿಸ್ಕನೆಕ್ಟ್ ಮಾಡಿದ ಅಂತ ಇಟ್ಕೊಳ್ಳಿ, ನಾನು ಕೇಳೋದಿಲ್ಲ ಯಾನೇನು ಹಾಡು, ಅವ ಕೇಳಲಿಲ್ಲ ಅಂದರೆ ಈ ಶ್ರೋತ್ರದಿಂದ ಅವ ಡಿಸ್ಕನೆಕ್ಟ್ ಮಾಡಿದ ಅಂದರೆ ನಾನೇನು ಹಾಡ್ತೇನೆ. ನಾವು ಮಾತಾಡ್ತೇವೆ ಅಂತ ನಾವು ಭಾವಿಸುವಾಗ ನಮ್ಮ ಮಾತೇ ನಮಗೆ ಕೇಳದೇ ಇದ್ದರೆ, ನಮಗೆ ಮೈಕ್ ಸರಿ ಇಲ್ಲಾದರೆ ಮಾತಾಡೋಕ್ಕಾಗಲ್ಲ ಅನ್ನೋದು ಇದೇ ಅರ್ಥದಲ್ಲಿ. ನಮಗೆ ನಮ್ಮ ಮಾತೇ ಸರಿಯಾಗಿ ಕೇಳದೇ ಇದ್ದರೆ ನಮಗೆ ಒಳ್ಳೆಯದನ್ನು ಹೇಳೋದಕ್ಕಾಗೋದಿಲ್ಲ. ಇಂಥ ಅದ್ಭುತಗಳನ್ನು, ವಿಸ್ಮಯಗಳನ್ನು ಭಗವಂತ ಎಲ್ಲೋ ಹೊರಗಿಟ್ಟಿಲ್ಲ, ಇಲ್ಲೇ ಒಳಗಿಟ್ಟಿದ್ದಾನೆ. ಇಲ್ಲೇ ಒಳಗಿಟ್ಟು ಅದನ್ನು ಕೇಳಬಹುದಾದ, ಪ್ರಶ್ನಿಸಬಹುದಾದ ಸೌಕರ್ಯವನ್ನು ಕೊಟ್ಟಿದ್ದಾನೆ. ಅದರ ಕುರಿತು ಯೋಚಿಸಬಹುದಾದ ಬುದ್ಧಿಯನ್ನು ಇಟ್ಟಿದ್ದಾನೆ. ಅದರ ಕುರಿತು ತಿಳಿಯಬಹುದಾದ ಅರ್ಹತೆಗಳಿಗೆ ಉತ್ತರ ಕೊಡುವ ಚಿತ್ತದಲ್ಲಿ ತಾನು ಒಂದು ಕೂತು ಅನುಗ್ರಹ ಮಾಡ್ತೀನಪ್ಪ, ನಾನು ನಿನ್ನೊಟ್ಟಿಗೆ ಇದ್ದೀನಿ, ಬಾ, ನಿಗೇನು ಬೇಕು ಕೇಳು ಅಂತ ಹೇಳಿ ಮಹಾದಯಾಮಯಿಯಾಗಿ ಒಳಗೇ ಇದ್ದಾನೆ. ಇಷ್ಟೆಲ್ಲ ಅವನು ಮಾಡಿದಾಗಲೂ ನಾವು ಕೇಳಿಲ್ಲ. ನಮಗೆ ಕೇಳುವ ಪ್ರಶ್ನೆಗಳು ಅದಲ್ಲ. ಆದ್ದರಿಂದ ನಾವು ಆರಾಮಿದ್ದೇವೆ. ಯಾಕ್ರಿ ಅದೆಲ್ಲ ಆಮೇಲೆ ಕೇಳ್ಕೊಂಡ್ರಾಯ್ತು, ವಯಸ್ಸಾದ್ಮೇಲೆ ನೋಡೋಣ ಅಂತ ಹೇಳುವ ಒಂದು ಭಾವ, ಅಥವಾ ಗೊತ್ತೇ ಇಲ್ಲ ಕೇಳಬೇಕಾದ ಪ್ರಶ್ನೆಗಳು ಇವು, ನಾವು ಕೇಳಿದರೆ ಉತ್ತರ ಸಿಗ್ತದೆ ಅನ್ನುವುದೇ ಗೊತ್ತಿಲ್ಲ. ಯಾರಿಗೆ ಶಿವನಂಥ ಭಾವ ಇದೆ, ಯಾರಿಗೆ ಗುರುವನ್ನು ಕೇಳಿದರೆ ಉತ್ತರ ಸಿಗ್ತದೆ ಅನ್ನುವ ಶಿಷ್ಯತ್ವ ಗೊತ್ತೇ ಇಲ್ಲದೆ ತಾನಾಗಿ ಸಮರ್ಪಣಾ ಭಾವದಲ್ಲಿ ಒಳಗಿದೆ, ಅವನು ಕೇಳ್ತಾನೆ. ಅವನು ಕೇಳಿದ್ದಾನೆ. ಕೇಳಿದರೆ ಉತ್ತರ ಕೊಡಲಿಕ್ಕೆ ಅಷ್ಟು ಸರಳವ? ಈಗ ನಾನು ಕೇಳಿದ ಪ್ರಶ್ನೆಗಳು ತುಂಬ ಸರಳವಿದೆ, ನಾವೆಲ್ಲ ಕೇಳಬಹುದು. ಅವನನ್ನು ನಾವು ಕೇಳುವ ಹಾಗೆ ಇವೆಲ್ಲ ಇದೆ. ನಾನು ಹೇಗಪ್ಪ ಕೇಳ್ತಿದ್ದೇನೆ, ಹೇಗಪ್ಪ ಮಾತಾಡ್ತಿದ್ದೇನೆ, ಹೇಗೆ ಉಸಿರಾಡ್ತೀನಿ, ನನ್ನ ಮನಸ್ಸು ನೀನು ಎಲ್ಲಿದ್ದಿ ಎಲ್ಲ ಕೇಳ್ಬೋದು. ಉಪನಿಷತ್ಕಾರರು ಬಹಳ ಸುಂದರವಾಗಿ, ಇದು ಅಷ್ಟು ಸರಳವಾಗಿ ಉತ್ತರಿಸುವ ವಿಷಯ ಅಲ್ಲ ಅನ್ನೋದಕ್ಕೇ ತುಂಬ ಕೋಡೆಡ್ ವರ್ಡಲ್ಲಿ ಉತ್ತರಗಳನ್ನು ಕೊಡ್ತಾರೆ. ಇನ್ನು ಮುಂದಿನದ್ದೆಲ್ಲ ನಾವು ಕೇಳುವ ಈ ಸರಳ ಪ್ರಶ್ನೆಗಳಿಗೆ ಉತ್ತರ ಎಷ್ಟು ಗಹನ, ಎಷ್ಟು ಸುಲಭ ಅಲ್ವಾ? ಬೇರೆಯವ್ರು ಕೇಳಿದರೆ ನೀನೇನಯ್ಯ ಇಂಥ ಪ್ರಶ್ನೆ ಕೇಳ್ತಿ, ಮಾತು ಯಾರಾಡೋದು, ನಿನ್ನ ಬಾಯಿ ಅಲ್ವಾ? ನಮ್ಮಲ್ಲಿ ಆದರೆ, ನಮ್ಮ ಗುರುಗಳಾದರೆ ಸಾಮಾನ್ಯ ಪ್ರಶ್ನೆ ಕೇಳುವಾಗ ಸಾಮಾನ್ಯ ಉತ್ತರವಾಗಿ ಹಾಗೆ ಹೇಳ್ತಿದ್ರು. ಮತ್ತು ಕಿವಿ ಅಲ್ವ ನಾ ಕೇಳೋದು, ಮತ್ತೆ ಯಾರು ಕೇಳ್ತಾರೆ? ಈ ಸರಳ ಉತ್ತರವೇ ಒಬ್ಬ ಋಷಿಯ ಬಾಯಿಯಲ್ಲಿ ಉತ್ತರವಾದಾಗ, ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣ. ಎಲ್ಲ ಉತ್ತರ ಹೇಗಿದೆ ನೋಡಿ. ಒಂದು ಉತ್ತರವು ಕೂಡ ಎಷ್ಟು ಗಹನವಾದ ಒಗಟಿನ ಹಾಗೆ. ಶ್ರೋತ್ರಸ್ಯ ಶ್ರೋತ್ರಂ, ಕಿವಿಯದು ಅಂದುಬಿಟ್ಟ. ಯಾರು ನಡೆಸೋದು ಅಂದರೆ ಯಾರು ಅಲ್ಲಪ್ಪ, ಕಿವಿ ನಡೆಸುವುದು. ಮನಸೋ ಮನೋ, ಮನಸ್ಸು ನಡೆಸುವುದು, ಅಥವಾ ಮನಸ್ಸಿನ ಒಳಗೊಬ್ಬ ಇದ್ದಾನಲ್ಲ ಅವನು ನಡೆಸುವುದು. ಯದ್ವಾಚೋಹ ವಾಚಂ, ಯಾವುದು ವಾಚ ಇದೆ ಅದು ವಾಕ್, ಆ ವಾಕ್ಕಿನ ವಾಕ್ ಹೇಳ್ತಾ ಇದೆ. ಏನು ಹೇಳಿದಾಗಾಯಿತು? ವಾಕ್ಕಿನ ವಾಕ್ ಹೇಳ್ತಿದೆ ಅಂದರೆ ನಿನ್ನ ಮಾತಿನ ಮಾತು ಹೇಳುವುದು. ಸವು ಪ್ರಾಣಸ್ಯ ಪ್ರಾಣವು, ಯಾವ ಪ್ರಾಣಕ್ಕೆ ಪ್ರಾಣ ಇದೆಯೋ ಅದು. ಅರ್ಥವೇ ಆಗದ ಹಾಗೆ ಚಕ್ಷುಷಶ್ಚಕ್ಷುರತಿ ಮುಚ್ಯ ಧೀರಾ ಪ್ರೇತ್ಯ ಅಸ್ಮಾತ್ ಲೋಕಾದ ಅಮೃತ ಭವಂತಿ. ಕಣ್ಣಿನ ಕಣ್ಣಪ್ಪ ಇದು ಅಂತ ಉತ್ತರ ಕೊಡ್ತಾರೆ. ಕಿವಿಯ ಕಿವಿ, ಮನಸ್ಸಿನ ಮನಸ್ಸು, ಕಣ್ಣಿನ ಕಣ್ಣು, ಮಾತಿನ ಮಾತು, ಪ್ರಾಣದ ಉಸಿರು. ಹೀಗೆಂದು ಯಾರು ತಿಳಿಯುತ್ತಾರಲ್ಲ, ಯಾರು ತಿಳಿಯುತ್ತಾರೆ? ಧೀರಾಹ. ಅವರೇನಾಗ್ತಾರೆ? ಪ್ರೇತ್ಯ ಅಸ್ಮಾತ್ ಲೋಕಾತ್ ಅಮೃತ ಭವಂತಿ. ಯಾರು ಹೀಗೆ ತಿಳಿತಾರೆ? ಇಲ್ಲಿ ಕಿವಿಯ ಕಿವಿ ಒಂದಿದೆ, ಇಲ್ಲಿ ಮನಸ್ಸಿನ ಮನಸ್ಸೊಂದಿದೆ, ಇಲ್ಲಿ ಮಾತಿನ ಮಾತೊಬ್ಬ ಇದ್ದಾನೆ,
ಇಲ್ಲಿ ಪ್ರಾಣದ ಉಸಿರೊಬ್ಬ ಇದ್ದಾನೆ, ಇಲ್ಲಿ ಕಣ್ಣಿಗೆ ಕಣ್ಣಾಗಿ ಒಬ್ಬ ಇದ್ದಾನೆ ಅಂತ ಯಾರು ತಿಳಿತಾರಲ್ಲ, ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾ. ಧೀರ ಏನು ಮಾಡ್ತಾನೆ, ಈ ಕಣ್ಣು, ಈ ಕಿವಿ, ಈ ಮೂಗಿನ ಉಸಿರು, ಈ ನಾವು ತಿಳಿಯುವ ಮನಸ್ಸು, ಇದರ ಅಟ್ಯಾಚ್ಮೆಂಟನ್ನು, ಆತ್ಮಭಾವವನ್ನು ಬಿಟ್ಟು ಒಂಚೂರು ಆಚೆಗೆ ಹೋಗ್ತಾನಂತೆ ಧೀರ. ಅವನೇನು ಮಾಡ್ತಾನೆ, ಪ್ರೇತ್ಯ ಪ್ರಕೃಷ್ಟೇನ ಏತಿ. ಪ್ರೇತ್ಯ ಇಲ್ಲಿ ಇರುವುದಕ್ಕೆ ಬದಲಾಗಿ, ಇದಕ್ಕೆ ಅಟ್ಯಾಚ್ ಆಗಿ ಇರುವುದಕ್ಕೆ ಬದಲಾಗಿ ಇದಕ್ಕಿಂತ ಮೇಲಕ್ಕೆ ಸ್ವಲ್ಪ ಹೋಗಿ ನೋಡ್ತಾನಂತೆ. CC ಕ್ಯಾಮರಾದಲ್ಲಿ ನೋಡ್ತಿದ್ದಾನೆ ಇದು ಯಾರು ಅಂತ. ಸ್ವಲ್ಪ ಇದರಿಂದ ಹೊರಗೆ ಹೋಗಿ ಅವನು ನೋಡಿದ್ದರಿಂದ, ಯಾಕೆ ಹಾಗೆ ಹೋಗಬೇಕು ಅಂತ ಯಾಕೆ ಅನ್ನಿಸಿತು, ಇದು ನನ್ನ ಕಣ್ಣಲ್ಲ, ಇದು ನನ್ನ ಕಿವಿಯಲ್ಲ, ಇದು ನನ್ನದಲ್ಲ ಅನ್ನುವ ಒಂದು ಡಿಟ್ಯಾಚ್ಡ್ ಭಾವ ಯಾಕೆ ಬಂತು ಅವನಿಗೆ ಅಂದರೆ, ಅವನು ಧೀರಾಹ, ಅವನು ಸಾಮಾನ್ಯನಲ್ಲ, ಅವನು ಧೀಯಲ್ಲೇ ರಮಿಸುವವ. ಧೀರ, ಧೀ ಅಂದರೆ ಧೀಯತೆ, ಧೀ ಅಂದರೆ ಜ್ಞಾನ, ಧೀ ಅಂದರೆ ಕೊಡುವವನು. ಧೀ ಅನ್ನೋದಕ್ಕೆ ಬಹಳ ಬಲಿಷ್ಠವಾದ ಭಗವದ್ ಅರ್ಥ. ಅದರಲ್ಲಿ ರಮಿಸುವವನು, ಅವನು ಸಾಮಾನ್ಯನಲ್ಲ, ಅವನು ಮಹಾವಿವೇಕಿ, ಅವನು ಜ್ಞಾನದ ಹಸಿವುಳ್ಳವನು. ಆದ್ದರಿಂದ ಅವನು ಪ್ರಯತ್ನ ಪಟ್ಟ. ಎಷ್ಟು ದಿನ ಇದನ್ನು ನಾನು ಹೀಗೆ ಅನುಭವಿಸ್ತಾ ಇರುವುದು, ಇದು ನನ್ನದೇ ಅಂತ, ಒಂಚೂರು ಬಿಟ್ಟು ನೋಡುವ ಅಂತ. ಅತಿಮುಚ್ಯ, ಅದಕ್ಕಿಂತ ಮೇಲಕ್ಕೆ ಹೋಗಿ, ಅದರಿಂದ ಆಚೆಗೆ ಹೋಗಿ, ಪ್ರೇತ್ಯ ಅದಕ್ಕಿಂತ ಮೇಲೆ ನಿಂತು, ಅಸ್ಮಾತ್ ಲೋಕಾತ್ ಈ ಲೋಕದಲ್ಲಿರುವ ಇದನ್ನು, ಓಹೋ ಇದು ಅದಲ್ಲ, ಇದು ಶ್ರೋತ್ರಸ್ಯ ಶ್ರೋತ್ರಂ, ಮನಸ್ಸೋ ಮನೋ ಯದ್ವಾಚೋ ವಾಚಂ, ಸೌ ಪ್ರಾಣಸ್ಯ ಪ್ರಾಣಃ, ಅವನೇ ಈ ಪ್ರಾಣದ ಉಸಿರು. ಯಾವುದು ಕಿವಿಗೆ ಕಿವಿಯಾಗಿ ಇದೆಯೋ, ಯಾವುದು ಮನಸ್ಸಿನ ಅಧಿದೇವತೆಯಾಗಿ ಮನಸ್ಸಾಗಿ ಇದೆಯೋ, ಯಾವುದು ನಮ್ಮ ಕಿವಿಗೆ ಕಿವಿಯಾಗಿ, ಮನಸ್ಸಿಗೆ ಮನವಾಗಿ ಮತ್ತು ಕಣ್ಣಿಗೆ ಕಣ್ಣಾಗಿ ಇದೆಯೋ, ಅದೇ ಪ್ರಾಣಕ್ಕೆ ಉಸಿರಾಗಿ ಇದೆ. ಸಹ ಉ ಪ್ರಾಣಸ್ಯ ಪ್ರಾಣಃ, ಅದೇ ಅವನೇ ಸಹ. ಯಾರು ಇದೆಲ್ಲಕ್ಕೂ ಏನೋ ಆಗಿ ಏನೋ ಒಬ್ಬ ಆಗಿ ಇದ್ದಾನಲ್ಲ, ಗೊತ್ತೇ ಆಗದ ಹಾಗೆ, ಅವನೇ ಇವನು ಅಂತ ಯಾರು ಧೀರಾಹ ಪ್ರೇತ್ಯ ಮೇಲಕ್ಕೆ ಹೋಗಿ ಹೀಗೆ ನೋಡಿ ತಿಳಿದನಂತೆ, ಓಹೋ ಇದು ನಾನಲ್ಲ ಅಂತ. ಇದು ನಾನಲ್ಲ, ಇನ್ಯಾರೋ ಇಲ್ಲೊಬ್ಬ ಇದ್ದಾನೆ ಕಿಡಿಗೇಡಿ, ಗೊತ್ತಾಗದ ಹಾಗೆ ಏನೋ ಮಾಡ್ತಿದ್ದಾನೆ ಚಮತ್ಕಾರ. ಅವನು ಆಚೆ ನಿಂತಾಗ ಮಾತ್ರ ಗೊತ್ತು ಮಾಡ್ತಾನೆ. ನಾನು ಇದರಲ್ಲೇ ಮುಳುಗಿದರೆ ನನಗೆ ಗೊತ್ತಾಗಲ್ಲ. ನಾನು ಯಾರು ಇದರಿಂದ ಆಚೆಗೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ, ಆಗ ಅವನು ನನಗೆ ತೋರಿಸಿಕೊಡ್ತಾನೆ, ಇಲ್ಲದಿದ್ದರೆ ಇಲ್ಲ. ಆದ್ದರಿಂದ ಪ್ರೇತ್ಯ ಅಸ್ಮಾತ್ ಲೋಕಾದು ಅಮೃತ ಭವಂತಿ, ಅವನು ಹಾಗೊಂದು ಇದರಿಂದ ಮೇಲಕ್ಕೆ ಏರುವ, ಅಸ್ಮಾತ್ ಲೋಕಾತ್ ಈ ಲೋಕದಿಂದ ಮೇಲಕ್ಕೆ ಏರುವ ಪ್ರೇತ್ಯ ಪ್ರಯತ್ನ ಮಾಡಿದ ಅಂತಾದರೆ, ಏತಿ ಮೇಲಕ್ಕೆ ಏರುವ ಪ್ರಯತ್ನ ಮಾಡಿದ ಅಂತಾದರೆ ಏನಾಗುತ್ತೆ, ಅಮೃತ ಭವಂತಿ, ಅವನು ಸಾವನ್ನು ದಾಟ್ತಾನೆ, ಅವನಿಗೆ ಅಮೃತತ್ವ ಬರುತ್ತೆ. ಅಲ್ಲಿವರೆಗೆ ಇದು ನಾನೇ ಅನ್ನುವ ಅಹಂಕಾರ, ನಾನೇ ಅನ್ನುವನು ಸಾಯಲೇಬೇಕು. ಅಸ್ಮಾತ್ ಲೋಕಾತ್ ಈ ಲೋಕದಲ್ಲಿ, ಈ ಲೋಕದಿಂದ ಆಚೆಗೆ ಹೋಗಿ ಅವನು ನೋಡಿದ್ದರಿಂದ ಅವನಿಗೆ ಇದರ ಆಚೆಗೆ ಹೋಗುವ ಅಮೃತತ್ವ ಬರುತ್ತೆ ಅಂತ ಉತ್ತರ ಕೊಟ್ಟರು. ಶಿವನಿಗೆ ಬ್ರಹ್ಮ ಹೀಗೆ ಉತ್ತರ ಕೊಟ್ಟ ಅಂತ ಮುಗಿಸಿಬಿಡ್ತಾರೆ. ಪ್ರಶ್ನೆಗೆ ಉತ್ತರ ಆಗಿ ಹೋಯಿತು. ಏನರ್ಥ ಆಯಿತು? ಅಲ್ಲ, ಇದನ್ನು ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮಃ ಪ್ರೈತಿಯುಕ್ತ ಚಕ್ಷುಷಶ್ಚೋ, ಇದನ್ನೆಲ್ಲ ಕೇಳಿದ್ದಕ್ಕೆ ಎಲ್ಲಿ ಉತ್ತರ ಸಿಕ್ಕಿತು? ಕಿವಿಯ ಕಿವಿ, ಮನಸ್ಸಿನ ಮನಸ್ಸು, ಹೀಗೆ ಉತ್ತರ ಕೊಟ್ಟಿದ್ದಾರಲ್ಲ, ಹೇಗೆ ಉತ್ತರಪ್ಪ ಇದು? ಇದನ್ನು ಬಹಳ ಕೋಡೆಡ್ ವರ್ಡ್ಸ್ನಲ್ಲಿ ಹೇಳುವ ಒಂದು ಕ್ರಮವಾಗಿ ಉಪನಿಷತ್ತು ನಮಗೆ, ಇದು ಎಲ್ಲ ಸಾಮಾನ್ಯವಾಗಿ ಗುಹ್ಯ ಭಾಷೆ ಅಂತ ಇದನ್ನು ಹೇಳೋದು. ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ ಅಂತ ಪುರಾಣದಲ್ಲಿ ವಿವರಣೆ. ಸಮಾಧಿ ಭಾಷೆ ಬೇರೆ, ಗುಹ್ಯ ಭಾಷೆ ಬೇರೆ, ದರ್ಶನ ಭಾಷೆ ಬೇರೆ ಅಂತ. ಈ ಗುಹ್ಯ ಭಾಷೆಗಳು ಯಾವಾಗಲೂ ನಿಗೂಢವಾಗಿಯೇ ನಮಗೆ ವಿವರಿಸುವುದು, ಎಲ್ಲವನ್ನು ತೆರೆದಿಡುವ ಕ್ರಮವಿಲ್ಲ. ಕಿವಿಯ ಕಿವಿ ಅಂದರೆ ಹಾಗಾದರೆ ಏನು? ಮನಸ್ಸಿನ ಮನಸ್ಸು ಅಂದರೆ ಏನು? ಈ ಎರಡು ಶಬ್ದಗಳಲ್ಲಿ ಆಟ ಆಡುವುದರ ಮೂಲಕ ಏನನ್ನು ಹೇಳ್ತಿದ್ದಾರೆ?
ಬಹಳ ಸ್ಪಷ್ಟವಾಗಿ ನಾವು ಮತ್ತೂ ಗಹನವಾಗಿ ಯೋಚಿಸುವುದಕ್ಕೇ ಪ್ರತಿ ಗುರುವು ಶಿಷ್ಯನನ್ನು ಯೋಚಿಸುವುದಕ್ಕೆ ಹಚ್ಚಬೇಕು. ಎಲ್ಲ ಬಿಡಿಸಿ ಪಕ್ಕಳೆ ತೆಗೆದುಕೊಡೋದಲ್ಲ. ಅದು ಹೇಗಿರಬೇಕು ಅಂದರೆ ಅವನಿಗೆ ಗೊತ್ತಾದಂಗೆ ಇರಬೇಕು. ಗೊತ್ತೇ ಆಗಲಿಲ್ವಲ್ಲ ಅಂತ ಗುರು ಆಚೆ ಹೋದಾಗ ಅನಿಸ್ಬೇಕು. ಗುರು ಹೇಳೋದು ಓಹೋ ಗೊತ್ತಾಯ್ತು ಅವ್ರು ಹೇಳಿದ್ದು ಗೊತ್ತಾಯ್ತು ಅನಿಸ್ಬೇಕು. ಈಚೆ ಬಂದಾಗರೆ ಶ್ರೋತ್ರಸ್ಯ ಶ್ರೋತ್ರ, ಏನಿದು ವಾಚೋಹ ವಾಚಂ, ಏನು ಗೊತ್ತೇ ಆಗಲಿಲ್ವಲ್ಲ ಅಂತ ಗೊತ್ತಾಗಬೇಕು ನಮಗೆ. ಅದೇ ಅವರ ಉದ್ದೇಶ, ನಮಗೆ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತುಪಡಿಸುವುದು. ಜಗತ್ತಿನಲ್ಲಿ ಜ್ಞಾನಿ ಯಾರು ಗೊತ್ತಾ? ನನಗೆ ಗೊತ್ತೇ ಆಗಲಿಲ್ಲ ಅಂತ ಗೊತ್ತಾದವನು ಅಷ್ಟೇ, ಬೇರೆಯೊಬ್ಬ ಇಲ್ಲ. ನನಗೆ ಗೊತ್ತೇ ಆಗಲಿಲ್ಲ ಅಂತ ಗೊತ್ತಾಗುವ ಹಾಗೆ ಶಿಷ್ಯನನ್ನು ಸಿದ್ಧಪಡಿಸುವುದು ಗುರುವಿನ ಕೆಲಸ. ಹಾಗಾಗಿ ನಿನಗೆ ಗೊತ್ತಾಯ್ತಾ ಅಂತ ಅವನು ಕೇಳೋಕ್ಕೂ ಹೋಗಲ್ಲ. ನಾನು ಹೇಳಿದ್ನಲ್ಲ ನಿನಗೆ ಗೊತ್ತಾಯ್ತಾ, ನೋಡುವ ಹೇಳು ವಾಪಸ್ಸು. ಅದು ನಮ್ಮ ಶಾಲೆಯ ಪರಂಪರೆ. ಗುರು ಶಿಷ್ಯ ಅಂತೆವಾಸಿಗಳ ಜೊತೆಗೆ ಗುರು ಶಿಷ್ಯರು ಕೂತಾಗ ಯಾವ ಗುರುವು ಕೂಡ ನಾನೀಗ ಹೇಳಿದ್ದು ಗೊತ್ತಾಯ್ತಾ, ಓಹ್ ಗೊತ್ತಾಯಿತು ಹಾಗಾದರೆ ಒಮ್ಮೆ ಹೇಳು ನೋಡೋಣ ಅಂತ ಪರೀಕ್ಷೆ ಮಾಡೋದಿಲ್ಲ. ಪರೀಕ್ಷೆಯೇ ಇಲ್ಲ ಅಲ್ಲಿ. ಪರೀಕ್ಷೆ ಯಾಕೆ ಇಲ್ಲ ಅಂದರೆ ಗೊತ್ತು ಏನಾಗಿದೆ ಅಂತ ಪರೀಕ್ಷೆ ಮಾಡೋದು ನಾವು ಅಲ್ವಾ. ಗೊತ್ತಾಗದೇ ಇರಲಿ ಅನ್ನೋದು ಅವನ ಪರೀಕ್ಷೆ, ಗುರುವಿನದು. ಇವನಿಗೇನೂ ಗೊತ್ತಾಗದೇ ಇರಲಿ ಅಂತ. ಯಾವುದು ಗೊತ್ತಾಗದೇ ಇರಲಿ ಅಂದರೆ ಇಲ್ಲಿ ಏನೂ ಗೊತ್ತಾಗಲಿಕ್ಕೆ ಇಲ್ಲ, ಗೊತ್ತಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗಲಿ ಅಂತ. ಅದಕ್ಕೆ ಸಿದ್ಧತೆ, ಅದಕ್ಕಾಗಿ ಅವನನ್ನು ತಯಾರು ಮಾಡುವುದು. ಹಾಗಾಗಿ ನಮಗೆ ಗೊತ್ತಾಗಿ ಬಿಡಬೇಕು, ಓಹೋ ಇಲ್ಲಿ ನನಗೆ ಗೊತ್ತಾಗುವಂಥದ್ದಿಲ್ಲ. ಯಾಕೆ ಅಂದರೆ ನಾನು ತಿಳಿದ ಕಿವಿಯಲ್ಲ ಅಂತ ನನ್ನ ಗುರು ಹೇಳ್ತಿದ್ದಾನೆ. ಮತ್ತು ಕಿವಿಗೆ ಒಂದು ಕಿವಿ ಇದ್ದೇ, ಕಿವಿಗೊಬ್ಬ ಕಿವಿಯ ಒಳಗೆ ಕೂತ ಕಿವಿಯ ಅಧಿಕಾರಿ ಯಾರೋ ಇದ್ದಾನೆ, ಅದನ್ನು ಸೂಚಿಸ್ತಿದ್ದಾನೆ ನನ್ನ ಗುರು. ಕಿವಿಗೆ ಕಿವಿ ಒಂದು ಇದೆ, ಇಲ್ಲದಿದ್ದರೆ ಕೇಳ್ತಿರಲಿಲ್ಲ. ಹೌದಲ್ವಾ? ಕಿವಿ ಇದ್ದವರು ಎಷ್ಟೋ ಜನ ಇದ್ದಾರೆ, ಕಿವುಡರು ಇರ್ತಾರಲ್ಲ, ಅದು ಯಾರು? ಕಿವಿ ಇದೆ, ಫಂಕ್ಷನಿಂಗ್ ಎಲ್ಲ ಪರ್ಫೆಕ್ಟ್ ಅಂತಾರೆ, ಕೇಳುವುದಿಲ್ಲ, ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತಾರೆ. ಏನದು? ಇದರೊಳಗೊಬ್ಬ ಕೇಳುವವ ಕೂತ್ಕೊಂಡಾಗ ಕಿವಿಗೆ ಕಿವಿ. ಕೇಳುವವನೇ ಇಲ್ಲದಿದ್ದರೆ, ಈಗ ಉದಾಹರಣೆಗೆ ಕಿವಿ ಚೆನ್ನಾಗಿ ಕೇಳ್ತಿರ್ತದೆ, ಮನಸ್ಸು ಅಲ್ಲಿಲ್ಲ ಅಂತ ಇಟ್ಕೊಳ್ಳಿ. ತಕ್ಷಣ ಏನಾಗುತ್ತೆ, ಅವ್ರು ಏನು ಹೇಳಿದ್ದು ಗೊತ್ತಿಲ್ಲ, ಕಂಡಪಟ್ಟೆ ಲವ್ವಲ್ಲಿ ಮುಳುಗಿರ್ತೀವಿ ಅಂತ ಇಟ್ಕೊಳ್ಳೋಣ. ಸಿಕ್ಕಾಪಟ್ಟೆ ಪ್ರೀತಿಯಲ್ಲಿ ಮುಳುಗಿದೀವಿ, ಅಮ್ಮ ಕರೆದದ್ದೇ ಗೊತ್ತಿರಲ್ಲ. ಎಷ್ಟ ಕರೆಯೋದು ಅಂತ ಮನೆಗೆ ಬಂದು ಎದುರಿಗೆ ಬಂದಿತ್ತ ಮೇಲೆ ಕರ್ದ್ಯಾ ಅಮ್ಮ, ಎಲ್ಲಿ ಹೋಗಿತ್ತು ಕಿವಿ ಇತ್ತಲ್ಲ. ಹಾಗೇ ಕಿವಿಯ ಒಳಗೊಬ್ಬ ಕೇಳುವ ಕಿವಿಯಾಗಿ ಒಬ್ಬ ಇದ್ದಾನೆ. ಮನಸ್ಸು ಬೇಕಾದಲ್ಲಿ ಓಡಾಡುತ್ತೆ, ಅದು ಭಯಂಕರ ಹುಷಾರಂತ ನಾವು ತಿಳ್ಕೊಂಡ್ರೆ ಅದಕ್ಕೊಬ್ಬ ಅಭಿಮಾನಿ ದೇವತೆಯಾಗಿ ಒಬ್ಬ ಇದ್ದಾನೆ. ಅವನು ಇರುವುದರಿಂದ ಇದು ಕೆಲಸ ಮಾಡುತ್ತೆ, ಇಲ್ಲದೇ ಇದ್ದರೆ ಅದು ಇದ್ದೂ ಇಲ್ಲದ ಹಾಗೆ. ನಾವು ಹೇಳ್ತೇವಲ್ಲ, ಮನಸ್ಸೇ ಇಲ್ಲ ಇವತ್ತು. ಯಾರು ಇಲ್ಲ ಅಂತ ಹೇಳಿದ್ದು? ಒಳಗೆ ಕೂತು ಇವತ್ತು ಮನಸ್ಸು ಇಲ್ಲ ಅಂತ ಹೇಳುವವನು ಯಾರು? ಯಾಕೆ ಮನಸ್ಸು ಇಲ್ಲ ಅಂಥದ್ದು ಏನಾಗಿದೆ? ಕಣ್ಣು ಕೈ ಕಾಲು ಕಿವಿ ಎಲ್ಲ ಸರಿ ಇದೆಯಪ್ಪ, ಮಾಡಬೇಕಾದ ಚಟುವಟಿಕೆಗೆ ಒಳ್ಳೆಯ ಸೂರ್ಯೋದಯ ಆಗಿದೆ, ಬೇಕಾದ ಅರ್ಹತೆಗಳಿವೆ, ದೈಹಿಕ ಸಾಮರ್ಥ್ಯ ಇದೆ, ಮೂಡಿಲ್ಲ ಅಂತೇವೆ. ಏನದು? ಯಾವುದೋ ಒಂದು ನಾವು ತಿಳಿಯಲಾರದ್ದು ನಮ್ಮೊಳಗೆ ಕೂತು ನಮ್ಮ ಮನಸ್ಸನ್ನು ಸಂಚಲಿಸ್ತದೆ. ಆ ಚಾಲಕ ಇರುವವರೆಗೆ ಮನಸ್ಸು, ಚಾಲಕನೇ ತಾನು ವಿಡ್ರಾ ಮಾಡಿದರೆ ಮನಸ್ಸು ಇದ್ದು ಡೆಡ್. ಹೀಗೆ ಕಣ್ಣಿಗೊಬ್ಬ ಕಣ್ಣು ಇದೆ, ಕಣ್ಣಿಗೆ ಕಣ್ಣಾಗಿ ಒಂದು ಯಾವನೋ ಇದ್ದದ್ರಿಂದ ಈ ಕಣ್ಣು ಆ ಕಣ್ಣಿನ ಅದನ್ನು ಕಾಣ್ತದೆ. ಈಗ ಅದಕ್ಕೆ ಬಹಳ ಸುಂದರವಾದ ಉದಾಹರಣೆ ಏನಂದರೆ, ರಾಮ ಒಂದು ಬಾಣ ಬಿಡ್ತಾನೆ, ರಾವಣನನ್ನು ಕೊಲ್ತಾನೆ. ನಾವೇನು ಬರೀತೇವೆ? ರಾಮ ಬಿಟ್ಟ ಇಂತಹ ಬಾಣದಿಂದ ರಾವಣ ಸತ್ತ. ಬಾಣದಿಂದ ಸತ್ತದ್ದ? ರಾವಣನನ್ನು ರಾಮ ಕೊಂದ ಅನ್ನೋದು ಅದರ ತಾತ್ಪರ್ಯ. ರಾಮ ಬಿಟ್ಟ ಬಾಣವನ್ನು, ಆ ಬಾಣದ ಹೆಸರನ್ನು ಹೇಳಿ ನಾವು ರಾಮ ಬಿಟ್ಟ ಬಾಣದಿಂದ ರಾವಣ ಸತ್ತ ಅಂತ ಹೇಳುವಾಗ ಬಾಣ ಒಂದು ಉಪಕರಣ ಮಾತ್ರ. ಆದರೆ ಅಲ್ಲಿರುವ ರಾವಣನನ್ನು ಇಲ್ಲಿ ಬಿಟ್ಟ ರಾಮ ನಡುವೆ ಒಂದು ಬಾಣ ಉಪಯೋಗಿಸಿ ಕೊಂದದ್ದು ಹೌದು, ಆದರೆ ಬಾಣವೇ ಕೊಂದದ್ದಲ್ಲ. ಹಾಗಾಗಿ ರಾಮ ರಾವಣನನ್ನು ಕೊಂದ ಅನ್ನುವುದು ಸತ್ಯವೇ ಹೊರತು ರಾಮನ ಬಾಣ ರಾವಣನನ್ನು ಕೊಂದದ್ದಲ್ಲ. ಬಾಣ ಒಂದು ಉಪಕರಣ. ಹಾಗೆಯೇ ನಾನು ನೋಡಿದೆ ಅಂದಾಗ
ನನ್ನ ಕಣ್ಣು ನೋಡಿತು ಅಂತ ನಾನು ಭಾವಿಸಿದರೆ ನನ್ನ ಕಣ್ಣು ಒಂದು ಉಪಕರಣ ಮಾತ್ರ. ಕಣ್ಣಿನಿಂದ ನೋಡುವವ ಒಬ್ಬ ನೋಡಿದ್ದಾನೆ, ಅವ ನೋಡದಿದ್ದರೆ ನನಗೆ ನೋಡುವುದು ಸಾಧ್ಯವೇ ಇಲ್ಲ. ಇಲ್ಲಿರುವ ಸಕಲ ಸಂಗತಿಗಳು ಕೂಡ ಉಪಕರಣ ಅನ್ನುವುದನ್ನು ಇವರು ಸೂಚಿಸ್ತಿದ್ದಾರೆ. ಕಿವಿಗೆ ಕಿವಿ ಒಂದು ಇದೆ, ಕಣ್ಣಿಗೆ ಕಣ್ಣು ಇದೆ, ಮನಸ್ಸಿಗೆ ಮನಸ್ಸು ಇದೆ, ವಾಕ್ಕಿಗೆ ಒಂದು ವಾಕ್ಕಿದೆ ಅಂತಾರೆ. ವಾಕ್ಕಿಗೆ ಒಂದು ವಾಕ್ಕಿದೆ. ಎಷ್ಟು ಆಶ್ಚರ್ಯ ನೋಡಿ. ಮಾತಿಗೆ ಒಂದು ಮಾತು ಇದೆ, ಮಾತಿಗೊಬ್ಬ ಅಧಿದೇವತೆ ಇದ್ದಾನೆ ಅಂತ ನಾವು ಅದನ್ನು ಅಭಿಮಾನಿ ದೇವತೆ ಅಂತೇವೆ. ಅಥವಾ ಭಗವಂತನ ಒಂದು ಅಂಶವಾದ ಯಾವುದೋ ಶಕ್ತಿಯಲ್ಲಿ ಮಾತಿನಲ್ಲಿ ಕೂತ್ಕೊಂಡು ಅದು ಅಗ್ನಿ, ಆ ಅಗ್ನಿ ಇರೋದರಿಂದ ನನಗೆ ವಾಕ್ ಬಂತು. ಅಗ್ನಿ ಅನ್ನುವುದು ದೇವತೆ, ದೇವತೆ ಅನ್ನುವವನು ಭಗವಂತನಿಗೆ ಅಧೀನ. ಇದೆಲ್ಲ ನಾವು ಆಮೇಲೆ ಯೋಚನೆ ಮಾಡುವಂತಹ ಶಾಸ್ತ್ರ ಹೇಳುವ ವಿಚಾರಗಳು. ಈ ಅಗ್ನಿ ಅನ್ನುವ ದೇವತೆ ಅವನು ಒಂದು ವೇಳೆ ಚೆನ್ನಾಗಿ ಪವರ್ಫುಲ್ಲಾಗಿ ಇಲ್ಲದೇ ಇದ್ದರೆ ವಾಕ್ ಸ್ಫುಟವಾಗುವುದಿಲ್ಲ. ಹೌದು, ವಾಕ್ ಸ್ಫುಟವಾಗಿ ಇದೆ, ಅಗ್ನಿ ಒಳ್ಳೆ ಕೆಲಸ ಮಾಡ್ತಾನೆ. ಅಲ್ಲಿರುವ ವರುಣ ಜಲ ಸಹಾಯ ಮಾಡದಿದ್ದರೆ ಬಾಯಿ ಒಣಗಿತ್ರಿ ಮಾತೇ ಬರಲಿಲ್ಲ ಅಂತ ಕೆಮ್ಮಕ್ಕೆ ಶುರು ಮಾಡ್ತೇವೆ. ವರುಣ ಸಹಾಯ ಮಾಡಬೇಕು ಪೂರಕವಾಗಿ. ಅಗ್ನಿ ಪ್ರಖರವಾಗಿ ಮಾತಿಗೆ ಪೂರಕವಾಗಿ ತಾನು ಉರಿಯಬೇಕು. ಕಾಲಿ ಕರಾಲಿ ಚ ಮನೋಜವಾಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತಿ ಸಪ್ತಜಿಹ್ವಾಹ ಅಂತ ಅಗ್ನಿಗೆ 7 ನಾಲಿಗೆ. ಆ 7 ನಾಲಿಗೆಗಳ ಮೂಲಕ ಅವನು ಎಲೆ ನುಡಿಸ್ತಾನೆ. ಎಂಥ ಪರಮ ಅದ್ಭುತ ಒಂದು ಕೆಲಸ ನಡೀತಿದೆ ಒಳಗೆ. ನಾವು ಎಷ್ಟು ಭ್ರಮೆಯಲ್ಲಿ ನಾವೇ ಅಂತ ಹಾರಾಡ್ತಿದ್ದೇವೆ. ಆ 7 ನಾಲಿಗೆಗಳ ಮೂಲಕ ಅವನು ಭಗಭಗ ಉರಿಯುವುದರಿಂದ ಈ ನಾಲಿಗೆಯನ್ನು ಅವನು ನಡೆಸ್ತಾನೆ, ನುಡಿಸ್ತಾನೆ, ಮಾತಿಗೆ ಸ್ಪಷ್ಟತೆ ಕೊಡ್ತಾನೆ, ಸ್ಫುಟವಾಗಿ ಅದು ಪ್ರಖರವಾಗಿ ಪ್ರಕಟವಾಗುವ ಹಾಗೆ ನೋಡಿಕೊಳ್ಳುತ್ತಾನೆ. ಅದು ಜ್ಯೋತಿ, ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂದರು. ಯಾವುದನ್ನು ವೇದ ಹೇಳಿತಲ್ಲ, ಮಾತು ಅಗ್ನಿ ಅಂತ, ಅದನ್ನು ಕನ್ನಡ ಮಾಡಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅಲ್ಲಿ ಬಸವಣ್ಣಾದಿ ವಚನ ಪರಂಪರೆಯಲ್ಲಿ ಹೇಳಲಾಯಿತು. ಯಾಕೆ? ಒಳಗೊಂದು ಅಗ್ನಿ ಇಲ್ಲದೆ ಇದ್ದರೆ ಈ ಮಾತು ಹುಟ್ಟೋದಿಲ್ಲ. ಹೀಗಾಗಿ ಆ ಗೈಡ್ಲೈನ್ಸ್ ಕೊಡುವ ಗುರು ಹೇಳ್ತಿದ್ದಾನೆ, ನೀನು ಕಣ್ಣನ್ನು ನೋಡಬೇಡಪ್ಪ, ಕಣ್ಣಿನೊಳಗೆ ಕೂತು ನೋಡುವ ಒಬ್ಬ ಕಣ್ಣಿಗ ಇದ್ದಾನಲ್ಲ, ಆ ಕಣ್ಣ ಯಾರು? ಕಿವಿ ಕೇಳ್ತದೆ ಅಂತ ಭಾವಿಸ್ತೀವಿ ಅಲ್ಲ, ಕಿವಿ ಕೇಳುವಂತೆ ಅದರೊಳಗೆ ಕೂತು ಕೇಳ್ತಾ ಇದ್ದಾನಲ್ಲ ಒಬ್ಬ, ಕೂತು ಕೇಳುವವನು. ಈ ಕಿವಿಯ ದೇವತೆಯನ್ನು ಚಂದ್ರ ಅನ್ನೋದು, ಅವನು ಮನಸ್ಸಿನ ದೇವತೆ ಕೂಡ. ದಿಗ್ದೇವತೆಗಳು ಕೂಡ ಕಿವಿಯಲ್ಲೇ ಇರುವುದು ಅಂತ ಭಾಗವತ. ಹಾಗಾಗಿ ವರುಣ, ಕುಬೇರ, ಅಗ್ನಿ ಇವರೆಲ್ಲ, ಯಮ ಇವರೆಲ್ಲ ಇಲ್ಲೇ ಇದ್ದಾರೆ ಅಂತ. ಈ ಕಿವಿಯ ದೇವತೆಗಳು ನೋಡಿ, ಇದನ್ನು ನನಗೆ ಆಶ್ಚರ್ಯ ಆಗೋದು, ಹಿಂದಿನವರಿಗೆ ಗೊತ್ತಿತ್ತು ಇದೆಲ್ಲ. ನನ್ನ ಅಜ್ಜ ತನಗೆ ಒಂದು ವಯೋಸಹಜವಾಗಿ ಮುದಿತನ ಬಂದಾಗ ಅವರು ಬೇರೆಯವ್ರ ಹತ್ರ ಹೇಳ್ತಾ ಇದ್ರಂತೆ, ಇಂದ್ರಿಯ ಅಭಿಮಾನಿ ದೇವತೆಗಳೆಲ್ಲ ಒಬ್ಬೊಬ್ಬರಾಗಿ ಹೊರಡ್ತಾ ಇದ್ದಾರಪ್ಪ, ಈಗ ಯಾವುದು ಕೇಳೋದಿಲ್ಲ ಅಂತ. ನೋಡಿ, ಅವ್ರಿಗೆ ಗೊತ್ತಿತ್ತು ಕಿವಿ ಕೇಳಬೇಕಾದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಇಲ್ಲಿ ಕೂತ್ಕೋಬೇಕು, ಅವರು ಕೇಳಬೇಕು, ಆಗ ಕೇಳುತ್ತೆ ಅಂತ ಗೊತ್ತಿತ್ತು ಅವರಿಗೆ. ನಮಗೀಗ ಕಿವಿ ಕೇಳಲ್ಲ ಅಂತ ಅವ್ರು ಹೇಳಲ್ಲ. ಅವರ ಭಾಷೆ ಎಷ್ಟು ಸುಂದರ ನೋಡಿ. ಇಂದ್ರಿಯ ಅಭಿಮಾನಿ ದೇವತೆಗಳು ಒಬ್ಬೊಬ್ಬರಾಗಿ ಮರಳಿ ಹೋಗ್ತಾ ಇದ್ದಾರೆ, ಹಾಗಾಗಿ ನಮಗೆ ಈಗ ಕಿವಿ ಕೇಳಲ್ಲ ಅಂತ ಗೊತ್ತಿದೆ ಅವರಿಗೆ. ನಮಗೆ ಮೆಷಿನ್ ಇದ್ದರೆ ಕೇಳುತ್ತೆ ಅಂತ ನಾವು ಮೆಷಿನ್ ಕಡೆಗೆ ಹೋಗ್ತೇವೆ. ಏಕೆಂದರೆ ಕೇಳುವ ಇಂದ್ರಿಯ ಅಭಿಮಾನಿ ದೇವತೆ ಸ್ವಲ್ಪ ಎಲ್ಲಾರು ಉಳಿದಿದ್ದರೆ ಅವನಿಗೊಂದು ದೊಡ್ಡ ಮೆಷಿನ್ ಹಾಕುವ ಅಂತ ನಮ್ಮದೊಂದು ಯೋಚನೆ. ಅವನು ಇನ್ನೂ ಪೂರ ಹೋಗಲಿಲ್ಲಪ್ಪ, ಅವನೊಂದಷ್ಟು ದೂರ ಹೋಗಿದ್ದಾನೆ, ಮೆಷಿನ್ ಹಾಕಿದ್ರೆ ಅವನಿಗೂ ಕೇಳ್ಬೋದಲ್ಲ. ಅಂದರೆ ಈ ಥರದ ಒಂದು ವಿಶೇಷ ಆಯಾಮದ, ಹೀಗೆ ನೋಡಿದ್ದು ಸಾಕು, ಹೀಗೆ ನೋಡು ಅಂತ ಕಣ್ಣೊಳಗೆ ಹೊರಳಿಸಿ ಎದೆ ಮುಗುಳ ನರಳಿಸಿ ತೆರೆ ತೆರೆ ತೆರೆದಾರ ಕುಣಿಯೋಣು ಬಾರ. ಬೇಂದ್ರೆ ಹೊರಗೆ ನೋಡಿದ್ದು ಸಾಕು. ಕಣ್ಣು ಎಷ್ಟು ಹೊರಗೆ ನೋಡ್ತೀರಾ, ಅದಕ್ಕೆ ಬದಲು ಒಮ್ಮೆ ಕಣ್ಣೊಳಗೆ ಹೊರಳಿಸಿ ಒಳಗೆ ತಗೊಂಡೋಗಿ ನೋಡಿ, ಅಲ್ಲೇನಿದೆ, ಅಲ್ಲಿ ಅರಳಲಿಕ್ಕೆ ಸಿದ್ಧವಾಗಿ ನಿಂತ ಒಂದು ತಾವರೆ ಇದೆ. ಅದನ್ನು ನೋಡಿ ತೆರೆ ತೆರೆ ತೆರೆದಾರ ಕುಣಿಯೋಣು ಬಾರ. ಒಮ್ಮೆ ಅದು ತೆರೆಯಿತು ಅಂದರೆ ಮತ್ತೆ ಯಾವ ಆನಂದದ ಪಾರ, ಯಾವ ಕುಣಿತ, ಇನ್ಯಾರು ಬೇಕು ನಮಗೆ ಜೊತೆಗೆ ಕುಣಿಲಿಕ್ಕೆ?
ತಾಳ್ಯಾಕ ತಂತ್ಯಾಕ ಯಾವುದು ಬೇಡ, ಹೆಜ್ಜೆ ಹಾಕ ಗೆಜ್ಜೆ ಹಾಕ, ಯಾವ ಚಿಂತೆ ಇಲ್ಲದೆ ಕುಣಿಯೋಣ ಬಾರ ಆಗುತ್ತೆ. ಯಾಕೆ ಅಂದರೆ ಡಿಪೆಂಡೆನ್ಸಿ ಇಲ್ಲದ ಅವನೇ ಅನ್ನುವ ಒಂದು ವಿಶೇಷ ವಲಯವನ್ನು ನಾವು ಒಳಕ್ಕೆ ಹೋದಾಗ ಪ್ರವೇಶಿಸ್ತೇವೆ. ಅದನ್ನೇ ಇವರು ಹೇಳೋದು. ಕಿವಿ ಅಂತ ಕೇಳಬೇಡಮ್ಮ, ಕಿವಿಯ ಒಳಗೊಂದಿದೆ ನೋಡು, ಕಿವಿಗೆ ಕಿವಿಯಾಗಿ ಅದನ್ನು ಕೇಳು. ಕಣ್ಣು ಅಂತ ನೋಡಬೇಡ, ಕಣ್ಣಿನೊಳಗೊಂದು ಕಣ್ಣಾಗಿ ಕೂತಿದೆಯಲ್ಲ ಶಕ್ತಿ, ಅದನ್ನು ನೋಡು. ಮಾತು ಅಂತ ನೋಡಬೇಡ, ಮಾತಿನ ಒಳಗೊಂದು ಶಕ್ತಿಯಾಗಿ ಕೂತಿದೆಯಲ್ಲ ಅದನ್ನು ನೋಡು. ಮನಸ್ಸು ಅಂತ ಭಾವಿಸಬೇಡ, ಮನಸ್ಸನ್ನು ನಡೆಸುವ ಶಕ್ತಿಯಾಗಿ ಒಳಗೊಂದು ಕೂತಿದೆಯಲ್ಲ ಅದನ್ನು ನೋಡು. ಅವನೇ ಇದೆಲ್ಲ ಮಾಡುವ ಆ ಅವನೇ ಸವು ಪ್ರಾಣಸ್ಯ ಪ್ರಾಣ. ಅವನೇ ನಮ್ಮ ಎಲ್ಲದರ ಪ್ರಾಣಕ್ಕೆ ಪ್ರಾಣನು. ಪ್ರಾಣಕ್ಕೂ ಉಸಿರು ಕೊಡುವವನು ಯಾರು ಅಂದರೆ ಅದು ಅವನೇ. ಇದೆಲ್ಲ ಮಾಡಿದವನೇ, ಇಷ್ಟು ಕಾರುಬಾರು ಮಾಡುವ ಅವನೇ ಇಲ್ಲಿ ಕೂತು ಉಸಿರಾಡುವುದಕ್ಕೆ ಕಾರಣವಾದ ಪ್ರಾಣದ ಹಿಂದೂ ಇರುವವನು. ಸ್ಪಷ್ಟ ಹೇಳಿ ಇದನ್ನು ಉಪನಿಷತ್ ಹೀಗೆ ಹೇಳಿದರೆ ಬಹಳ ಸ್ಪಷ್ಟವಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಲ್ವಾ. ನಾನು ಅಲ್ಲೇ ಜೀವನ ಹತ್ತಿರ ಹನುಮಂತ, ನಾನು ಮೇಲೆ ನಿಂತು ನೋಡುವ ಸಾಕ್ಷೀಭೂತವಾಗಿ ಅಲ್ಲೇ ಇದ್ದೇನೆ. ಎಷ್ಟು ಚಂದ ಹೇಳ್ತಾನೆ ಕೃಷ್ಣ. ನಮಗೆ ಹೊರಗೆ ನೋಡುವ ಪ್ರಪಂಚದ ಅನೇಕ ಸಂಭ್ರಮದ ಸಂಬಂಧಗಳ ಮಧ್ಯೆ ಒಳಗಿರೋ ಅವನನ್ನು ನೋಡೋಕ್ಕೆ ಪುರ್ಸೊತ್ತೇ ಇಲ್ಲ. ಉಪನಿಷತ್ತು ಒಂಚೂರು ಒಳಗೆ ನೋಡಿ, ಒಳಗಿದೆ ನೋಡಿ ಸಂಪತ್ತು, ಒಳಗಿದೆ ನೋಡಿ ಅವನು ಅಲ್ಲೇ ಇದ್ದಾನೆ. ಹಾಗೆ ಒಳಗಿರುವವನನ್ನು ನೋಡಿದಾಗ ಈ ಒಳಗಿರುವುದನ್ನು ನೋಡಬೇಕು ಅನ್ನುವವನಿಗೆ ಇದರಿಂದ ಆಚೆಗೆ ಹೋಗುವ ಒಂದು ಧೀರತ್ವದ ಹಸಿವು ಇದ್ದರೆ ಅವನು ಮತ್ತೆ ಅಮೃತತ್ವವನ್ನು ಪಡೀತಾನೆ ಅಂತ ಒಂದು ಮಾತನ್ನು ನಮಗೆ ಅಶೂರೆನ್ಸ್ ಆಗಿ ಹೇಳುತ್ತೆ. ನೀನು ಇದರ ಆಚೆಗೆ ಹೋಗಿ ಇದನ್ನು ತಿಳಿದಿ ಅಂತಾದರೆ ನಿನಗೆ ಮತ್ತೆ ಸಾವಿಲ್ಲ. ಇಡೀ ನಮ್ಮ ಹೋರಾಟ ಮನುಷ್ಯ ಬದುಕಿನ ಬೀಯಿಂಗಿನ ದೊಡ್ಡ ಹೋರಾಟ. ಅಥವಾ ಭಾಗವತ ಮೊದಲಾದೆಲ್ಲ ವಿವರಿಸುವ ಸಂಗತಿಯನ್ನು ಗಮನಿಸಿದರೆ ಜೀವಕ್ಕೆ ತಾನು ಇನ್ನು ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಬೀಳದ ಹಾಗೆ ಹೇಗೆ ಪಾರಾಗುವುದು ಅನ್ನೋದೊಂದೇ ಅಲ್ವ, ಇನ್ನೇನುಂಟು ನಮಗೆ ತಿಳಿಲಿಕ್ಕೆ. ನಾವು ದೊಡ್ಡ ದೊಡ್ಡ ಸರ್ಕಸ್ ಮಾಡ್ತಿದ್ದೇವೆ, ನಾನು ಅದು ಇದು ಅಂತ. ಬಟ್ ನಿಜವಾಗಿ ಆಗಲಿಕ್ಕಿರೋದು ಅದೊಂದೇ, ನಾನು ಇನ್ನೊಮ್ಮೆ ಇಲ್ಲಿ ಬರಬಾರ್ದು, ಇನ್ನೊಮ್ಮೆ ಇಲ್ಲಿ ಹುಟ್ಟದಂತೆ ಮಾಡು, ಇನ್ನೊಮ್ಮೆ ಈ ಚಕ್ರದಲ್ಲಿ ಬೀಳದಂತೆ ಮಾಡು. ಆ ಒಂದು ಚಕ್ರಕ್ಕೆ ಬೀಳದ ಹಾಗೆ ಜೀವ ಹೇಗೆ ಪಾರಾಗಿ ಅವನನ್ನು ಸೇರುವುದು. ಅವನನ್ನು ಸೇರುವುದು ಅನ್ನುವುದೇ ದ್ವೈತಾದ್ವೈತ ಇಬ್ಬರು ಹೇಳುವ ಪದ, ಇದರಲ್ಲೇನು ವ್ಯತ್ಯಾಸ ಇಲ್ಲ. ಅವನನ್ನು ಸೇರುವುದು, ಅವನನ್ನು ಸೇರಿದ ನಂತರವೂ ತಾನು ಬೇರೆಯೇ ಆಗಿ ಅವನ ಜೊತೆಗಿರುವುದು ಅನ್ನುವುದು ದ್ವೈತದ ತಿಳುವಳಿಕೆ. ಅವನೊಂದಿಗೆ ಮಿಲನವಾಗಿ ಇರುವುದು ಅಂತ ಅದ್ವೈತದ ತಿಳುವಳಿಕೆ. ನಾನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಅಪೇಕ್ಷೆ ಇಷ್ಟೇ, ನಾವು ಇದರ ಆಚೆಗಂತೂ ಹೋಗಬೇಕು. ಇದರ ಆಚೆಗೆ ಹೋದ್ಮೇಲೆ ಅವ ಒಳಗಿಟ್ಕೊತಾನೋ ಹೊರಗೆ ಕೂಡಿಸ್ತಾನೋ ಅವನಿಗೆ ಬಿಟ್ಟದ್ದು, ನನಗೂ ಗೊತ್ತಿಲ್ಲ. ಅವನು ನನ್ನೊಳಗೆ ಜಾಗ ಇಲ್ಲ, ನೀನು ಹೊರಗೆ ಕೂಡಂದ್ರೆ ಹೊರಗೆ ಕೂಡೋದು, ಇಲ್ಲ ನನ್ನ ಒಳಗೆ ಕೂತ್ಕೊಂಡ್ರೆ ಒಳಗೆ ಕೂತ್ಕೊಳ್ಳೋದು, ಅವನಿಗೆ ಬಿಟ್ಬಿಡೋದು. ನಾನಂತೂ ಹಾಗೆ ತೀರ್ಮಾನ ಮಾಡಿದ್ದೆ, ನನಗೆ ದೇವರಾಣೆ ಗೊತ್ತಿಲ್ಲ ಮೇಲಿನ ಕತೆ. ಆದರೆ ನಾನು ಅವನಿಗೆ ಹಾಗೆ ಹೇಳೋದು, ದಯವಿಟ್ಟು ನಿನ್ನೊಳಗೆ ಕೂಡಿಸ್ಕೊಳ್ಳಯ್ಯ ಅಂತ. ಒಳಗೆ ಕೂಡಿಸ್ಕೊಳ್ಳೋ ಖುಷಿ ಹೊರಗೆ ಕೂತು ನೋಡೋದ್ರಲ್ಲಿ ಇಲ್ಲ ನನಗೆ. ಅದು ನನ್ನ ಪ್ರಾರಬ್ಧ, ಏನು ಮಾಡೋದು. ನಂಗೆ ಅವನೊಳಗೆ ಕೂತ್ಕೊಳ್ಳೋ ಆಸೆ ಇದೆ. ಇದನ್ನು ಅವರು ಹೇಳ್ತಿದ್ದಾರೆ. ನೀನು ಹಾಗೆ ಆಗ್ತಿ. ನೀನು ಹೇಗಾಗ್ತಿ ಅಂದರೆ ನಿನಗೆ ಮತ್ತೆ ಇಲ್ಲಿ ಬರುವ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗ್ತಿ, ನೀನು ಅಲ್ಲೇ ಇರ್ತಿ ಅಂತ ಬಹಳ ಖಚಿತವಾದ ಒಂದು ದೃಢ ವಿಶ್ವಾಸವನ್ನು ಭರವಸೆಯನ್ನು ಕೊಡ್ತಿದ್ದಾರೆ. ಅದಾದ ಮೇಲೆ ಇಷ್ಟು ಹೇಳಿದಾಗ ಹಾಗಾದರೆ ಇದನ್ನು ಹೇಗಪ್ಪ ತಿಳಿಯುವುದು? ನಮಗೊಂದು ಪ್ರಶ್ನೆ ಬರುತ್ತೆ. ಇವರು ಹೇಳಿದರು ಕಣ್ಣಿಗೆ ಕಣ್ಣಾಗಿ ಒಬ್ಬ ಇದ್ದಾನೆ, ಕಿವಿಗೆ ಕಿವಿಯಾಗಿ ಇದ್ದಾನೆ, ಮಾತಿಗೆ ಮಾತಾಗಿ ಇದ್ದಾನೆ, ಎಲ್ಲ ಹೇಳಿದರು. ತಿಳಿಯೋದು ಹೇಗೆ? ಈ ಪ್ರಶ್ನೆ ಬರಬಹುದು ಅಂತ ಗುರುಗಳು ಅಥವಾ ನಮ್ಮ ಒಳಗಿನ ಚಿತ್ತ ಮೂರನೆಯ ಒಂದು ಹೊಸ ಡೈಮೆನ್ಷನನ್ನು ಕೊಡ್ತದೆ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ. ನೋಡಿ, ಎಲ್ಲ ಯಥೈತದನುಶಿಷ್ಯಾತ್ ನ ವಿಜಾನೀಮೋ ನ ವಿದ್ಮೋ. ನಮಗೊಂದು ಇಮಿಡಿಯೇಟ್ ಅನ್ನಿಸ್ತದೆ, ಹಾಗಾದ್ರೆ ನಾನು ತಿಳಿಬೇಕು, ನಂಗೆ ಗೊತ್ತಾಗಬೇಕೀಗ. ಈಗ ನನ್ನ ಗುರುಗಳು ಹೇಳಿದ್ದಾರೆ ಕಿವಿಗೆ ಕಿವಿ ಒಂದುಂಟು, ಕಣ್ಣಿಗೆ ಕಣ್ಣೊಂದುಂಟು, ಮಾತಿಗೆ ಮಾತೊಂದುಂಟು, ನಾನು ತಿಳಿಬೇಕು ಅಂತ ನಾವೇನಾದರೂ ಪ್ರಯತ್ನ ಪಟ್ಟರೆ ಹೇಗೆ ತಿಳಿತಿ ನೀನು? ನ ತತ್ರ ಚಕ್ಷುರ್ಗಚ್ಚತಿ, ಅಲ್ಲಿಗೆ ನಿನ್ನ ಕಣ್ಣು ಹೋಗುವುದಿಲ್ಲ.
ಹೆಂಗೆ ತಿಳಿತಿ ನೀನು? ಕಣ್ಣಿನೊಳಗಿನ ಕಣ್ಣನ್ನು ನೋಡಬೇಕಾದ್ರೆ ನಿನ್ನ ಕಣ್ಣು ಅಲ್ಲಿ ಹೋಗಲ್ಲಪ್ಪ, ಹೆಂಗೆ ತಿಳಿತಿ? ಅಲ್ಲಿಗೆ ತತ್ರ ಅಲ್ಲಿಗೆ, ನಾನಾಗಲೇ ನಿನ್ನೆಯೂ ಹೇಳಿದೆ, ಅದು ಹತ್ರ ಅಲ್ಲ, ಅದು ತತ್, ಅದು ಇದು ಅಲ್ಲ, ಅದು ಇಲ್ಲಿ ಅಲ್ಲ, ಅದು ಅಲ್ಲಿ. ಹೀಗಾಗಿ ದೂರ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ನಮಗೆ ಅಷ್ಟು ಈಸಿ ಎಟುಕುವ ಸ್ಥಿತಿ ಅಲ್ಲ. ತತ್ರ ಚಕ್ಷುರ್ಗಚ್ಚತಿ, ಅಲ್ಲಿಗೆ ಕಣ್ಣು ಹೋಗುವುದಿಲ್ಲ. ಹಾಗಾದ್ರೆ ಹೇಗಪ್ಪ ತಿಳಿತಿ? ಕಣ್ಣಿನೊಳಗಿನ ಕಣ್ಣನ್ನು ನೋಡುವುದು ಯಾವುದರಿಂದ? ಕಣ್ಣು ಹೋಗುವುದಿಲ್ಲ. ವಾಗ್ಗಚ್ಚತಿ, ಹಾಗಾದರೆ ವಾಕ್ಕನ್ನು ಕಳಿಸಿ ಅದು ಎಲ್ಲಿ ಉಂಟು ಅಂತ ನನಗೆ ವಿವರಿಸು ಅಂತ ಹೇಳಿ ವಾಕ್ಕನ್ನು ಕಳಿಸೋಣ. ಯಥೋ ವಾಚೋ ಅಪ್ರಾಪ್ಯ ಮನಸಾ ಸಹ ಅಂತ ಉಂಟಲ್ಲ, ನಿವರ್ತಂತೆ, ಅದು ವಾಪಸ್ ಬರುತ್ತೆ. ಅದು ಹಾಗಾಗಿ ವಾಕ್ಕನ್ನು ಕಳಿಸಿ ವಾಕ್ಕಿನ ಮುಖಾಂತರ ನೀನು ನೋಡಿ ಬಂದು ನನಗೆ ಹೇಳು. ವಾಗ್ಗಚ್ಚತಿ, ಅಲ್ಲಿಗೆ ಮಾತು ಹೋಗುವುದಿಲ್ಲ. ಅವು ಅಲ್ಲಿ ಹೋಗಿ ನೋಡಿ ಬಂದು ನಮಗೆ ಹೇಳಬೇಕಾದ್ರೆ ಹೋಗ್ಲಿಕ್ಕೆ ಸಾಧ್ಯ ಆಗಬೇಕು, ಅಲ್ಲಿಗೆ ಹೋಗುವುದಿಲ್ಲ ಅಂತ ಖಚಿತವಾಗಿ ಹೇಳ್ತಿದ್ದಾರೆ. ವಾಗ್ಗಚ್ಚತಿ ನೋ ಮನಃ. ಇನ್ನೊಂದು ಚಾನ್ಸ್, ಒಂದು ಕಣ್ಣಿನ ಮುಖಾಂತರ ನೋಡಿ ಹೀಗೆ ಅಂತ ತಿಳಿಯುವುದು, ಅದಾಗಲ್ಲ, ಕಣ್ಣು ಹೋಗಲ್ಲ. ಇನ್ನೊಂದು ಮಾತಿನ ಮುಖಾಂತರ ಹೇಳಿಸಿಕೊಳ್ಳಕ್ಕಾಗತ್ತಾ ತಿಳಿಯೋದು, ಅದು ಅಲ್ಲಿ ಹೋಗಿ ವಾಪಸ್ ಬಂದು ಹೇಳಲ್ಲ, ಹೋಗೋದೇ ಇಲ್ಲ ಅದು. ಮತ್ತು ಮೂರನೆಯ ಚಾನ್ಸ್, ಮನಸ್ಸಿಗೆ ಅಲ್ಲವರೆಗೆ ಹೋಗಿ ಬಂದು ನೋಡಿ ಬಾ ಹೇಳು ಅಂತ ಕೇಳ್ಕೊಳ್ಳೋಣವಾ? ನೋ ಮನಃ, ಮನಸ್ಸು ಹೋಗಲ್ಲ. ಅಲ್ಲಿಗೆ ಕಣ್ಣು ಹೋಗುವುದಿಲ್ಲ, ಅಲ್ಲಿಗೆ ನಿನ್ನ ವಾಕ್ ಹೋಗುವುದಿಲ್ಲ. ಅಲ್ಲಿಗೆ ಹೋಗಿ ಮನಸ್ಸು ಅದು ಏನಿದೆ ಅಂತ ತಿಳಿದು ಬರುವ ಸಾಧ್ಯತೆಯೇ ಇಲ್ಲ. ಮತ್ತು ಹೇಗೆ? ನಾವಿದ್ಮೋ, ಹೇಳುವ ಗುರು ಹೇಳ್ತಿದ್ದಾನೆ ನನಗೂ ಗೊತ್ತಿಲ್ಲ. ಹಾಗಾದರೆ ಗುರು ಹೇಳ್ತಾನೆ ಅಂತ ನಾಲ್ಕನೇ ಚಾನ್ಸ್ ಅಲ್ವಾ ನಾವು ಯೋಚನೆ ಮಾಡೋದು. ಅವ ಹೇಳ್ತಿದ್ದಾನೆ ನನಗೂ ಗೊತ್ತಿಲ್ಲ. ಏನು ಬ್ಯೂಟಿ, ಏನು ಸೌಜನ್ಯ! ಭಗವಂತನನ್ನು ನನಗೆ ಗೊತ್ತಿಲ್ಲಪ್ಪ, ನಾನು ಹೇಳ್ತೇನೆ ಅಂತ ನನ್ನ ಹತ್ರ ಬರಬೇಡ, ನಾನು ತಿಳಿಸ್ತೇನೆ ಅಂತ ನನ್ನನ್ನು ನಂಬಬೇಡ. ಸಾಮಾನ್ಯವಾಗಿ ನಾನು ಬಹಳ ಬಾರಿ ಅನೇಕರು ಬಂದು ನನಗೆ ನಮಸ್ಕಾರ ಮಾಡೋದು ಒಂದೇ ಮಾತು ಹೇಳ್ತಿರ್ತೀನಿ. ಅದು ಒಳಗೊಂದು ಆಂತರ್ಯದ ದುಃಖ ಇಟ್ಕೊಂಡು ಹೇಳೋದು, ನಮ್ಮನ್ನು ನಂಬೇಡಿ, ನಮಗೇನು ಗೊತ್ತಿಲ್ಲ, ನಾವು ನಿಮಗೇನು ತೋರ್ಸೋಕ್ಕಾಗಲ್ಲ. ದಯವಿಟ್ಟು ನಾವು ಹೇಳಿದಾಗ ಯಾವುದಾದ್ರೂ ನೆನಪು ಮಾಡಿಕೊಳ್ಳುವಂಥದ್ದಿದ್ದರೆ ನಿಮಗೆ ಇಷ್ಟವಾದ ದೇವರನ್ನು ನೆನೆಯಿರಿ, ಅವನನ್ನು ನಂಬಿ, ಅವನಿಗೆ ಶರಣಾಗಿ. ನಮ್ಮನ್ನು ನೆನೆಬೇಡಿ. ವೀಣಾ ಸಾಯಬೇಕು, ವೀಣಾ ನೆನಪಾಗಬಾರ್ದು. ಯಾಕೆ? ನಮಗೇನು ಗೊತ್ತಿಲ್ಲ, ನಾವಿದ್ಮೋ, ಹೇಳುವವರಿಗೇನು ಗೊತ್ತಿಲ್ಲಪ್ಪ. ಭಗವಂತನನ್ನು ಬಲ್ಲ ಬ್ರಹ್ಮ ಹೇಳ್ತಾನೆ ನಾವಿದ್ಮೋ. ಶಿವನ ಹತ್ರ ಹೇಳ್ತಾನೆ ನನಗೆ ಗೊತ್ತಿಲ್ಲ. ವಿಜಾನೀಮೋ, ನನಗೆ ಎಷ್ಟು ಗೊತ್ತಿಲ್ಲ ಅಂದರೆ ಯಥೈತದನು ಶಿಷ್ಯಾತ್, ಯಥಾ ಇದು ಹೇಗುಂಟು ಹಾಗೇ ಇದನ್ನು ಎಲ್ಲಿಯಾದರೂ ಶಿಷ್ಯನಿಗೆ ತಿಳಿಸು ಅಥವಾ ತಿಳಿಸಿ ಹೇಳು ಅಂದರೆ ವಿಜಾನೀಮೋ, ನನಗೆ ಗೊತ್ತಿಲ್ಲಪ್ಪ. ಹಾಗಾಗಿ ನಿನ್ನಲ್ಲಿರುವ ಸೌಕರ್ಯ ಕಣ್ಣು, ನಿನ್ನಲ್ಲಿರುವ ಸೌಕರ್ಯ ಜ್ಞಾನವನ್ನು ವ್ಯಕ್ತಪಡಿಸುವ ವಾಕ್, ನಿನ್ನಲ್ಲಿರುವ ಸೌಕರ್ಯ ಎಲ್ಲಿಗಾದರೂ ಹೋಗಿ ಏನನ್ನಾದರೂ ತಿಳಿದು ಬರಬಲ್ಲ ಸಮರ್ಥ ಮನಸ್ಸು, ಇವು ಮೂರು ನಿನಗೆ ಸಹಾಯ ಮಾಡಲ್ಲ. ಹಾಗಾದರೆ ನಾನು ಸಹಾಯ ಮಾಡಬಹುದು ಅಂತ ನೀನೇನಾದರೂ ನನ್ನ ಹತ್ರ ಬಂದರೆ, ಗುರು ಇದ್ದೇನೆ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ನೀನು ಬಂದರೆ, ಇಲ್ಲಪ್ಪ ನಾನು ಮಾಡಲ್ಲ. ನಾನು ಮಾತ್ರ ಅಲ್ಲ, ನನಗೆ ಗೊತ್ತಿರುವ ಹಾಗೆ ಇದನ್ನು ಯಾರಾದರೂ ತಿಳಿಸಿಯಾರ ಅನ್ನೋದೇ ನನಗೆ ಗೊತ್ತಿಲ್ಲ, ಯಾರೂ ಇದನ್ನು ತಿಳಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನೇ ಬಹಳ ಬಹಳ ವಿಶೇಷವಾಗಿ ಬ್ರಹ್ಮ ಶಿವನಿಗೆ ಹೇಳ್ತಿದ್ದಾನೆ. ಅಥವಾ ಪ್ರತಿ ಗುರು ಒಬ್ಬ ಶಿಷ್ಯನಿಗೆ ಹೀಗೇ ಹೇಳ್ತಾನೆ. ನನ್ನ ಗುರುಗಳಂತೂ ನನಗೆ ಪದೇ ಪದೇ ಹೇಳ್ತಿದ್ರು, ಮಗಳೇ ನನ್ನಲ್ಲಿ ಏನಿದೆ ಕೇಳಬೇಡ, ನನ್ನ ಬಳಿ ಬಂದ ಬಳಿಕ ನನ್ನನ್ನು ನಂಬು, ಶರಣಾಗು. ನಾನು ನನ್ನಲ್ಲಿರುವುದನ್ನು, ನನ್ನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಆದರೆ ನನ್ನಲ್ಲಿರುವುದನ್ನು ನಿನ್ನ ಎದೆಯಲ್ಲಿಟ್ಟು ಸಾಯುತ್ತೇನೆ, ಇಷ್ಟು ಮಾತ್ರ ಖಚಿತ. ನೋಡಿ, ನನಗೂ ಅವರ ಹತ್ರ ಏನುಂಟು ಅಂತ ಯಾವತ್ತೂ ಕುತೂಹಲ ಬಂದೇ ಇಲ್ಲ. ಅವ್ರು ನಿಜವಾಗಿ ಅವ್ರು ಹೋದ್ಮೇಲೆ ನನ್ನ ಎದೆಯಲ್ಲಿ ಅದನ್ನು ಇಟ್ಟಿದ್ದಾರಾ ಅಂತ ಯಾವತ್ತೂ ಪ್ರಶ್ನೆ ಬರಲೇ ಇಲ್ಲ. ಇದು ಗುರು ಹೇಳೋದು ಅದನ್ನೇ. ಗೊತ್ತಿಲ್ಲಪ್ಪ, ಗೊತ್ತಿದ್ದರೆ ಅಲ್ವಾ ನಾನೇನಾದರೂ ಇದೆ ಅಂತ ಕೊಡೋದು ನಿನಗೆ. ನನಗೇ ಗೊತ್ತಿಲ್ಲ ನನ್ನ ಹತ್ರ ಏನಿದೆ ಅಂತ, ನನಗೇ ಗೊತ್ತಿಲ್ಲ ಅದನ್ನು ತಿಳಿಯುವುದು ಹೇಗೆ ಅಂತ. ಹಾಗಾಗಿ ನನಗೆ ಗೊತ್ತಿಲ್ಲ ಅನ್ನೋದೊಂದೇ ಕ್ವಾಲಿಫಿಕೇಷನ್.
ದೊಡ್ಡವರು ಯಾರು ಅಂದರೆ ಹೀಗೆ ಯಾರು ಗೊತ್ತಿಲ್ಲ ಹೇಳ್ತಾರಲ್ಲ ಅವರೇ ಅಂತ. ಇದು ಮುಂದೆಲ್ಲ ಬರುತ್ತೆ, ತುಂಬ ಅದ್ಭುತವಾಗಿ ಮುಂದೆ ಹೇಳ್ತಾ ಹೋಗ್ತಾರೆ. ಗೊತ್ತಿದ್ದವನಿಗೆ ಗೊತ್ತೇ ಇಲ್ಲ ಅಂತ. ಗೊತ್ತಿದ್ದವನಿಗೆ ಗೊತ್ತೇ ಇಲ್ಲ, ಗೊತ್ತಿಲ್ಲದವನಿಗೆ ಗೊತ್ತಿದೆ ಅಂತ. ಇದು ಬಹಳ ಪನ್. ಗೊತ್ತಿದ್ದವನಿಗೆ ಗೊತ್ತೇ ಇಲ್ಲ, ಗೊತ್ತಿಲ್ಲದವನಿಗೆ ಗೊತ್ತಿದೆ. ಹಾಗಾಗಿ ನಿಜವಾಗಿ ತಿಳಿಯುವುದು ಏನು ಗೊತ್ತಾ, ನಾವು ಯಾರನ್ನಾದರೂ ಅವರು ದೊಡ್ಡವರು ಅಂತ ಯಾವಾಗ ಹೇಳಬೇಕು ಗೊತ್ತಾ, ಅವರಿಗೆ ಗೊತ್ತಿಲ್ಲ ಅಂತ ಗೊತ್ತಿದೆ, ಆದ್ದರಿಂದ ಅವರು ದೊಡ್ಡವರು ಅಷ್ಟೇ. ನಿಜವಾಗಿ ತುಂಬ ಗೊತ್ತಿದ್ದವರಿದ್ದಾರಲ್ಲ, ಅವರು ಗೊತ್ತಿದ್ದವರಲ್ಲ, ಅವರು ಗೊತ್ತಿದ್ದವರು ಅಲ್ಲ, ಅವರು ದೊಡ್ಡವರೂ ಅಲ್ಲ. ಯಾರೋ ಒಬ್ಬ ನನಗೆ ಏನೂ ಗೊತ್ತಿಲ್ಲ ಅಂತ ಕೂತಿದ್ದಾನಲ್ಲ, ನಾವು ಹೋಗಿ ನಮಸ್ಕರಿಸಬೇಕು ಅವನಿಗೆ, ಯಾಕೆಂದರೆ ಅವನಿಗೆ ಗೊತ್ತಿಲ್ಲ ಅಂತ ಗೊತ್ತಿದೆ. ಈ ಗೊತ್ತಿಲ್ಲ ಅಂತ ಗೊತ್ತಾಗೋದೇ ಅಧ್ಯಾತ್ಮದ ಬಹಳ ಮೂಲಭೂತ ತಿಳುವಳಿಕೆಯ ಅರ್ಹತೆ. ಅದನ್ನು ಬ್ರಹ್ಮ ಪ್ರಕಟಪಡಿಸಿಬಿಟ್ಟ. ನನಗೆ ಗೊತ್ತಿಲ್ಲ ಕಣಪ್ಪ, ನ ವಿದ್ಮಃ, ನಾನು ತಿಳಿದಿಲ್ಲ, ನ ವಿಜಾನೀಮೋ, ಎಷ್ಟು ತಿಳಿದಿಲ್ಲ ಅಂದರೆ ಯಥೈತದ್ ಅನುಶಿಷ್ಯಾತ್, ಇದನ್ನು ಹೇಗುಂಟೋ ಹಾಗೆ ಮುಂದೆ ತಿಳಿಸಬೇಕು ಅಂದರೆ ನ ವಿಜಾನೀಮೋ, ನನಗೆ ಗೊತ್ತಿಲ್ಲ ಕಣಪ್ಪ. ಯಾವ ಲೆವೆಲಿನ ಪ್ರಾಮಾಣಿಕತೆ ಒಬ್ಬ ಬ್ರಹ್ಮನಿಗೆ? ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದ, ನನಗೆ ಗೊತ್ತಿಲ್ಲ ಅಂತ ಹೇಳಿ ನನಗೆ ಇದನ್ನು ಬೇರೆಯವರಿಗೆ ತಿಳಿಸ್ಲಿಕ್ಕೂ ಗೊತ್ತಿಲ್ಲ ಅಂತ ಹೇಳುವ ಒಬ್ಬ ಇದ್ದಾನಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳುವವ, ಇವನು ಯಾರು ಅಲ್ವಾ? ಪ್ರಶ್ನೆನೇ, ಇವನು ಯಾರು? ಇವನಿಗೆ ಹೀಗೆ ಗೊತ್ತಿಲ್ಲ ಅಂತ ಹೇಗೆ ಗೊತ್ತಾಯಿತು? ಇವನು ಒಳಗೆ ಕೂತ್ಕೊಂಡು ಯಾರೋ ಒಬ್ಬ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಂತಾದರೆ ಅವನು ಯಾರು? ಎಲ್ಲ ಪ್ರಶ್ನೆಯೇ. ಅನ್ಯತ್ ಏವ ತದ್ವಿದಿತಾತ್ ಅಥೋ ಅವಿದಿತಾತ್ ಅಧಿ ಏನ ಶುಶ್ರುಮ ಪೂರ್ವೇಶಾಂ ಯದ್ವ್ಯಾಚ ಚಕ್ಷಿರೆ. ಬಹಳ ಇಂಟ್ರೆಸ್ಟಿಂಗ್ಲಿ ನೆಕ್ಸ್ಟ್ ಶ್ಲೋಕಕ್ಕೆ ಬರುವಾಗ ಮಂತ್ರ ಹೇಳುತ್ತೆ, ಅನ್ಯದೇವ ತದ್ವಿದಿತಾತ್. ಇದು ಗೊತ್ತಿಲ್ಲ ಅಂತ ಒಂದು ಹೇಳಿದ, ಆಮೇಲೆ ಅದರ ವಿವರಣೆಯನ್ನು ಕೊಡ್ತಾರೆ. ಹೇಗೆ ಇದೆ ಅದು ಹೇಗಿದೆ ಅಂದರೆ, ಅದು ಅನ್ಯತ್ ಏವ ತದ್ವಿದಿತಾತ್. ನನಗೆ ಗೊತ್ತಿದೆ ಅಂತ ಕೆಲವು ಉಂಟು, ನಂಗೆ ಅಡಿಗೆ ಗೊತ್ತಿದೆ ಅಂತ ಉಂಟು ಅಂತ ಇಟ್ಕೊಳ್ಳೋಣ, ನನಗೆ ಮೇಕಪ್ ಮಾಡಲಿಕ್ಕೆ ಗೊತ್ತಿದೆ ಅಂತ ಇಟ್ಕೊಳ್ಳೋಣ, ನನಗೆ ಮಾತಾಡಲಿಕ್ಕೆ ಗೊತ್ತಿದೆ ಅಂತ ಇಟ್ಕೊಳ್ಳೋಣ. ನಾವೇನೇನೋ ನಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀವಿ. ನಾನು ಅದನ್ನೇ ಅಂದೆ, ಅದರ ನಾಕಾಣೆ ಗೊತ್ತಿಲ್ಲ ನಮಗೆ. ನಾಕಾಣೆ ಅಲ್ಲ, ದಹ್ರಮೇವಾಪಿ ನೂನಂ ಅಂತ ಮುಂದೆ ಬರುತ್ತೆ. ಏನೂ ಗೊತ್ತಿಲ್ಲ ನಮಗೆ, ಆದರೆ ಗೊತ್ತಿದೆ ಅಂತ ಏನೇನೋ ಅಂದ್ಕೊಂಡಿದ್ದೇವಲ್ಲ, ಆ ಗೊತ್ತಿರುವುದಕ್ಕಿಂತ ಇವರು ವಿವರಿಸುವ ರೀತಿ ನೋಡಿ, ಭಗವಂತನನ್ನು ಅಥವಾ ಆ ಸತ್ವವನ್ನು ಇದು ಹೇಗಿದೆ ಅಂದರೆ, ಇದು ಗೊತ್ತಿರುವ ಕೆಲವು ಸಂಗತಿಗಳಿದೆ ಅಲ್ಲ, ತತ್ ವಿದಿತಾತ್. ವಿದಿತಾತ್ ಅಂದರೆ ಗೊತ್ತಿರುವಂಥದ್ದು, ನನಗೆ ತಿಳುವಳಿಕೆಯಲ್ಲಿ ಗೊತ್ತಿರುವಂಥ ಕೆಲವು ಅಂಶಗಳಿವೆ. ಅದಕ್ಕಿಂತ ಅನ್ಯತ್ ಏವ, ಇದು ಬೇರೆ. ನಾನು ಯಾವುದೆಲ್ಲ ನನಗೆ ಗೊತ್ತುಂಟು ಅಂತ ತಿಳಿದಿದ್ದೇನೆ, ಅದಕ್ಕಿಂತ ಇದು ಬೇರೆ, ಹೀಗೆ ಹೇಳಿಬಿಟ್ರು. ಯಾವುದು ಗೊತ್ತುಂಟೋ ಅದಕ್ಕಿಂತ ಇದು ಬೇರೆ. ಹಾಗೆಯೇ ಅಥೋ, ಅಷ್ಟು ಮಾತ್ರ ಅಲ್ಲ, ಹಾಗೆಯೇ ಅವಿದಿತಾಂ ಅಧಿ, ಯಾವುದೋ ಅವಿದಿತಾಂ ಇದೆ, ನನಗೆ ಗೊತ್ತಿಲ್ಲದ್ದು. ವಿದಿತಾಂ ಅಂದರೆ ಗೊತ್ತಿರುವಂಥದ್ದು, ಅವಿದಿತಾಂ ನನಗಿನ್ನೂ ಗೊತ್ತಿಲ್ಲದ್ದು ಎಷ್ಟೋ ಸಂಗತಿಗಳು ಇಲ್ಲಿವೆ. ಹಾಗಾದರೆ ಆ ಗೊತ್ತಿಲ್ಲದ ಸಂಗತಿ ಯಾವನೋ ಅಲ್ಲ, ಅದಕ್ಕೂ ಅಧಿ, ಅದಕ್ಕೂ ಬೇರೆ, ಅದಕ್ಕಿಂತ ಮೇಲಿನವ, ಅದಕ್ಕೆ ಒಡೆಯ. ಅವನು ಗೊತ್ತಿಲ್ಲದೇ ಇರುವ ಸಂಗತಿಗಿಂತಲೂ ಬೇರೆ, ನಮಗೆ ಗೊತ್ತಿರುವ ಸಂಗತಿಗಿಂತಲೂ ಬೇರೆ, ಭಿನ್ನ ಅವನು. ಏನು ಮಾಡೋದು? ಭಾರಿ ಆಶ್ಚರ್ಯ ಆಗುತ್ತೆ. ಅಂದರೆ ನಾವು ಏನನ್ನು ಗೊತ್ತುಂಟು ಅಂತ ತಿಳಿದಿದ್ದೇವೆ, ಅದರ ಒಳಗೆ ಅವನಿಲ್ಲ. ಹಾಗಾದರೆ ಗೊತ್ತಿಲ್ಲ ಅನ್ನುವ ಸಂಗತಿಗಳ ಒಳಗೆ ಅವನಿದ್ದಾನೆ, ಅವ ಅದರ ಆಚೆಗಿದ್ದಾನೆ, ಅವ ಅಲ್ಲಿಯೂ ಅದಕ್ಕೂ ಮೇಲೆ ಇದ್ದಾನೆ. ಗೊತ್ತಿಲ್ಲ ಮತ್ತು ಗೊತ್ತಿದೆ ಅನ್ನುವ ಎರಡರಲ್ಲೂ ಅವ ಇಲ್ಲ, ಅವ ಅನ್ಯತ್, ಅವ ಬೇರೆಯೇ, ಅವ ಅಧಿ, ಗೊತ್ತಿಲ್ಲದರ ಒಡೆಯ ಅವನು, ಗೊತ್ತಿರುವುದರ ಒಳಗಿಲ್ಲದೆ ಬೇರೆ ಇದ್ದಾನೆ. ಹಾಗಾಗಿ ನಮಗೆ ಗೊತ್ತಿರುವುದರ ಒಳಗಿಲ್ಲ, ಗೊತ್ತಿಲ್ಲದರ ಒಳಗೂ ಇಲ್ಲ, ಬೇರೆ ಇದ್ದಾನೆ. ಅವನನ್ನು ಹೇಗೆ ತಿಳಿಯೋದು? ಏನ ಶುಶ್ರುಮ, ಇದನ್ನು ಬಹಳ ಹೀಗೆ ಅಂತ ನಾನು ಕೇಳಿದ್ದೇನೆ, ನನಗೆ ಗೊತ್ತಿಲ್ಲ ಅಂತಾರೆ
ಪೂರ್ವೇಶಾಂ ಏನ ಶುಶ್ರುಮ ಯದ್ವ್ಯಾಚಚಕ್ಷಿರೆ. ಯಾರೋ ಒಬ್ಬರು ಹೀಗೆ ನನಗೆ ವಿವರಿಸುವಾಗ ನನ್ನ ಪೂರ್ವ ಋಷಿಗಳು ಪೂರ್ವಜರೋ ಹೇಳಿದಾಗ ನನಗೆ ಹಾಗೆ ಹೇಳಿದ್ದಾರೆ ಅಷ್ಟೇ ಗೊತ್ತು, ನನಗೆ ಗೊತ್ತಿದ್ದು ಹೇಳೋದಲ್ಲ ನಾನು ಇದನ್ನು. ಅಂದರೆ ಅವಾಗ ಗೊತ್ತಿಲ್ಲದಕ್ಕಿಂತ ಬೇರೆ, ಗೊತ್ತಿದ್ದಕ್ಕಿಂತ ಬೇರೆ ಅನ್ನುವುದನ್ನೂ ಕೂಡ ನನಗೆ ಗೊತ್ತಿದ್ದು ಹೇಳೋದಲ್ಲ, ನನಗೆ ಗೊತ್ತಿಲ್ಲ ಹೀಗೆ ಅಂತ ಅವರು ಹೇಳಿದ್ದಾರೆ ನನ್ನ ಪೂರ್ವದವರು ನನಗೆ ಹೇಳುವಾಗ. ಬ್ರಹ್ಮನಿಗೆ ಯಾರು ಹೇಳಿದ್ದು? ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಪುನಃ ಯಾರು ಹೇಳಿದ್ದು ಅಂದರೆ ಭಗವಂತ ಹೇಳಿದ್ದು. ಯಾಕೆಂದರೆ ಬ್ರಹ್ಮನಿಗೆ ಉಪದೇಶ ಮಾಡಿದ್ದು ನಾರಾಯಣನೇ. ಭಾಗವತ ಹೇಳುತ್ತೆ ಅವನಿಗೆ ಹಯಗ್ರೀವ ರೂಪದಲ್ಲಿ ಇಡೀ ಭಗವತ್ ತತ್ವವನ್ನು ಭಗವಂತ ಬಂದು ಹೇಳಿದ. ಯಾಕೆ? ತನ್ನ ಮೊದಲ ಮಗು ಅಂತ. ಆ ನಾರಾಯಣ ಅನ್ನುವ ಮಹತ್ತತ್ವ ಅಥವಾ ಭಗವತ್ತತ್ವ ಅದು ಬಂದು ಹಯಗ್ರೀವನ ರೂಪದಲ್ಲಿ ಹಂಸ ರೂಪದಲ್ಲಿ ಎಲ್ಲ ಹೇಳಿದೆ ಅಂತ ಕಥೆ. ಹಾಗಾಗಿ ಇವ ಏನು ಹೇಳ್ತಿದ್ದಾನೆ? ನನ್ನ ಪೂರ್ವದಲ್ಲಿ ನನಗೆ ಹೇಳಿದವರು ಹೀಗೆ ಹೇಳಿದ್ದಾರೆ, ಬ್ರಹ್ಮನಿಗೆ ಬೇರೆ ಯಾರೂ ಹೇಳಿಲ್ಲ, ಭಗವಂತನೇ ಹೇಳಿದ್ದು. ಹಾಗಾಗಿ ಪೂರ್ವದಲ್ಲಿ ಯಾರು ಹೇಳಿದ್ದು ಅಂತ ಕೇಳಿದರೆ ಈ ಮಾತನ್ನು ಭಗವಂತನೇ ನನಗೆ ಹೇಳಿದ್ದು ಅಂತ ಇಂಡೈರೆಕ್ಟ್ಲಿ ಹೇಳ್ತಾ ಇರುವುದು ಬ್ರಹ್ಮ. ನನಗೆ ಭಗವಂತ ಹೀಗೆ ಹೇಳಿದ್ದಾನೆ ಏನು ಅಂತ, ನಿನಗೆ ಗೊತ್ತಿರುವುದರ ಒಳಗೆ ನಾನಿಲ್ಲ ಮತ್ತು ಗೊತ್ತಿಲ್ಲದರ ಆಚೆಗೆ ನಾನಿದ್ದೇನೆ ಅಂತ ಹೇಳಿದವನು ಆ ಗೊತ್ತಿರುವವನೇ. ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ನನಗೆ. ಅವನ ವಿಷಯ ಯೋಚನೆ ಮಾಡುವುದೇ ಎಷ್ಟು ಖುಷಿಯ ವಿಷಯ. ಅವನಿಗೆ ಏನೆಲ್ಲ ಮಜಾ ನೋಡಲಿಕ್ಕಿದೆ ಅಂತ ಇಷ್ಟೆಲ್ಲ ಆಟಕ್ಕೆ ಬಿಟ್ಟಿದ್ದಾನೆ. ಸುಮ್ಮನೆ ಕರ್ಕೊಂಡು ಎಲ್ಲ ತಿಳಿ ಹೇಳಿಬಿಟ್ರೆ ನಾವು ಆರಾಮಿರ್ತಿತ್ತಲ್ಲ. ಹಾಗೆ ಅಂತ ಹೇಳುವನ ಸಾಕ್ಷಾತ್ ಬ್ರಹ್ಮನಿಗೆ ಹೇಳಲಿಲ್ಲ, ಇನ್ನು ನಾವು ಯಾವ ದುಗ್ಗಾಣಿಗಳು ಹೇಳಿ ಯಾನು ಯಾಕೆ ಕೇಳುವ ಅರ್ಹತೆ ಏನಿದೆ ನಮಗೆ? ಆದರೆ ಹಾಗೆ ಹೇಳಿದ್ದಾನೆ ಅಂತ ಬ್ರಹ್ಮ ಖಚಿತವಾಗಿ ಹೇಳ್ತಾನೆ. ನನಗೆ ಹೇಳಿಲ್ಲ ಅವನು, ನಾನು ಹೇಗೆ ಹೇಳಲಿ ನಿನಗೆ? ನನಗೇ ಗೊತ್ತಿಲ್ಲ, ನಾನು ಹೇಗೆ ಗೊತ್ತಿಲ್ಲದ್ದನ್ನು ನಿನಗೆ ತಿಳಿಸುವುದು? ನನಗೆ ಗೊತ್ತಿದ್ದೆ ಅಂತ ತಿಳಿದದ್ರಲ್ಲಿ ಅವನೇ ಹೇಳ್ತಿದ್ದಾನೆ, ಅದರ ಆಚೆಗೆ ಅವನಿದ್ದಾನೆ ಅಂತ ನಾನು ಹೇಗಪ್ಪ ನಿನಗೆ ತಿಳಿಸೋಕ್ಕೆ ಸಾಧ್ಯ ಅಂತ ಬ್ರಹ್ಮ ಚಡಪಡಿಸುವ ಹಾಗೆ ಉತ್ತರ ಕೊಡ್ತಿದ್ದಾನೆ. ಇಷ್ಟು ಹೇಳಿದ ನಂತರ ಹಾಗಾದ್ರೆ ಇದು ಯಾವುದು ಅಂತ ನಮಗೊಂದು ಪ್ರಶ್ನೆ ಬರುತ್ತಲ್ಲ. ಹೀಗೆ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ, ಗೊತ್ತಿದ್ದಲ್ಲಿ ಇಲ್ಲ, ಅವ ಗೊತ್ತಿಲ್ಲದ್ದು ಅಲ್ಲ, ಮತ್ತು ಹೇಗೆ ತಿಳಿಯುವುದವನನ್ನು? ಯದ್ವಾಚಾನ, ಇದು ಮತ್ತೆ ಪುನಃ ವಾಕ್, ಶ್ರೋತ್ರ, ಚಕ್ಷು ಇದಕ್ಕೆ ಬರಬೇಕಾಗತ್ತೆ. ಇಂದ್ರಿಯ ಮುಖೇನವೇ ನಮ್ಮ ಎಲ್ಲ ಅನುಭವಗಳನ್ನು ನಾವು ಇಂದ್ರಿಯ ಮುಖೇನವೇ ಗ್ರಹಿಸುವುದು. ಯದ್ವಾಚ ಅನಭ್ಯುದಿತಂ, ಅನಭ್ಯುದಿತಂ ಅಂತ ಹೇಳುವಾಗ ಅಭ್ಯುದಿತಂ ಅಂದರೆ ವ್ಯಕ್ತಪಡಿಸುವುದು, ಅನಭ್ಯುದಿತಂ ಅಂದರೆ ವ್ಯಕ್ತಪಡಿಸುವುದಿಲ್ಲ. ಯಾವುದು ವಾಚ ವಾಕ್ ಅನಭ್ಯುದಿತಂ ವ್ಯಕ್ತಪಡಿಸುವುದಿಲ್ಲವೋ ಅದು. ನೆಕ್ಸ್ಟ್ ಏನ ವಾಗ್ ಅಭ್ಯುದಿತಂ, ಆದರೆ ವಾಕ್ ವ್ಯಕ್ತವಾಗಲಿಕ್ಕೆ ಯಾವುದು ಕಾರಣವೋ ಅದು. ಎಲ್ಲ ಪಿನ್ಕೋಡು. ಯಾವುದನ್ನು ವಾಕ್ ವ್ಯಕ್ತಪಡಿಸುವುದಿಲ್ಲವೋ, ಆದರೆ ಯಾವುದು ವಾಕ್ ವ್ಯಕ್ತವಾಗಲಿಕ್ಕೆ ಕಾರಣವೋ ಅದು. ವಾಕ್ಯನಿಂದ ಇದನ್ನು ವ್ಯಕ್ತಪಡಿಸಲಿಕ್ಕೆ ಆಗುವುದಿಲ್ಲ, ಆದರೆ ವಾಕ್ ವ್ಯಕ್ತವಾಗಬೇಕಾದರೆ ಅದು ಇರಬೇಕು, ಅವನು ಆ ಶಕ್ತಿ. ಹಾಗಾಗಿ ಯಾವುದು ವಾಕ್ಯನಿಂದ ವ್ಯಕ್ತವಾಗುವುದಿಲ್ಲವೋ ಮತ್ತು ವಾಕ್ ವ್ಯಕ್ತವಾಗಲಿಕ್ಕೆ ಯಾವುದು ಕಾರಣವೋ ಅದು ತದೇವ ಬ್ರಹ್ಮ, ಅದು ಬ್ರಹ್ಮ. ತ್ವಂ ವಿದ್ಧಿ, ಹಾಗೆಂದು ನೀನು ತಿಳಿ. ನೇದಂ ಯದಿದಂ ಉಪಾಸತೆ. ತ್ವಂ ವಿದ್ಧಿ ಹೇಗೆ ತಿಳಿ? ತದೇವ ಬ್ರಹ್ಮ ಅಂತ ನೀನು ತಿಳಿ. ಇನ್ನೊಂದಿದೆ, ಯತ್ ಇದಂ ಉಪಾಸತೆ. ಕೆಲವರು ಇದೇ ಬ್ರಹ್ಮ ಅಂತ ಉಪಾಸಿಸ್ತಾರೆ. ಯಾವುದನ್ನು? ಕಾಣುವುದನ್ನೆಲ್ಲ. ಓ ಇದು ಇದು ಬ್ರಹ್ಮಪ್ಪ, ನಮಗಿಷ್ಟು ಒಳ್ಳೆಯ ಲೋಕ ಇದೆ, ಭೂಲೋಕ, ಈ ಭೂಮಿ ಬ್ರಹ್ಮ, ಈ ಆಕಾಶ ಬ್ರಹ್ಮ, ಈ ಸೂರ್ಯ ಬ್ರಹ್ಮ, ಈ ಚಂದ್ರ ಬ್ರಹ್ಮ ಅಂತ ಉಪಾಸಿಸ್ತಾರೆ ಕಾಣುವುದನ್ನೆಲ್ಲ. ಯದಿದಂ ಉಪಾಸತೆ ನ ಇದಂ, ಅದು ಕೂಡ ಅಲ್ಲ. ಅದನ್ನೇ ಅವರು ಮೊದಲು ಹೇಳಿದ್ದು. ವಿದಿತಂ ಅಂತ ಒಂದಿದೆ, ಕಾಣುವಂಥದ್ದು, ತಿಳಿಯುವಂಥದ್ದು, ಗೊತ್ತಾಗುವಂಥದ್ದು, ಅನುಭವಕ್ಕೆ ಬರುವಂಥದ್ದು. ಅದಲ್ಲ, ಅನ್ಯತ್.
ಅವಿದಿತಂ ಅಂತ ಇನ್ನೊಂದಿದೆ, ಕಾಣಲಾರದ್ದು, ತಿಳಿಯಲಾರದ್ದು, ಗೊತ್ತಾಗಲಾರದ್ದು, ಅನುಭವಕ್ಕೆ ಬಾರದ್ದು. ಅದಕ್ಕೂ ಅದಕ್ಕೂ ಒಡೆಯ ಅಂತ ಮೊದಲು ಹೇಳಿದ್ದಾರೆ. ಇಲ್ಲಿ ಬರುವಾಗ ಯದಿದಂ ನ ಉಪಾಸತೆ, ಯತ್ ಯಾವುದು, ಇದಂ ಇದು ಅಂತ ಕೆಲವರು ಉಪಾಸಿಸ್ತಾರೆ, ಅದನ್ನು ನ ಇದಂ ಅದಲ್ಲ, ನೆನಪಿಟ್ಟುಕೋ. ಎಲ್ಲೋ ಹಳ್ಳಕ್ಕೆ ಬಿದ್ದು ಬಿಡಬೇಡ, ಇದೆ ಅಂತ ಇದನ್ನೇ ಜೋತು ಬೀಳಬೇಡ, ಇದಲ್ಲ. ಮತ್ತು ಯಾವುದು, ನಾನು ಈಗಾಗಲೇ ಹೇಳಿದೆ ಅಲ್ಲ, ಯಾವುದು ವಾಕ್ಯನಿಂದ ವ್ಯಕ್ತವಾಗುವುದಿಲ್ಲವೋ ಮತ್ತು ವಾಕ್ ವ್ಯಕ್ತವಾಗುವುದಕ್ಕೆ ಯಾವುದು ಕಾರಣವೋ, ಯಾವುದು ನಿನಗೆ ಗೊತ್ತಿಲ್ಲಲ್ಲ, ಅದು ತದೇವ ಬ್ರಹ್ಮ ತ್ವಂ ವಿದ್ಧಿ. ಯಾವುದು ನಿನಗೆ ಗೊತ್ತಾಗದೆ ಒಂದು ನಡೀತಾ ಇರುವ ಶಕ್ತಿಯಾಗಿ ಅವ್ಯಕ್ತವಾಗಿ ಇದೆಯಲ್ಲ, ಅದು ಬ್ರಹ್ಮ ಹೊರತು ವ್ಯಕ್ತವಾಗಿ ಕಾಣುವ ಸಂಗತಿ ಅಲ್ಲ. ಪಂಚಭೂತಗಳಲ್ಲೇ ನೋಡಿ, ಗಾಳಿ ಮತ್ತು ಆಕಾಶ ಗೊತ್ತಾಗುವುದಿಲ್ಲ, ಕಾಣುವುದಿಲ್ಲ. ಹಾಗಾದರೆ ಭೂಮಿ ಕಾಣ್ತದೆ ಪಂಚಭೂತಗಳಲ್ಲಿ, ಅಗ್ನಿ ಕಾಣ್ತದೆ, ಜಲ ಕಾಣ್ತದೆ, ಅನುಭವಕ್ಕೆ ಬರ್ತದೆ, ಗೊತ್ತಾಗ್ತದೆ, ಅನುಭವಕ್ಕೆ ಸಿಗ್ತದೆ, ಅದರ ಸ್ಪರ್ಶವೋ ಇನ್ನೊಂದು ನಮಗೆ ತಿಳಿಯುತ್ತದೆ. ಹಾಗಾದರೆ ವಿದಿತಂ ಅಂದರೆ ಇದು ಮೂರಾ? ಪಂಚಭೂತಗಳ ಈ ಮೂರು, ಇದು ವಿದಿತಂ. ಅವಿದಿತಂ ಆಕಾಶ ಗಾಳಿ. ಹಾಗಾದರೆ ಈ ವಿದಿತಂ ಕಾಣ್ತದೆ, ಕಾಣುವುದು ಯದಿದಂ ನ ಉಪಾಸತೆ. ಇಲ್ಲಿ ಯಾವುದು ಕಾಣ್ತದೆ, ಯಾವುದು ಗೊತ್ತಾಗ್ತದೆ, ಯಾವುದು ಸ್ಪರ್ಶಕ್ಕೆ ಅನುಭವಕ್ಕೆ ಸಿಗ್ತದೆ, ಅದು ವಿದಿತಂ. ಅದನ್ನು ನ ಉಪಾಸತೆ. ನೇದಂ ನ ಇದಂ ಉಪಾಸತೆ. ಇದನ್ನು ಎಲ್ಲಿಯಾದರೂ ಇದೆ ಅಂತ ತಿಳಿದು ಉಪಾಸಿಸಬೇಡ. ಹಾಗಾದರೆ ಅವ್ಯಕ್ತವಾದ ಗಾಳಿ ಮತ್ತು ಆಕಾಶ ಇರಬೇಕು ಅಂತ ಪಂಚಭೂತಗಳಲ್ಲಿ ಇನ್ನೆರಡಕ್ಕೆ ಜೋತು ಬಿದ್ದರೆ ಅದು ಅಲ್ಲ. ಯಾಕೆ? ಮೊದಲು ಹೇಳಿದ್ದಾರೆ ಅವಿದಿತಂಗಿಂತ ನಾನು ಅಧಿ. ಯಾವುದು ಅವಿದಿತಂ ಕಾಣದೇ ಇರ್ತದೆ, ಗೊತ್ತಾಗದೇ ಇರ್ತದೆ, ಸ್ಪರ್ಶ ಅದೆಲ್ಲಕ್ಕೂ ಆಚೆಗೆ ಇದ್ದೇನೆ ಅಂತ ಅಲ್ಲೊಂದು ಕಡೆ ಹೇಳಿದ್ರಿಂದ ಆಕಾಶ ಮತ್ತು ಗಾಳಿಯೂ ಅಲ್ಲ. ಇದರ ಆಚೆಗೆ ಒಂದು ಶಕ್ತಿಯಾಗಿ ಅವ್ಯಕ್ತವಾಗಿ ಇರುವುದು ಯಾವುದೋ ಇದೆಯಲ್ಲ, ವಾಕ್ಕಿಗೆ ಬಂದಾಗ ವಾಕ್ಕಿನ ಅಭಿವ್ಯಕ್ತಿಗೆ ಕಾರಣವಾಗಿ ಒಳಗೆ ಕೂತ ಆ ಶಕ್ತಿ, ಅದು ತದೇವ ಬ್ರಹ್ಮ. ಹಾಗೆ ತಿಳಿ ಸಾಕು. ನಾನು ಮಾತನಾಡುವುದು ನಾನಲ್ಲ, ಇದರೊಳಗೊಂದು ಶಕ್ತಿ ಇದೆ, ಅದೇ ಬ್ರಹ್ಮ. ಅಷ್ಟು ತಿಳಿ ಸಾಕು. ಅಷ್ಟನ್ನು ತಿಳಿ. ಯಾಕೆ ಅಂದರೆ ನಿನಗೆ ಕಾಂಕ್ರೀಟಾಗಿ ಇದೆ ನೋಡಿ. ಭಾರಿ ಇಂಟ್ರೆಸ್ಟಿಂಗ್. ನಾನು ಈಗಾಗಲೇ ಹೇಳಿದಂತಹ ಒಂದು ಪಂಚಭೂತಗಳ ವಿಷಯ ಬಂದಾಗ ಇಲ್ಲಿ ಯಾವುದು ದೊಡ್ಡದು ಅಂತ ನಮ್ಮ ಇಂದ್ರಿಯಗಳಲ್ಲೊಂದು ಗದ್ದಲಾಯಿತು ಅಂತ ಇಟ್ಕೊಳ್ಳಿ. ಮುಂದೆ ಬರುತ್ತೆ. ಈಗ ವಾಚಕ್ಕೆ ಹೀಗಾಯಿತು, ಎನ್ ಮನಸೋ ನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಹೀಗೆ ಉಪಾಸನೆ ಮಾಡು. ಹೇಗೆ? ಬ್ರಹ್ಮ ಮನಸ್ಸಿನ ಒಳಗೊಬ್ಬ ಮನನ ಮಾಡುವುದಕ್ಕೆ ಕಾರಣನಾಗಿದ್ದಾನಲ್ಲ ಅವನು ಅಂತ ನೀನು ತಿಳಿ. ಯಾಕೆ? ಮನಸ್ಸಿಗೆ ಎನ್ ಮನಸ್ಸ ನ ಮನುತೆ, ಮನಸ್ಸು ತಾನಾಗಿ ಮನನ ಮಾಡುವುದಿಲ್ಲ. ಮತ್ತು ತಾನು ಮನನ ಮಾಡುವುದಕ್ಕೆ ಕಾರಣವಾಗಿ ಒಬ್ಬ ಇದ್ದಾನಲ್ಲ, ಅದರಿಂದ ಮಾಡುತ್ತೆ, ಅದನ್ನು ಬ್ರಹ್ಮ ಎಂದು ತಿಳಿ. ಎನ್ ಮನಸ್ಸ ನ ಮನುತೆ, ಅದು ತಾನು ಮನನ ಮಾಡುವುದಿಲ್ಲ. ಮತ್ತು ಏನಾಹುರ್ ಮನೋಮತಂ, ಯಾವುದು ಮನಸ್ಸಿನ ಒಳಗೆ ಕೂತು ಮನನಕ್ಕೆ ಕಾರಣವಾದ ಶಕ್ತಿ ಇದೆಯಲ್ಲ, ಅದನ್ನು ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಹಾಗೆ ಅದನ್ನು ಉಪಾಸನೆ ಮಾಡು. ಸೊ ಮನಸ್ಸು ತಾನಾಗಿ ಮನನ ಮಾಡದೇ ಇರುವಾಗ ಮಾಡುವುದಕ್ಕೆ ಅದಕ್ಕೆ ಅದನ್ನು ಇನ್ನೂ ಚಂದ ಮಾಡಿ ಹೇಳೋದಾದರೆ, ಇದು ಮನಸ್ಸಿನಿಂದ ಅಭಿವ್ಯಕ್ತವಾಗುವುದಕ್ಕೆ ನೆರವು ಕೇಳುವುದಿಲ್ಲ. ಆದರೆ ಮನಸ್ಸು ಅಭಿವ್ಯಕ್ತವಾಗಲಿಕ್ಕೆ ಇದರ ನೆರವು ಬೇಕು. ಈ ಶಕ್ತಿ ತಾನು ಅಭಿವ್ಯಕ್ತವಾಗಲಿಕ್ಕೆ ಮನಸ್ಸಿನ ನೆರವು ಕೇಳುವುದಿಲ್ಲ. ಈ ಶಕ್ತಿ ತಾನು ಅಭಿವ್ಯಕ್ತವಾಗಲಿಕ್ಕೆ ವಾಕ್ಕಿನ ನೆರವು ಕೇಳುವುದಿಲ್ಲ. ಆದರೆ ವಾಕ್ ಪ್ರಕಟವಾಗಲಿಕ್ಕೆ ಇದರ ನೆರವು ಬೇಕು, ಮನಸ್ಸು ಪ್ರಕಟವಾಗಲಿಕ್ಕೆ ಇದರ ನೆರವು ಬೇಕು. ಈ ಡಿಫರೆನ್ಸ್. ಇದು ಶಕ್ತಿ. ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದಂ, ಅದೇ ಬ್ರಹ್ಮ. ಹಾಗೆಂದು ಅದನ್ನು ತಿಳಿ. ನ ಇದಂ ಯದಿದಂ ಉಪಾಸತೆ. ಇದು ಅಂತ ಹೇಳುವ ಕೆಲವು ಲೋಕಲ್ ಜನ ಯಾವುದನ್ನೋ ತೋರಿಸಿ, ಇದಪ್ಪ ಇದು ಇಲ್ಲಿ ಕಾಣ್ತದಲ್ಲ ಇದು ಅಂತ ಹೇಳಿದರೆ ನೇದಂ ಉಪಾಸತೆ, ಅದನ್ನು ಉಪಾಸಿಸಬೇಡ. ಯತ್ ಇದಂ ನ ಉಪಾಸತೆ. ನೇದಂ ಇದು ಅಂತ ಅವರು ಹೇಳಿದ್ದನ್ನು ಉಪಾಸಿಸಬೇಡ. ಕಾಣದೇ ಇರುವ ಎಲ್ಲವೂ ಯಾವುದೆಲ್ಲ ಅಗೋಚರ ಇದೆ ಅದನ್ನು ಉಪಾಸಿಸು. ಅದು ವಾಕ್ಕಿನಲ್ಲಿ ವಾಕ್ಕನ್ನು ಉಂಟು ಮಾಡುವ ವ್ಯಕ್ತಪಡಿಸುವ ಶಕ್ತಿಯಾಗಿ ಇದೆ, ಮನಸ್ಸಿನಲ್ಲಿ ಮನನ ಮಾಡುವುದಕ್ಕೆ ಶಕ್ತಿಯಾಗಿ ಇದೆ. ಅಷ್ಟೇಯಾ? ನಮಗೆ ಮತ್ತೂ ಇದೆ ಅಲ್ಲ. ಚಕ್ಷುವಿಗೆ ಬಂದಾಗ
ಯಚ್ಚಕ್ಷುಷಾ ನ ಪಶ್ಯತಿ, ಕಣ್ಣು ನೋಡುವುದಿಲ್ಲ ಅಲ್ವಾ. ಮತ್ತು ಚಕ್ಷುಂಷಿ ಪಶ್ಯತಿ, ಯಾವುದನ್ನು ನಾವು ಕಣ್ಣು ನೋಡ್ತದೆ ಅಂತ ತಿಳಿದಿವಲ್ಲ, ಇಲ್ಲ ಅಲ್ಲಿ ಕಣ್ಣು ನೋಡುವುದರಲ್ಲಿ ಇಲ್ಲ. ಅಥವಾ ಅದನ್ನು ಹೇಗೆ ಅವರು ಹೇಳ್ತಾರೆ ಪುನಃ ಅಂತಂದರೆ, ಯಾವುದು ಕಣ್ಣು ನೋಡುವುದಕ್ಕೆ ಕಾರಣವಾಗಿ ಒಳಗಿದೆಯೋ ಅದು ಹೊರತು ಕಣ್ಣು ನೋಡುವುದಕ್ಕೆ ಇರುವ ಶಕ್ತಿಯಾಗಿ ಒಳಗಿರುವುದನ್ನು ನಾವು ಅದು ಅಂತ ಭಾವಿಸಬೇಕೇ ಹೊರತು ಕಣ್ಣು ನೋಡ್ತಿದೆ ಅಂತ ಭಾವಿಸುವ ಶಕ್ತಿ ಅಲ್ಲ. ಯಚ್ಚಕ್ಷುಷಾ ನ ಪಶ್ಯತಿ ಯಹ ಚಕ್ಷುಂಷಿ ಪಶ್ಯತಿ, ಯಾರು ಕಣ್ಣಿನ ಮೂಲಕ ಕಾಣ್ತಾನಲ್ಲ ಆ ಶಕ್ತಿ ಇದೆಯಲ್ಲ, ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದಂ, ಅದು ಬ್ರಹ್ಮ, ಅದನ್ನು ತಿಳಿ. ಉಳಿದದ್ದು ನೇದಂ ಯದಿದಂ ಉಪಾಸತೆ, ಬೇರೆ ಯಾವುದನ್ನು ಇದು ಅಂತ ಯಾರಾದರೂ ಹೇಳಿದರೆ ಉಪಾಸಿಸಬೇಡ. ಇದು ಮನಸ್ಸಿಗೆ ಬಂದು ಚಕ್ಷುವಿಗೆ ಬಂತು. ಯತ್ ಶ್ರೋತ್ರೇಣ ನ ಶೃಣೋತಿ, ಕಿವಿಯಿಂದ ಇದು ಕೇಳುವುದಿಲ್ಲ, ಆದರೆ ಕಿವಿಗೆ ಕೇಳುವುದಕ್ಕೆ ಶಕ್ತಿಯಾಗಿ ಇದು ಬೇಕು. ಅಂದರೆ ಈ ಶಕ್ತಿಗೆ ಕಿವಿ ಬೇಕಾಗಿಲ್ಲ ತಾನು ವ್ಯಕ್ತವಾಗಲಿಕ್ಕೆ, ಆದರೆ ಕಿವಿಗೆ ತಾನು ಕೇಳುವುದಕ್ಕೆ ಇದು ಬೇಕು, ಈ ಶಕ್ತಿ ಬೇಕು. ಯತ್ ಶ್ರೋತ್ರೇಣ ನ ಶೃಣೋತಿ ಏನ ಶ್ರೋತ್ರಮಿದಂ ಶ್ರುತಿ. ಅಂದರೆ ಒಂದು ಕಿವಿ ಕೇಳಬೇಕಾದ್ರೆ ಕೇಳುವ ಶಕ್ತಿಯಾಗಿ ಇದು ಬೇಕು ಹೊರತು ಕಿವಿಯ ಮೂಲಕ ಕಾಣುವುದಕ್ಕೆ ಕೇಳುವುದಕ್ಕೆ ಇದಕ್ಕೇನು ಬೇಕಾಗಿಲ್ಲ. ಇದಕ್ಕೆ ಕಿವಿಯ ನೆರವು ಬೇಡ. ಕಿವಿಗೆ ಕೇಳುವುದಕ್ಕೆ ಇದರ ನೆರವು ಬೇಕೇ ಹೊರತು ಕಿವಿ ಇದರ ನೆರವಿನಿಂದ, ಕಿವಿಯ ನೆರವಿನಿಂದ ಇದು ಪ್ರಕಟವಾಗುವುದಿಲ್ಲ. ಯಾವುದು ಕಿವಿಯ ನೆರವಿನಿಂದ ಪ್ರಕಟವಾಗುವುದಿಲ್ಲವೋ ಮತ್ತು ಕಿವಿಯ ಕೇಳುವಿಕೆಗೆ ಇದರ ನೆರವು ಬೇಕೋ ತದೇವ ಬ್ರಹ್ಮ, ಅದು ಬ್ರಹ್ಮ. ತ್ವಂ ವಿದ್ಧಿ, ಹಾಗೆಂದು ನೀನು ತಿಳಿ. ಎಲ್ಲ ನೀನು ನೋಡಿ, ತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಬೇರೆ ಯಾವುದೋ ಇದು ಅಂತ ಹೇಳಿದರೆ ರಿಪೀಟೆಡ್ಲಿ ಯಾಕೆ ಹೇಳ್ತಾರೆ ಅಂದರೆ, ನಾವು ಇದನ್ನು ನೋಡಿ ಮೈ ಮರೆಯುವುದು ಹೆಚ್ಚು. ರಿಪೀಟೆಡ್ಲಿ ಹೇಳೋದು ಹೆಚ್ಚು ನಮಗೆ ಅಚ್ಚೊತ್ತಿ ಮೂಡ್ಲಿ ಅಂತ. ಇದಿದಂ ನ ಉಪಾಸತೆ ನೇದಂ ಯದಿದಂ ಉಪಾಸತೆ, ಇದನ್ನು ಉಪಾಸಿಸಬೇಡ, ಇದನ್ನು ಉಪಾಸಿಸಬೇಡ, ಇದೇ ಸತ್ಯ ಅಂತ ಕೂತ್ಕೋಬೇಡ, ಇದರಲ್ಲೇ ಇದೆ ಅಂತ ತಿಳ್ಕೊಂಡು ಇದನ್ನೇ ನಾನು ಬ್ರಹ್ಮ ಅಂತ ಭಾವಿಸ್ತೇನೆ ಅನ್ನಬೇಡ ಅಂತ ರಿಪೀಟೆಡ್ಲಿ ಯಾಕೆ ಹೇಳೋದಂದರೆ ನಮಗೆ ಅಚ್ಚೊತ್ತಿ ಮೂಡಲಿ ಅಂತ, ಖಚಿತವಾಗಲಿ ಅಂತ. ಹಾಗಾಗಿ ರಿಪೀಟೆಡ್ಲಿ 5 ಬಾರಿ ಇದೆ, 5ರಿಂದ 9 ಶ್ಲೋಕದವರೆಗೂ ಪ್ರತಿ ಉತ್ತರಾರ್ಧ ಯದಿದಂ ನ ಉಪಾಸತೆ, ಅದೇ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ ಅನ್ನುವುದೇ ರಿಪೀಟೆಡ್ಲಿ ಬರ್ತಿದೆ. ಆ ನಂತರಕ್ಕೆ ಬಂದು ಶ್ರೋತೃ ಆಯಿತು, ಮನಸ್ಸಾಯಿತು, ಎಲ್ಲ ಆಯಿತು, ಕಟ್ಟ ಕಡೆಗೊಂದು ಉಳಿತಲ್ಲ, ಯತ್ ಪ್ರಾಣೇನ ನ ಪ್ರಾಣಿ, ಯತ್ ಪ್ರಾಣೇನ ನ ಪ್ರಣೀಯತೆ. ಒಂದು ಪ್ರಾಣ ಇದೆ, ಅದು ಉಸಿರಾಡ್ತದೆ ಅಂತ ನಾವು ಭಾವಿಸಿದ್ದೇವೆ. ಇಲ್ಲ, ಪ್ರಾಣ ಉಸಿರಾಡುವುದಿಲ್ಲ. ಮತ್ತು ಪ್ರಾಣವೇ ಉಸಿರಾಡುವಂತೆ ಯಾವುದು ಮಾಡ್ತದಲ್ಲ ಅದು ಯಹ ಪ್ರಾಣ ಪ್ರಣೀಯತೆ. ಇಲ್ಲಿ ಪ್ರಾಣವನ್ನು ಉಸಿರಾಡುವಂತೆ ಯಾವುದೋ ಮಾಡುತ್ತಲ್ಲ ಅದು ಇದೆ, ಅದನ್ನು ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ ಅಂತ. ಹೀಗೆ 5 ಶ್ಲೋಕಗಳಲ್ಲಿ ಒಂದೊಂದೊಂದೊಂದನ್ನು ಹೇಳ್ಕೊಳ್ತಾ, ಕಣ್ಣು ನೆರವು ಇದಕ್ಕೆ ಬೇಡ, ಆದರೆ ಕಣ್ಣಿಗೆ ಇದರ ನೆರವು ಬೇಕು. ಕಿವಿಯ ನೆರವು ಇದಕ್ಕೆ ಬೇಡ, ಆದರೆ ಕಿವಿಗೆ ಇದರ ನೆರವು ಬೇಕು. ವಾಕ್ಕಿಗೆ ಇದರ ನೆರವು ಬೇಡ, ಆದರೆ ವಾಕ್ ಇದರ ನೆರವಿನಿಂದಲೇ ಮಾತನಾಡುತ್ತದೆ. ಮನಸ್ಸಿಗೆ ಇದರ ನೆರವು ಬೇಡ, ಆದರೆ ಮನಸ್ಸು ಇದರ ನೆರವಿನಿಂದಲೇ ಯೋಚಿಸುತ್ತದೆ. ಪ್ರಾಣಕ್ಕೆ ಇದರ ಅವಶ್ಯಕತೆ ಇಲ್ಲ, ಅಥವಾ ಪ್ರಾಣವನ್ನು ಇದು ನೆರವು ಕೇಳುವುದಿಲ್ಲ, ಪ್ರಾಣಕ್ಕೆ ಇದರ ನೆರವು ಬೇಕಾಗುತ್ತದೆ, ಅಥವಾ ಉಸಿರಾಡುವುದಕ್ಕೆ ಪ್ರಾಣಕ್ಕೆ ಇದರ ನೆರವು ಬೇಕಾಗುತ್ತದೆ. ಹೀಗೆ ಇಂಡೈರೆಕ್ಟ್ ಸ್ಪೀಚ್, ಪರೋಕ್ಷ ಪ್ರಿಯ ಯವಹಿ ದೇವಾಹ ಅಂತ ದೇವರ ಬಗ್ಗೆ ಉಪನಿಷತ್ತು ಕೊಡುವ ಒಂದು ವಿವರಣೆ. ಅವನು ಪ್ರತ್ಯಕ್ಷನಲ್ಲ. ಹಾಗಾಗಿಯೇ ಯಾವುದು ಇದು ಅಂತ ತಿಳಿತೀಯ, ಅದಲ್ಲ ಅಂತ ಹೇಳ್ತಾ ಹೋಗುವುದು. ಅಕಾರ ಬಂತು ನೋಡಿ, ಓಂಕಾರದ ಅಕಾರ ಅಲ್ಲ, ಇಲ್ಲಿ ಅದೇ ಆಗ್ತಾ ಇದೆ ನೋಡಿ.
ಓಂಕಾರ ಯಾಕೆ ಹೇಳಬೇಕು ಅನ್ನೋ ವಿವರಣೆ ಕೊಟ್ಟಾಗ ಅಕಾರದ ಅಲ್ಲ ಅದರ ಕಾರಣವಾಗಿ ಹೇಳಿತು. ನಿಷೇಧಾರ್ಥ, ಅವನು ಯಾವುದನ್ನು ನಾವು ಇವನೇ ಅಂತ ಭಾವಿಸ್ತೇವೆ ಅದಲ್ಲ. ಆ ಅಲ್ಲವನ್ನು ಈಗ ನಾವು ಇಷ್ಟು ಹೊತ್ತು ನೋಡಿದ 9 ಶ್ಲೋಕಗಳಲ್ಲಿ 1ನೇದ್ದು ಪ್ರಶ್ನೆ ಆದರೆ 2ನೇದ್ದೆಲ್ಲ ಯಾವುದು ನಾವು ತಿಳಿದಿದ್ದೇವೋ ಅಲ್ಲ, ಅದಲ್ಲ 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 ಅಂತಲೇ ಹೇಳ್ತಾ ಬಂದದ್ದು. ಈ ಅಲ್ಲ ಅಂತ ಹೇಳುವಾಗ ತ್ವಂ ಅಂತ ಅನ್ನುವುದನ್ನೇ ಹೇಳ್ತಾ ಬಂದಿದ್ದಾರೆ. ಮತ್ತು ಸಾಮಾನ್ಯವಾಗಿ ಪಂಚೇಂದ್ರಿಯಗಳಿಗೆ ಕನ್ಫೈನ್ ಮಾಡಿಯೇ ಹೇಳ್ತಿದ್ದಾರೆ. ಯಾಕೆ ಅಂದರೆ ಮನುಷ್ಯನಿಗೆ ಪಂಚೇಂದ್ರಿಯಗಳ ಮೂಲಕವೇ ಎಲ್ಲ ಅನುಭವಗಳನ್ನು ಗ್ರಹಿಸುವ ಸಾಧ್ಯತೆ. ಪಂಚೇಂದ್ರಿಯದ ಆಚೆಗೆ ಇಲ್ಲ. ಆಮೇಲೆ ಗೊತ್ತು ನಮಗೆ, ಮೊದಲು ಪಂಚೇಂದ್ರಿಯ ಮುಖೇನವೇ ನಾವು ಹೋಗಬೇಕು. ಈ ಪಂಚೇಂದ್ರಿಯವನ್ನು ಮೊದಲು ತಿಳ್ಕೋಬೇಕಲ್ಲ, ಅದರಲ್ಲಿ ಅವನು ಎಷ್ಟು, ಅವನ ರೋಲ್ ಏನು, ಅವನೇನು ಮಾಡಿದ್ದಾನೆ, ಅವನು ಅಲ್ಲಿ ಎಲ್ಲಿ ಇದ್ದಾನೆ ಅಂತ ತಿಳಿದ ಮೇಲೆ ಮುಂದಿನ ಗತಿ. ಹಾಗಾದರೆ ಈ 5ರಲ್ಲಿ ಇದನ್ನು ಮಹಾಭಾರತದಲ್ಲಿ ಬಹುತೇಕ ಅನುಶಾಸನ ಪರ್ವವೋ ಅಶ್ವಮೇಧಿಕ ಪರ್ವವೋ ಅಥವಾ ಅನುಗೀತೆಯಲ್ಲೋ, ನನಗೆ ಎಕ್ಸಾಕ್ಟಾಗಿ ಅದರ ಅಧ್ಯಾಯದ ನೆನಪುಗಳು ಅಥವಾ ಆ ಪರ್ವದ ನೆನಪುಗಳಿಲ್ಲ, ಆದರೆ ಅಲ್ಲೊಂದು ಕಥೆ ಬರುತ್ತೆ. ಅದು ಉಪನಿಷತ್ತಲ್ಲೂ ಇದೆ, ಬಹುತೇಕ ಬೃಹದಾರಣ್ಯಕದಲ್ಲಿ ಅಂತ ಕಾಣಿಸುತ್ತೆ. ಉಪನಿಷತ್ತಿನಲ್ಲೂ ಕಥೆ ಇದೆ, ಯಥಾವತ್ತಾಗಿ ಬಹುತೇಕ ಮಹಾಭಾರತದ ಕಥೆ ಕೂಡ ಇದೆ. ಏನು ಪ್ರಶ್ನೆ ಅಂದರೆ, ಅಲ್ಲಿ ಒಂದು ಜಿಜ್ಞಾಸೆ, ಅನುಗೀತೆಯಲ್ಲಿ ಅಂತ ನನ್ನ ನೆನಪು. ಜಿಜ್ಞಾಸೆ ಏನು ಅಂದರೆ, ದೇಹದೊಳಗಿರುವ ಇಂದ್ರಿಯಗಳದ್ದೇ ಒಂದು ದಿನ ಕದನ, ನಾನು ದೊಡ್ಡವ ಅಂತ. ಕಣ್ಣು ಹೇಳುತ್ತೆ ನಾನು ದೊಡ್ಡವ, ಕಿವಿ ಹೇಳುತ್ತೆ ನಾನು ದೊಡ್ಡವ, ಮಾತು ಹೇಳುತ್ತೆ ಎಲ್ಲ ಒಬ್ಬೊಬ್ಬರು ಒಂದೊಂದು. ಅಂದರೆ ಇಂದ್ರಿಯ ಅಭಿಮಾನಿ ದೇವತೆಗಳು ಒಂದು ದಿನ ಫೈಟ್, ನಾವು ದೊಡ್ಡವರು ಅಂತ ಆಯಿತು ನಿರ್ಣಯ ಮಾಡುವ ಅಂತ ಭಗವಂತನ ಮುಂದೆ ಚರ್ಚೆ ಆದಾಗ, ಅಥವಾ ಒಳಗಿರುವ ಜೀವದ ಜೊತೆಗೆ ಆ ಚರ್ಚೆ ಆದಾಗ, ಆಯಿತು ಯಾರು ದೊಡ್ಡವರು ಅಂತ ನೋಡೇ ಬಿಡೋಣ, ಮಾಡಿ ನೀವು ದೊಡ್ಡವರು ಅಂತ ಯಾರೇ ಇದ್ದೀರಿ, ಒಂದೊಂದೇ ಆಗಿ ಹೋಗಲಿ, ನಿಮ್ಮ ಇಚ್ಛೆ ಪ್ರಕಾರ ನಡೆಯಲಿ ಅಂತ. ಫಸ್ಟಿಗೆ ಏನು ಮಾಡ್ತಾನೆ, ಜೀವನ ಒಳಗಿರುವ ಅಗ್ನಿ ಹೊರಗೆ ಹೋಗ್ತಾನೆ, ವಾಕ್ ಹೊರಗೆ ಹೋಗ್ತದೆ. ಜೀವ ಸಾಯುವುದಿಲ್ಲ, ಅವ ಮೂಗನಾಗಿ ಬದುಕ್ತಾನೆ. ವಾಕ್ ಇಲ್ಲದಿದ್ದರೆ ಬದುಕಕ್ಕಾಗತ್ತೆ, ಅಗ್ನಿ ಹೊರಗೋದರೆ ಏನೂ ಆಗಲ್ಲ ಅಂತ ತೀರ್ಮಾನ ಆಗುತ್ತೆ. ನೆಕ್ಸ್ಟ್ ನಾನು ಹೊರಗೆ ಹೋಗ್ತೀನಿ ಅಂತ ಕಿವಿಯ ದೇವತೆ ಚಂದ್ರ ಹೊರಗೆ ಹೋಗ್ತಾನೆ. ಕಿವಿಯ ದೇವತೆ ಚಂದ್ರ ಹೊರಗೆ ಹೋದ ಕೂಡಲೂ ಕೂಡ ಜೀವ ಸಾಯುವುದಿಲ್ಲ, ಕಿವುಡಾಗಿ ಬದುಕುತ್ತೆ, ಜೀವ ಬದುಕ್ತಾನೆ. ಹಾಗಾದರೆ ನಾನು ಹೊರಗೆ ಹೋಗ್ತೇನೆ ಅಂತ ಕಣ್ಣಿನ ದೇವತೆ ಆದಿತ್ಯ ಹೊರಗೆ ಹೋಗ್ತಾನೆ. ಆಗಲೂ ಕೂಡ ಕಣ್ಣಿನ ದೇವತೆ ಹೊರಗೆ ಹೋದ ಅಂತ ಕುರುಡಾಗಿ ಜೀವ ಬದುಕುತ್ತೆ, ಅದೇನು ಓಡಿ ಹೋಗಲ್ಲ. ಮನಸ್ಸಿನ ದೇವತೆ ಶಿವ ಅಥವಾ ಚಂದ್ರ ಅಂತ ಹೇಳ್ತಾರೆ, ಅವನು ಹೊರಗೆ ಹೋಗ್ತಾನೆ. ಯೋಚಿಸುವ ಸಂಗತಿಗಳು ಇಲ್ಲವಾಗ್ತದೆ, ಅರಿವಿಲ್ಲದೆ ಬದುಕ್ತಾನೆ. ಅರಿವಿಲ್ಲದೆ ಬದುಕಕ್ಕೆ ಬರುತ್ತೆ. ಈಗ ನಾನು ಹೋದರೆ ನೀನು ಬದುಕಲ್ಲ ಅಂದ್ಕೊಂಡದ್ದು 4 ಸೋತುವು. ಆಗ ಪ್ರಾಣ ಒಬ್ಬ ಇದ್ದಲ್ಲ, ಅವ ಹೊರಗೆ ಹೋದನಂತೆ, ಜೀವ ಸತ್ತಿತು. ತಕ್ಷಣ ಜೀವ ಸತ್ತ ಕೂಡಲೇ ದೇಹದ ಒಳಗೆ ಅಗ್ನಿ ಪ್ರವೇಶ ಮಾಡಿಬಿಟ್ಟಂತೆ, ನಾನು ಹೋಗಿ ಮತ್ತೆ ಎಬ್ಬಿಸ್ತೀನಿ ಅಂತ. ಇಲ್ಲ, ಚಂದ್ರ ಕಿವಿಗೆ ಬಂದ, ಆ ಬಳಿಕ ಇನ್ಯಾವ ದೇವತೆಗಳು ಹೊರಗೋದವರು, ಮನೋದೇವತೆ ಒಳಗೆ ಬಂದ, ಏನೂ ಆಗಲಿಲ್ಲ. ಅಂದರೆ ಕಣ್ಣಿನ ಆದಿತ್ಯ, ಕಿವಿಯ ಚಂದ್ರ, ವಾಕ್ಕಿನ ಅಗ್ನಿ, ಮನಸ್ಸಿನ ಶಿವ ಯಾರು ಪ್ರವೇಶ ಮಾಡಿದರೂ ಕೂಡ ಜೀವ ಸತ್ತದ್ದು ಹೇಳಲಿಲ್ಲ. ಪುನಃ ಪ್ರಾಣ ಬಂದು ಒಳಗೆ ಸೇರಿದನಂತೆ. ಸೇರಿದ ತಕ್ಷಣ ಅವರು ಪುನಃ ಎಲ್ಲ ಚಾಲನೆಗೊಂಡರು. ಈ ವಾಯು ಒಳಗೆ ಬಂದು ಪ್ರಾಣನಾಗಿ ಪ್ರತಿಷ್ಠಿತ ಆಗದೆ ಇವರು ಯಾರೂ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಬಂತು ಮುಖ್ಯ ಪ್ರಾಣ ಜೀವೋತ್ತಮ ಅಂತ. ಜೀವರಲ್ಲಿ ಉತ್ತಮ ಯಾಕೆ ಅಂದರೆ ವಾಯು ಇಲ್ಲದೆ ಇನ್ಯಾವುದು ಕೆಲಸ ಮಾಡೋಕ್ಕಾಗಲ್ಲ ಅಂತ. ಇದನ್ನೆಲ್ಲ ನಮ್ಮ ಪಂಥದ ಒಡೆತನಕ್ಕೆ ತಂದು ನಾವು ಹಾಳು ಮಾಡಿದ್ದೇವೆ. ಇದು ಮಧ್ವಮಥದ ಜೀವೋತ್ತಮ ಅಂದರೆ ಮಧ್ವರಿಗೆ ಮಾತ್ರ ಇರೋದು, ಮಾಧ್ವರಲ್ಲದವರಿಗೆ ಜೀವೋತ್ತಮ ಇಲ್ಲ ಅಂತ ಮಾಡಿದರೆ ಮೂರ್ಖರಲ್ವ ನಾವು. ಯಾರಿಗೆಲ್ಲ ಜೀವ ಇದೆ ಅವರಿಗೊಬ್ಬ ಜೀವೋತ್ತಮ ಖಂಡಿತ ಇದ್ದಾನೆ. ಅವನು ಯಾವ ಪಂಥದವನಾದ್ರೇನು, ಉಸಿರು ಯಾರಿಗಿಲ್ಲ. ಇದನ್ನು ಮಧ್ವಾಚಾರ್ಯರು ಪಂಥವಾಗಿ ಯಾಕೆ ಮಾಡಿದರು, ಅಥವಾ ಮಧ್ವಾಚಾರ್ಯ ಪಂಥದವರು ನಮಗೆ ಗೊತ್ತಿರೋದು ಇನ್ಯಾರಿಗೂ ಗೊತ್ತಿಲ್ಲ ಯಾಕೆ ಹೇಳಿದರು ಅಂದರೆ, ಇದನ್ನು ವ್ಯಾಖ್ಯಾನ ಮಾಡಿ ವಿವರಿಸಿಕೊಟ್ಟವರು ಮಧ್ವಾಚಾರ್ಯರು. ಜೀವರಲ್ಲಿ ಉತ್ತಮ ಯಾಕೆ ಅಂದರೆ ಈ ಕಥೆಗಳನ್ನು ಉಪನಿಷತ್ತು ಹೇಳುತ್ತೆ, ಈ ಕಥೆಯನ್ನು ಮಹಾಭಾರತ ಹೇಳುತ್ತೆ. ಸೊ ಪ್ರಾಣ ಅನ್ನುವುದು
ಇಷ್ಟರಲ್ಲಿ ಉತ್ತಮ ಹೌದು. ಆದರೆ ಅವನು ಉಸಿರಾಡುವಂತೆ ಮಾಡುವ ಒಂದು ಶಕ್ತಿ ಖಂಡಿತಕ್ಕೂ ಅವನಲ್ಲ. ಆದ್ದರಿಂದ ಅವನನ್ನು ಉಸಿರಾಡುವಂತೆ ಮಾಡುವ ಒಬ್ಬ ಇನ್ನೊಂದು ಶಕ್ತಿ ಇದ್ದಾನೆ, ಅವನು ಪುರುಷೋತ್ತಮ. ಒಬ್ಬ ಜೀವೋತ್ತಮ, ಇನ್ನೊಬ್ಬ ಪುರುಷೋತ್ತಮ ಅಂತ ಅದನ್ನು ಕರೆದರು. ಹಾಗೆ ಜೀವೋತ್ತಮ ಮತ್ತು ಪುರುಷೋತ್ತಮತ್ವವನ್ನು ಈ ಒಂದು ನಿರ್ದಿಷ್ಟ ಘಟನೆಗಳ ಮೂಲಕ ತಿಳಿಯುವ ಹಾಗಾಗತ್ತೆ. ಹಾಗಾದರೆ ಈ ಪುರುಷೋತ್ತಮ ಅನ್ನುವವನು ಯಾರು? ಎಲ್ಲ ತ್ವಂ 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 ಅಂತ ಹೇಳ್ತಾ ಬಂದರು. ತ್ವಂ ವೇದ್ಯನೇದಂ, ನೀನು ಅವನನ್ನು ಹಾಗೆಂದು ತಿಳಿ ಅಂತ. ತ್ವಂ ಅಂತ ಹೇಳಿದರು. ಅವನು ತದೇವ ಬ್ರಹ್ಮ ತ್ವಂ, ಅವನೇ ಬ್ರಹ್ಮ, ಅವನನ್ನು ಹಾಗೆ ತಿಳಿ ಎಂದರು. ತ್ವಂ ಅಂತ ಯಾಕೆ ಹೇಳಿದರು? ಅವನು ಅಂತ ತ್ವಂ ಅಂತ ಹೇಳೋ ಬದಲು, ಈಗ ನಮ್ಮಲ್ಲಿ ನಮ್ಮ ಪ್ರಕಾರ ಏನು, ಅಹಂ ಬ್ರಹ್ಮ ಅಂತಲೂ ಒಂದು ಮಾತು ಇದೆಯಲ್ಲ, ಅಹಂ ಅಲ್ಲದೆ ತ್ವಂ ಅಂತ ಯಾಕೆ ಹೇಳಿದರು ಅಂತಲೂ ಪ್ರಶ್ನೆ ಅಲ್ವಾ? ಅಹಂ ಬ್ರಹ್ಮ ಅಂತ ಬೇರೆ ಕಡೆ ಹೇಳ್ತಾರೆ ಉಪನಿಷತ್ತು, ಇಲ್ಲ ಅಂತಲ್ಲ. ಅದನ್ನೇ ಇಟ್ಕೊಂಡು ಒಂದು ಸಿದ್ಧಾಂತ ಬಂತು. ತ್ವಂ ಅಂತ ಹೇಳುವ ಈ ಥರದ ಉಪನಿಷತ್ತುಗಳೂ ಇವೆ. ಅದಕ್ಕೆ ಈಗ ಯಾಕೆ ಅಲ್ಲಿ ತ್ವಂ ಬಂತು, ಇನ್ನೆಲ್ಲೂ ಅಹಂ ಬರುತ್ತಲ್ಲ, ಯಾಕೆ ತ್ವಂ? ಯಾಕೆ ಅಂದರೆ ಒಂದು ಸಣ್ಣ ಡಿಫೆಕ್ಟಿವ್ ಆಗಿ ನಮಗೂ ಅಹಂ ಇದೆ. ಒಂದು ವೇಳೆ ಅದನ್ನೇ ನಾವು ತಿಳಿದು ಬಿಟ್ಟರೆ, ಓಹ್ ಇದೇ ಹಾಗಾದರೆ, ಹಾಗಲ್ಲ ಅನ್ನೋ ಎಚ್ಚರವೂ ಇರಲಿ. ಯಾಕೆ ಅದಲ್ಲ? ಯಾಕೆ ಅಂದರೆ ನೋಡಿ, ಅಹಂ ಅಂದರೆ ಯಾವುದು? ನಾನು ಯಾವುದನ್ನು ನನ್ನಿಂದ ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲವೋ ಅದು ಅಲ್ವಾ? ನಾನು ನನ್ನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿಮ್ಮನ್ನು ಬಿಟ್ಟಿರಬಹುದು, ನಾನು ನನ್ನ ಗಂಡನನ್ನು ಬಿಟ್ಟಿರಬಹುದು, ನಾನು ನನ್ನ ಮಕ್ಕಳನ್ನು ಬಿಟ್ಟಿರಬಹುದು, ನಾನು ಅತ್ಯಂತ ಪ್ರೀತಿಸುವ ಉದ್ಯೋಗ ಬಿಡ್ಬೋದು, ನಾನು ಏನೋ ನನ್ನ ಹಣ ಬಿಡ್ಬೋದು, ನನ್ನ ಮನೆ ಬಿಡ್ಬೋದು. ನಾನು ಅನ್ನುವ ನನ್ನನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ. ಇದು ಅಹಂ, ಅದು ನಾನು. ನಿಮ್ಮಲ್ಲಿ ಬಂದಾಗ ನನ್ನ ಅಹಂ ಅದು ನಿಮ್ಮದಲ್ಲ, ನನ್ನ ಅಹಂ ನಿಮ್ಮದಲ್ಲ. ನಿಮಗೂ ಒಂದು ಅಹಂ ಇದೆ, ಅದು ನಿಮ್ಮ ಅಹಂ. ನನ್ನ ಅಹಮ್ಮು ನನ್ನದು, ನಾನು ಅದನ್ನು ಕಾಯ್ಕೊಂಡೇ ಬದುಕ್ತಿರ್ತೀನಿ. ನಿಮ್ಮ ಅಹಂ ನಿಮ್ಮದು. ನೀವು ನಿಮ್ಮ ಅಹಮ್ಮಿನಲ್ಲಿದ್ದೀರಿ, ನಾನು ನನ್ನ ಅಹಮ್ಮಿನಲ್ಲಿದ್ದೇನೆ. ಅರ್ಥಾತ್ ಅಹಂ ಎಲ್ಲರಲ್ಲೂ ಇದೆ. ನಾನು ನನ್ನ ಅಹಮ್ಮನ್ನು ಹೇಳುವಾಗ ನನ್ನ ಅಹಂ ಅಂತಲೇ ಹೇಳ್ತೇನೆ, ನಿಮ್ಮದನ್ನು ಹೇಳುವಾಗ ನೀನು ಅಂತೇನೆ. ಇದು ನಾನು ಅನ್ನುವ ಅಹಂ ಅಲ್ಲ, ನೀನು ಅಂತ ಅರ್ಥ ಆಗುವ ಅರಿವು. ನಾನು ನನ್ನನ್ನು ಬಿಟ್ಟಿರಲಿಕ್ಕಾಗಲ್ಲ ಅನ್ನುವ ಅಹಂ ಒಂದಾಯಿತು. ನಿನ್ನ ಒಳಗೆ ಇರುವಂಥ ಅಹಂ ನನ್ನದಲ್ಲ, ಅದು ನೀವೇ, ನಿಮಗೆ ಸಂಬಂಧಪಟ್ಟದ್ದು, ನನಗೆ ಅದರೊಟ್ಟಿಗೇನು ಸಂಬಂಧ ಇಲ್ಲ. ಆದ್ದರಿಂದ ನೀವು ಬೇರೆ ನಾನು ಬೇರೆ ಅಂತ ಡಿಸೈಡ್ ಮಾಡುವುದೇ ನಿಮ್ಮ ಅಹಂ ಮತ್ತು ನನ್ನ ಅಹಂ. ಹಾಗಾಗಿ ನೀನು ಮತ್ತು ನಾನು ಇಬ್ಬರಿಗೂ ಬಿಟ್ಟಿರಲಾಗದ ಒಂದು ಶಕ್ತಿ ಇದೆಯಲ್ಲ, ಅದು ಅಹಂ. ಅವನನ್ನು ನಾನು ಬಿಟ್ಟಿರೋಕ್ಕಾಗಲ್ಲ, ನೀವು ಬಿಟ್ಟಿರೋಕ್ಕಾಗಲ್ಲ. ಅವನು, ಆದ್ದರಿಂದ ನಾನು ನೀನು ಎರಡೇ ಇಲ್ಲ, ಇಲ್ಲಿ ಮೂರನೆಯವನೊಬ್ಬನಿದ್ದಾನೆ, ಅವನು. ಅವನು ತಾನೊಬ್ಬನೇ ನಡೆಸುವುದಿಲ್ಲ, ಇನ್ನಿತರರ ಮೂಲಕ ನಡೆಸ್ತಾನೆ. ಅದೇ ಚಂದ್ರ, ಅದೇ ಆದಿತ್ಯ, ಅದೇ ಇನ್ಯಾವುದೋ ರುದ್ರ, ಮತ್ತೊಂದು ಶಕ್ತಿಗಳಾಗಿ ಇವೆ. ಇದನ್ನೇ ಬೇಂದ್ರೆ ಆನು ನೀನು ತಾನು ಇದೆಲ್ಲ ಯಾಕೆ ಹೇಳಿದರು? ನಾನು ನೀನು ಆನು ತಾನು ಅಂತ 4 ಮಾಡಿದ್ದು ನಮ್ಮ ಒಳಗೆ 4 ಇವೆ. ಒಂದು ಆನು, ಒಂದು ನಾನು ಅನ್ನುವ ಅಹಂಕಾರ, ಇನ್ನೊಂದು ನಾನಲ್ಲದ್ದು ನೀನು, ನಮ್ಮ ಎದುರಿಗಿರುವ ಇನ್ನೊಂದು ನೀನು. ಆಮೇಲೆ ನಾನು ನೀನು ಮಾತ್ರ ಇಲ್ಲ, ಆನು ಅನ್ನುವಾಗ ಅವನು. ನಮಗೆ ಗೊತ್ತಾಗುತ್ತೆ ನಾನು ನೀನು ಮಾತ್ರ ಇಲ್ಲ, ಇನ್ನೊಬ್ಬ ಯಾರೋ ಇದ್ದಾನೆ. CC ಕ್ಯಾಮರಾ ಇದೆ ಅಂದ್ರೇ ಅವನು ಅಲ್ವಾ? ನಾನು ಮತ್ತು ನೀನು ಮಾತ್ರ ಇಲ್ಲ, ಮೂರನೇದೊಂದು ಕಣ್ಣಿದೆ, ಎಚ್ಚರ ಅಂತ ಕಳ್ಳನಿಗೆ ಗೊತ್ತಾಗುತ್ತೆ, ಅವನಿದ್ದಾನೆ. ಸೊ ನಾನು ನೀನು ಅಲ್ಲ, ಅವನಿದ್ದಾನೆ, ಅವನು ಮಾತ್ರ ಇದ್ದಾನ. ಅವನಿಗೆ ಕರೆಂಟು, ಅದು ಇದು ಸಪೋರ್ಟು, ಲೈಟು, ಸ್ವಿಚ್ಚು, ಆ ಬಲ್ಬು, ಅದರ ಒಳಗಿನ ಯಾವುದೋ ಒಂದು ಲೆನ್ಸು ಎಲ್ಲ ಸೇರಿ ಅವನು ಕೆಲಸ ಮಾಡ್ತಾನೆ. ಅದು ತಾನು. ನಾನು ನೀನು ಆನು ತಾನು 4 ನಾಲ್ಕೇ ತಂತಿ ಅಂತ ಬೇಂದ್ರೆ ಹೇಳಿದ್ದು. ಇದನ್ನು ನಮ್ಮ ಒಳಗೆ 4 ತಂತಿ ಇರುವುದು.
ಅದು ಒಂದು ನಾನು ಅನ್ನುವ ಅಹಂಕಾರ, ಮತ್ತು ನಿನ್ನ ಒಳಗೂ ಇರುವ ಅಹಂಕಾರವಾಗಿ ನೀನು ಮಾತ್ರ ಅಲ್ಲ, ನಮ್ಮಿಬ್ಬರಿಗೂ ಬಿಡಲಿಕ್ಕಾಗದ ಒಬ್ಬ ಮಹಾ ಅಹಂಕಾರ ಇದ್ದಾನೆ. ಅವನು ನಮಗೆ ಬೇಕಾದವನು. ನಾನು ಬಿಟ್ಟರೂ ನೀನು ಬಿಟ್ಟರೂ ಅವನು ಬಿಡದೆ, ಅವನು ಬೇಕೇ ಬೇಕು ಅನ್ನಿಸುವಂತಹ ಅಹಂಕಾರ ಅದು ಅವನು ತನ್ನ ಕೆಲಸವನ್ನು ಅನೇಕ ಅಭಿಮಾನಿ ದೇವತೆಗಳ ಮೂಲಕ ನಡೆಸ್ತಾನೆ. ಅವರು ಎಲ್ಲರೂ ತಾನು. ಹೀಗೆ 4 ಸಂಗತಿಗಳು ಇಲ್ಲಿವೆ. ಈ 4 ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ಪೂರಕ ಆಗುವ ಹಾಗೆ ಇಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ. ಇಷ್ಟು ವಿವರಣೆಗಳು ನಮಗೇನನ್ನು ಸೂಚಿಸ್ತವೆ ಅಂದರೆ, ನಾನು ಅನ್ನುವ ಅಹಂಕಾರ ಇದೆ, ಆದರೆ ಅದೇ ಫೈನಲ್ ಅಲ್ಲ. ಯಾಕೆಂದರೆ ನಾನು ನೋಡುವುದಿಲ್ಲ, ನಾನು ಕಾಣುವುದಿಲ್ಲ, ನಾನು ಕೇಳುವುದಿಲ್ಲ, ನಾನು ಉಸಿರಾಡುವುದಿಲ್ಲ, ನಾನು ಮಾತಾಡುವುದಿಲ್ಲ, ನಾನು ಯೋಚಿಸುವುದಿಲ್ಲ. ಹಾಗಂತ ಅವನೇ ಇದ್ದಾನ? ಮಧ್ಯದಲ್ಲೆಲ್ಲ ಬೇರೆ ಬೇರೆ ಹೇಳ್ತಾರಲ್ಲ, ಕಣ್ಣಿನಲ್ಲಿ ಆದಿತ್ಯ ಇದ್ದಾನೆ, ಕಿವಿಯಲ್ಲಿ ಚಂದ್ರ. ಅವನು ಇದ್ದಾನೆ. ಅವನೇ ಆಗಿ ಇಲ್ಲ, ಅವನು ಇದರ ಮೂಲಕ ನಡೆಸುವ ಒಬ್ಬನನ್ನು ಚಾಲಕ ಶಕ್ತಿಯಾಗಿ ಇಟ್ಟಿದ್ದಾನೆ. ಅವರೂ ಇದ್ದಾರೆ. ಹೌದು, ಚಂದ್ರ ಇದ್ದಾನೆ ಮನಸ್ಸಿನಲ್ಲಿ, ಹೌದು, ಅವನು ಕಣ್ಣಲ್ಲಿ ಆದಿತ್ಯನಾಗಿ ಇದ್ದಾನೆ, ಅವನು ವಾಕಲ್ಲಿ ಅಗ್ನಿಯಾಗಿ ಇದ್ದಾನೆ, ಅವನ ಕಿವಿಯಲ್ಲಿ ಇನ್ಯಾವುದೋ ದಿಗ್ದೇವತೆಗಳಾಗಿ ಇದ್ದಾನೆ, ಅವನು ಉಸಿರಿನಲ್ಲಿ ಪ್ರಾಣನಾಗಿ ಇದ್ದಾನೆ. ಆದರೆ ಅವನೇ ಅಲ್ಲ. ಅಂಶಗಳಾಗಿ ಚಾಲಕ ಶಕ್ತಿಯನ್ನು ಕೊಟ್ಟು ಅವರು ಕೇಳಿದರೆ ಅವರ ಹತ್ರ ಕೇಳಿ, ನಾವಲ್ಲ, ಅವನು ನಡೆಸಿದ ಹಾಗೆ ಅಂತಾರೆ. ಸೊ ಎಷ್ಟು ಕೆಲಸ ಮಾಡ್ತಿದೆ ನಾವು ಒಬ್ಬರು ನಮ್ಮ ಕೆಲಸ ಮಾಡಿದೆವು ಅಂತ ಭಾವಿಸುವಾಗ, ಬೆಳಿಗ್ಗಿಂದ ಸಂಜೆವರೆಗೆ ಏನ್ರಿ ಅಡುಗೆ ಮಾಡಿ ಸಾಕಾಗಿದೆ, ಬರೇ ದುಡಿಸ್ತಾರೆ, ಯಾರು ಮಾಡಿದ್ದು? ಒಂದು ಸಾರಿ ಯೋಚಿಸ್ಬೇಕಲ್ಲ. ಅಹಂಕಾರದಿಂದ ಮಾತಾಡುವಾಗ ಯಾರು ಮಾಡಿದ್ದು? ಎಷ್ಟು ಜನ ಅಲ್ಲಿ ಕೂತು ಕೆಲಸ ಮಾಡಿ ಅದರ ಅಧೀನವಾದ ಆ ಭಗವಂತ ತಾನು ಮಾಡಿದೆ ಅನ್ನೋದನ್ನೇ ತೋರಿಸದೆ ನಮಗೆ ಶಕ್ತಿ ಕೊಟ್ಟು, ನಮ್ಮ ಒಳಗೆ ಆ ಶಕ್ತಿಯನ್ನು ನಡೆಸುವುದಕ್ಕೆ ಬೇಕಾದ ದೇವತೆಗಳಿಗೆ ಶಕ್ತಿ ಕೊಟ್ಟು ಅವರು ನಡೆಸುವಂತೆ ಮಾಡಿ, ಆ ಶಕ್ತಿಯ ಮುಖಾಂತರ ನನ್ನ ಕೈಯೋ, ನನ್ನ ಕಣ್ಣೋ, ನನ್ನ ಕಿವಿಯೋ, ನನ್ನ ಬಾಯಿಯೋ ಕೆಲಸ ಮಾಡಿದ್ದರ ಫಲವಾಗಿ ನಾನು ಯಾವುದನ್ನೋ ಮಾಡಿ ಅದು ನಾನೇ ಮಾಡಿದೆ ಅನ್ನುವ ಅಹಂಕಾರ ಪಡ್ತೀವಲ್ಲ, ಗೊತ್ತಿದೆ ಎಂದವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಎಂದವರಿಗೆ ಗೊತ್ತಿದೆ. ಆದ್ದರಿಂದ ಇದು ನೀನು ತಿಳಿದ ಈ ಲೋಕದ ಈ ಗೊತ್ತುಗಳ ಒಳಗೆ ಸುತ್ತಿ ನೀನೇ ಅಂತ ತಿಳಿದದ್ದನ್ನು ಒಂದು ಸಾರಿ ವಿಡ್ರಾ ಮಾಡು, ಒಳಗೆ ನೋಡು. ಇದನ್ನು ಮಾಡೋನು ಯಾರು ತಿಳಿ, ಇದರೊಳಗಿರುವ ಶಕ್ತಿ ಯಾವುದು ಯೋಚಿಸು. ಈ ಶಕ್ತಿಗಳನ್ನು ಕೇಳಿದರೆ ಚಂದ್ರನಿಗೆ ಕೇಳಿ ನೋಡಿ, ನೀನು ಬೆಳಗ್ತೀಯಾ? ಇಲ್ಲಪ್ಪ, ಸೂರ್ಯ ನನ್ನನ್ನು ಪ್ರತಿಫಲಿಸ್ತಾನೆ, ಆದ್ದರಿಂದ ಬೆಳಗ್ತೇನೆ. ಸೂರ್ಯನನ್ನು ಕೇಳಿ ನೋಡಿ, ಭಾಗವತ ಹೇಳುತ್ತೆ, ಸೂರ್ಯನಿಗೆ ಒಂದು ಅಗಸ್ತ್ಯರ ಕಥೆಯಲ್ಲಿ ಸೂರ್ಯನ ಜೊತೆ ಒಂದು ಕಾನ್ವರ್ಸೇಷನ್ ಆಗುತ್ತೆ ವಿಂಧ್ಯ ಪರ್ವತಕ್ಕೆ. ಅದಕ್ಕೆ ಸಿಟ್ಟು ಬಂತಂತೆ, ನೀನು ಬರೇ ಮೇರು ಪರ್ವತದ ಸುತ್ತ ಏನು ತಿರುಗುದು, ನಿನಗೆ ನನ್ನ ಸುತ್ತ ತಿರುಗಿದ್ರೆ ಏನಿತ್ತು? ಇದು ದಕ್ಷಿಣ ಮತ್ತು ಉತ್ತರದವರ ಗಲಾಟೆ ಈಗಲೂ ಉಂಟಲ್ಲ. ದಕ್ಷಿಣ ಶ್ರೇಷ್ಠ, ಉತ್ತರದವರಲ್ಲ, ಉತ್ತರದವರೆಲ್ಲ ಆರ್ಯರು, ನಮ್ಮವರಲ್ವೇ ಅಲ್ಲ, ನಾವೇ ಒರಿಜಿನಲ್, ಏನೇನೋ ಮೂರ್ಖತನದ ಪರಮಾವಧಿಗಳು ಬಂದ ಹಾಗೆ ಆ ಕಾಲಕ್ಕೆ ಅಂಥದ್ದು ಒಂದು ಘರ್ಷಣೆ ಆಗಿರಬೇಕು. ವಿಂಧ್ಯ ಪರ್ವತ ಹೇಳಿತಂತೆ, ಏನು ಸೂರ್ಯ ನೀನೇನು ಉತ್ತರ ಭಾರತದವ್ರ ಮೇಲೆ ಬಾರಿ, ನಿನಗೆ ಮೇರು ಪರ್ವತವೇನು ಕಾಣೋದು, ನನಗೆ ಸುತ್ತು ಬರಬೇಕು ನೀನು. ಶ್ರೀಮದ್ ಭಾಗವತ ಹೇಳುತ್ತೆ, ಸೂರ್ಯ ಉತ್ತರಿಸ್ತಾನೆ, ನನಗೆ ಗೊತ್ತಿಲ್ಲಪ್ಪ, ನಾನು ಯಾರದ್ದೋ ಅಧೀನ. ಅವನು ನನ್ನನ್ನು ತನ್ನ ಸೂತ್ರಕ್ಕೆ ಬಿಗಿದು ತಿರುಗಲಿಕ್ಕೆ ಹಚ್ಚಿದ್ದಾನೆ. ಆ ಸೂತ್ರದ ದಾರದ ಒಂದು ತುದಿಯಲ್ಲಿ ನಾನಿದ್ದೇನೆ, ಇನ್ನೊಂದು ತುದಿ ಅವನಿದ್ದಾನೆ. ಅವನು ಹೇಗೆ ಹೇಳಿದ್ದಾನ ಅಷ್ಟು ಸುತ್ತುತ್ತಿದ್ದೇನೆ, ಉಳಿದದ್ದು ನನಗೆ ಗೊತ್ತಿಲ್ಲ. ನಿನಗೆ ವಿಂಧ್ಯಕ್ಕೆ ಬಾ ಅಂತ ಹೇಳಿದ ಕೂಡಲೇ ಬರಲಿಕ್ಕೆ ನಾನೇ ಸ್ವತಂತ್ರನಿಲ್ಲ, ನಾನೇ ಪರಾಧೀನ. ನನ್ನ ಪರಾಧೀನ ಸ್ಥಿತಿಯಲ್ಲಿ ನಾನು ನಿನ್ನ ಹತ್ರ ಬಂದು ಹೇಗೆ ಸುತ್ತಲಿ? ಹಾಗಾಗಿ ನನ್ನನ್ನು ಕ್ಷಮಿಸು ಅಂತ ಅಂದದ್ದಕ್ಕೆ ವಿಂಧ್ಯ ಪರ್ವತ ಬೆಳೀತು ಅಂತ ನಿಮಗೆ ಕತೆ ಮುಂದಿನದು. ಅಗಸ್ತ್ಯರು ಹೇಗೆ ಸಾವರಿಸಿದರು ಅಂತ ನಿಮಗೆ ಗೊತ್ತು. ಅಂದರೆ ವಿಂಧ್ಯ ಪರ್ವತ, ಹಾಗಾದ್ರೆ ನಾನು ಮೇರು ಪರ್ವತವನ್ನು ಮೇರಿ ಬೆಳೀತೇನೆ, ಅದಕ್ಕಿಂತ ಆಚೆಗೆ ಬರ್ತೇನೆ, ಆಗ ನೀನು ನನ್ನನ್ನು ಸುತ್ತದೆ ಎಲ್ಲಿ ಹೋಗ್ತೀನಿ ಅಂತ ವಿಂಧ್ಯ ಬೆಳೀತು ಅಂತ, ಅದು ಇನ್ನೊಂದು ಭಾಗ. ಬಟ್ ಸೂರ್ಯನಂಥ ಸೂರ್ಯ ಹೇಳ್ತಾನೆ, ನಾನು ಅವನ ಅಧೀನ. ಹಾಗಾಗಿ ಒಂದು ಸಾರಿ ಇದೆಲ್ಲವನ್ನು ಪುನರ್ಮನನ ಮಾಡುವಾಗ ನಮಗೆ ಏನು ಗೊತ್ತಿದೆಯೋ ಅದು ಗೊತ್ತಿಲ್ಲ, ಏನು ಗೊತ್ತಿಲ್ಲವೋ ಅದರ ಆಚೆಗೆ ಅವನಿದ್ದಾನೆ ಅಂತ ಗೊತ್ತಾಗ್ತಿದೆ. ಅಷ್ಟನ್ನು ತಿಳಿಯುವುದಕ್ಕೆ ಕೆಲವು ಸಣ್ಣ ಸಣ್ಣ ದಿಶಾರೂಪದ ನಿರ್ದೇಶ ಮಾಡುವ ಹಾಗೆ ಸಣ್ಣ ಸಣ್ಣ ಫಿಂಗರ್ ಪಾಯಿಂಟಿಂಗ್ ಟು ದ ಮೂನ್, ನಾಟ್ ದಿ ಮೂನ್,
ಚಂದ್ರನ ಕಡೆಗೆ ತೋರುವ ಬೆರಳು ಮಾತ್ರ ಚಂದ್ರನೇ ಅಲ್ಲ, ಸೂರ್ಯನನ್ನು ತೋರಿಸುವ ಬೆರಳು ಮಾತ್ರ ಸೂರ್ಯನೇ ಅಲ್ಲ. ಹಾಗೆ ಕೆಲವು ಹೊಳಹುಗಳನ್ನು ಕೊಟ್ಟು ಇವತ್ತಿನ ಭಾಗವನ್ನು ಮುಗಿಸ್ತೀನಿ. ಮತ್ತೆ ನಾಳೆ ನೋಡೋಣ. ನಮಸ್ಕಾರ.